Hi, hello everyone. Welcome to Kadamba KCT 2025 Physics Preparation. So guys, ಈ ಒಂದು ಕ್ಲಾಸಿಂದ ನಮ್ಮ ಫಿಸಿಕ್ಸ್ ಪ್ರಿಪರೇಷನ್ ಅಫಿಷಿಯಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಡು ನಾಟ್ ವರಿ ಅಟ್ ಆಲ್. ಡೆಫಿನೆಟ್ಲಿ ಪ್ರತಿಯೊಂದು ಚಾಪ್ಟರ್ ಅನ್ನು ಕೂಡ ತುಂಬಾ ಸಿಂಪ್ಲಿಫೈಡ್ ಆಗಿ ವಿತ್ ಬೆಟರ್ ಎಕ್ಸ್ಪ್ಲನೇಷನ್, ಥಿಯರಿ ಮತ್ತೆ ಈಸಿಯೆಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಪ್ರತಿ ವರ್ಷ KCT ಅಂದ್ರೆ ಅರೌಂಡ್ 2 ಲಕ್ಷ ಜನ ವಿದ್ಯಾರ್ಥಿಗಳು ಅಟೆಂಡ್ ಮಾಡ್ತಾರೆ. ಸೊ ಆ 2 ಲಕ್ಷದಲ್ಲಿ ನಿಮಗ್ ಬೇಕಿರೋ ಕಾಲೇಜಸ್ ಅಲ್ಲಿ ನಿಮಗ್ ಬೇಕಿರೋ ಕೋರ್ಸ್ ಅಲ್ಲಿ ಸೀಟ್ ತೆಗಿಬೇಕು ಅಂದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಬಿ ಏಮಿಂಗ್ ಫಾರ್ ರ್ಯಾಂಕ್ ಲೆಸ್ ದೆನ್ 1000, ರೈಟ್? ಸೊ ಲೆಸ್ ದೆನ್ 1000 ರ್ಯಾಂಕ್ ಬರಬೇಕು, ಅದು ನನ್ನ ಗುರಿ. ಬಟ್ ಇನ್ ಬಿಟ್ವೀನ್ ಪ್ರಿಪರೇಷನ್ ಅಲ್ಲಿ ನನ್ಗೆ ಅಷ್ಟು ರ್ಯಾಂಕ್ ಬರ್ತಾ ಇಲ್ಲ ಅಂದಾಗ, ಫ್ರಸ್ಟ್ರೇಟ್ ಆದಾಗ ನಾವೇನ್ ಮಾಡ್ತೀವಿ, ಸಿಸ್ಟಮ್ ಅನ್ನ ಬ್ಲೇಮ್ ಮಾಡ್ತಾ ಹೋಗ್ತೀವಿ, ರೈಟ್? ಸೊ ಆ ಒಂದು ನೆಗೆಟಿವ್ ಥಿಂಕಿಂಗ್ ಅಲ್ಲಿ ಯಾವತ್ತೂ ಕೂಡ ಸ್ಟಾರ್ಟ್ ಮಾಡಬಾರ್ದು. ಯಾಕಂದ್ರೆ ಎಷ್ಟಾದ್ರೂ ವಿದ್ಯಾರ್ಥಿಗಳು ಬರಲಿ ಎಕ್ಸಾಮ್ ಅನ್ನ, ಆದ್ರೆ ನೀನೊಬ್ಬನ್ಗೆ ಒಂದೇ ಸೀಟ್ ಬೇಕು, ರೈಟ್? ಯಾವುದೇ ಇಂಜಿನಿಯರಿಂಗ್ ಕಾಲೇಜನ್ನ ನೀನು ಡ್ರೀಮ್ ಮಾಡ್ತಾ ಇದ್ರು ಕೂಡ ನೀನೊಬ್ಬನ್ಗೆ ಒಂದೇ ಸೀಟ್ ಬೇಕಲ್ವಾ? ಸೊ ವೈ ಟು ಥಿಂಕ್ ಅಬೌಟ್ ಅದರ್ ಪೀಪಲ್? ಫಸ್ಟ್ ಆಫ್ ಆಲ್ ನೀನೊಬ್ಬಂಗ್ ಒಂದೇ ಸೀಟ್ ಬೇಕಂದ್ರೆ ತೆಗೆದು ತೋರ್ಸು, ರೈಟ್? ಸೊ ಆ ಒಂದು ಮೈಂಡ್ ಸೆಟ್ ಇಂದ ಯು ಹ್ಯಾವ್ ಟು ಸ್ಟಾರ್ಟ್ ದಿಸ್ ಪ್ರಿಪರೇಷನ್. ಇಫ್ ಯು ಆರ್ ಕೇಪಬಲ್ ಎನಫ್, ಇಫ್ ಯು ಆರ್ ಪುಟ್ಟಿಂಗ್ ದಟ್ required hard work, definitely you will get it. So with utmost positivity we will begin the first lecture of first chapter, units and measurement. So ಈ units and measurement ಏನಿದೆ, one of the simplest, right? So ನಮ್ಮ first chapter one of the simplest. Also ಈ ಒಂದು ಚಾಪ್ಟರ್ ಏನಿದೆ, ಇಟ್ ಇಸ್ ಬೇಸಿಕ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫಿಸಿಕ್ಸ್ ಅಲ್ವಾ? ಸೊ ಫಿಸಿಕಲ್ ವರ್ಲ್ಡ್ ಅನ್ನು ನೀನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಮಗೆ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ ವೆರಿ ರಿಕ್ವೈರ್ಡ್. ಯಾಕಂದ್ರೆ ಒಂದು ಫಿಸಿಕಲ್ ಕ್ವಾಂಟಿಟಿನ ನೀನು ಅನಲೈಸ್ ಮಾಡ್ಬೇಕಂದ್ರೆ ಅದನ್ನ ಮೆಷರ್ ಮಾಡಬೇಕು. ಆ ಮೆಷರ್ಮೆಂಟ್ಗೆ ಪರ್ಫೆಕ್ಟ್ ಅಥವಾ ರಿಲೆವೆಂಟ್ ಯೂನಿಟ್ ಇರಬೇಕು, ರೈಟ್? ಸೊ ನೋ ಕನ್ಫ್ಯೂಷನ್. ಯಾಕೆ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ ಫಸ್ಟ್ ಚಾಪ್ಟರ್ ಅನ್ನೋದು ಪ್ರೀವಿಯಸ್ಲಿ ಇತ್ತು ಫಿಸಿಕಲ್ ವರ್ಲ್ಡ್, ರೈಟ್? ಅಲ್ಲಿ ಏನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು ಅಂದ್ರೆ ವಾಟ್ ಇಸ್ ಫಿಸಿಕ್ಸ್, ಸ್ಕೋಪ್ ಆಫ್ ಫಿಸಿಕ್ಸ್. ಬಟ್ ರೈಟ್ ನೌ ಯು ಆರ್ ಆಲ್ ವೆರಿ ಕ್ಲಿಯರ್ ಫಿಸಿಕ್ಸ್ ಅಂದ್ರೆ ಏನು, ಫ್ರಮ್ ದ ಆಟಮ್ಸ್ ಟಿಲ್ ದ ಯೂನಿವರ್ಸ್, ರೈಟ್? ಎವ್ರಿಥಿಂಗ್ ಅನ್ನ ನಾವು ಸ್ಟಡಿ ಮಾಡ್ತೀವಿ. ಆ ಒಂದು ಬೇಸಿಕ್ ಐಡಿಯಾ ನಿಮ್ಗೆ ಇದೆ, ಅದಕ್ಕೋಸ್ಕರ ಆ ಚಾಪ್ಟರ್ ನ ರಿಮೂವ್ ಮಾಡಿದರೆ. ನಥಿಂಗ್ ಟು ವರಿ, ಯು ಕ್ಯಾನ್ ಬಿಗಿನ್ ಫ್ರಮ್ ಹಿಯರ್. ಸೊ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ ಒಂದೇ ಲೆಕ್ಚರ್ ಅಲ್ಲಿ ಎಲ್ಲ ಕೂಡ ಕವರ್ ಮಾಡ್ತಾ ಹೋಗೋಣ. ಫಸ್ಟ್ ಥಿಯರಿನ ಡಿಸ್ಕಸ್ ಮಾಡ್ತೀನಿ, ಅದಾದ್ಮೇಲೆ ಪ್ರಾಬ್ಲಮ್ಸ್ ನ ಲೆವೆಲ್ ವೈಸ್ ಸಾಲ್ವ್ ಮಾಡ್ತಾ ಹೋಗೋಣ. 3 ಲೆವೆಲ್ ಇದೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಸೊ ಇಟ್ಸ್ ಲೈಕ್ ಈಸಿ, ಮೀಡಿಯಂ, ಹಾರ್ಡ್. ಓಕೆ, ಸೊ ಈ ಒಂದು ಲೆವೆಲ್ ಅನ್ನು ಸಾಲ್ವ್ ಮಾಡಿದ್ರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಬೇಸಿಕ್ ಐಡಿಯಾಸ್ ಎಲ್ಲ ಕೂಡ ನನಗೆ ಕ್ಲಿಯರ್ ಇದೆ. ನೆಕ್ಸ್ಟ್ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ, ಅಪ್ಲೈ ಮಾಡ್ಬಿಟ್ಟು ಸಾಲ್ವ್ ಮಾಡ್ತಾ ಇದ್ದೀನಿ. ದೆನ್ ಥರ್ಡ್ ಲೆವೆಲ್ ಅಲ್ಲಿ ಓಕೆ, ಐ ಆಮ್ ಆಕ್ಚುಲಿ ಯೂಸಿಂಗ್ ಮೈ ಬ್ರೈನ್, ಕಾಂಪ್ಲಿಕೇಟೆಡ್ ಥಿಂಗ್ಸ್ ಬರ್ತಾ ಇದೆ, ಐ ಆಮ್ ಏಬಲ್ ಟು ಸಾಲ್ವ್ ಇಟ್. ಸೊ ದಿಸ್ ಇಸ್ ಹೌ ಯು ಬಿಲ್ಡ್ ಯುವರ್ ಕಾನ್ಫಿಡೆನ್ಸ್, ರೈಟ್? ಸೊ ಗೈಸ್, ವಿತೌಟ್ ಎನಿ ಡಿಲೇ ಕಂಟೆಂಟ್ಸ್ ಏನಿದೆ ಅಂತ ಹೇಳ್ತಾ ಹೋಗ್ತೀನಿ. ಆಸ್ ಯೂಶುವಲ್ ಇಂಟ್ರೊಡಕ್ಷನ್ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ. ಸೊ ಯಾಕೆ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್, ಅಂಡ್ ದೆನ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಸೊ SI ಯೂನಿಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಬರುತ್ತೆ, ಡೈಮೆನ್ಷನ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟಿ, ರೈಟ್? ಸೊ ಫಿಸಿಕಲ್ ಕ್ವಾಂಟಿಟಿನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಇನ್ ದ ಫಾರ್ಮ್ ಆಫ್ ಫಾರ್ಮುಲೆ ಅಂಡ್ ಈಕ್ವೇಶನ್ಸ್. ಅಟ್ ದ ಎಂಡ್ ನಾವು ಡೈಮೆನ್ಷನಲ್ ಅನಾಲಿಸಿಸ್ ಮತ್ತೆ ಅದರ ಅಪ್ಲಿಕೇಶನ್ಸ್, ರೈಟ್? ಸೊ ಇಷ್ಟು ಥಿಯರಿಯನ್ನ ಕವರ್ ಮಾಡಿ ಆದ್ಮೇಲೆ ಸೊ ಲೆವೆಲ್ ವೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಕ್ಲಿಯರ್? ಎಸ್ ಸರ್. ನೌ ಐ ಟೋಲ್ಡ್ ಯು ಫಿಸಿಕಲ್ ವರ್ಲ್ಡ್ ಇದೆ. ಈ ಫಿಸಿಕಲ್ ವರ್ಲ್ಡ್ ಅನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಫಿಸಿಕಲ್ ವರ್ಲ್ಡ್ ಅಲ್ಲಿ ನನಗೆ ಕಾಣು ಬರೋ ರೈಟ್ ಥಿಂಗ್ಸ್ ಅನ್ನ ಮೆಷರ್ ಮಾಡಕ್ ಬರ್ಬೇಕು, ರೈಟ್? ಸೊ ಎನಿಥಿಂಗ್ ಐ ಕ್ಯಾನ್ ಮೆಷರ್. ನಾನು ಫಿಸಿಕಲ್ ವರ್ಲ್ಡ್ ಅಲ್ಲಿ ಇಫ್ ಐ ಕ್ಯಾನ್ ಮೆಷರ್ ದ ಲೆಂತ್ ಆಫ್ ದ ಟಿವಿ, ರೈಟ್? ಇಫ್ ಐ ಕ್ಯಾನ್ ಮೆಷರ್ ದ ಏರಿಯಾ ಆಫ್ ದ ಟಿವಿ, ರೈಟ್? ದಟ್ ಈಸ್ ಮೆಷರ್ಮೆಂಟ್.
ಸೊ ಈ ಮೆಜರ್ಮೆಂಟ್ ಅನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀಯಾ ಸರ್? ಲೆಂತ್ ಆಫ್ ದ ಟಿವಿ, ರೆಫರೆನ್ಸ್ ತಗೋಬಹುದು, ಪೆನ್ ಅಂತ ತಗೋಬಹುದು, ಅಥವಾ ಕೈ ಲೆಂತ್ ಅನ್ನ ತಗೋಬಹುದು, ಗೇಣನ್ನ ತಗೋಬಹುದು. ಡಿಫರೆಂಟ್ ಯೂನಿಟ್ಸ್ ಇದೆ. ನನ್ನ ಕನ್ವೆನ್ಷನ್ ಗೆ ತಕ್ಕಂಗೆ ಡಿಫರೆಂಟ್ ಯೂನಿಟ್ಸ್ ಇದೆ. ಅದೇ ರೀತಿ ಏರಿಯಾಗೆ ಒಂದ್ ಹಸ್ತ ಅಥವಾ ಒಂದ್ ಪೇಪರ್. ಸೊ ದೇರ್ ಆರ್ ಕನ್ವೆನ್ಷನ್ಸ್. ಒಂದು ಯೂನಿಟ್ ಅನ್ನ, ಯಾವ ಯೂನಿಟ್ ಅನ್ನ ಚೂಸ್ ಮಾಡ್ತೀಯಾ, ಇಟ್ ಈಸ್ ಯುವರ್ ಕನ್ವೆನ್ಷನ್, ರೈಟ್? ಇಂಟ್ರೊಡಕ್ಷನ್ ಇಸ್ ವೆರಿ ಕ್ಲಿಯರ್. ಎನಿಥಿಂಗ್ ವಿಚ್ ಇಸ್ ಮೆಷರಬಲ್, ಅದಕ್ಕೆ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ, ರೈಟ್? ಸೊ ಆ ಮೆಷರ್ಮೆಂಟ್ ಅನ್ನ ಹೌ ಡು ವಿ ರೆಪ್ರೆಸೆಂಟ್? ಆ ಮೆಷರ್ಮೆಂಟ್ ಅನ್ನ ಒಂದು ಯೂನಿಟ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ರೈಟ್? ಲೆಂತ್ ಅನ್ನ ರೆಪ್ರೆಸೆಂಟ್ ಮಾಡ್ತೀವಿ ಯಾವ ತರ? ಇದರ್ ವಿ ರೆಪ್ರೆಸೆಂಟ್ ಮೀಟರ್ ಅಥವಾ ಸೆಂಟಿಮೀಟರ್ ಅಥವಾ ಫೀಟ್, ರೈಟ್? ಸೊ ಅದೇ ತರ ಏರಿಯಾನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ? ಏರಿಯಾ ಮೀಟರ್ ಸ್ಕ್ವೇರ್, ಸೆಂಟಿಮೀಟರ್ ಸ್ಕ್ವೇರ್. ಸೊ ಈ ತರ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ, ರೈಟ್ ಗೈಸ್? ಎಸ್. ಸೊ ಇದೆ ಕ್ವಾಂಟಿಟೀಸ್ ಬಂದಾಗ, ಫಿಸಿಕಲ್ ಕ್ವಾಂಟಿಟೀಸ್ ಬಂದಾಗ ಲೆಂತ್, ಏರಿಯಾ ಆರ್ ವೆರಿ ಬೇಸಿಕ್. ನಾವು ನೋಡ್ತಾ ಹೋಗ್ತೀವಿ, ದೇರ್ ಆರ್ ಸೋ ಮೆನಿ ಫಿಸಿಕಲ್ ಕ್ವಾಂಟಿಟೀಸ್, ರೈಟ್? ಸೊ ನಿಮಗೆ ಮೆಜರ್ಮೆಂಟ್ ಏನು, ಯೂನಿಟ್ಸ್ ಏನು, ಇದೆಲ್ಲ ಬೇಸಿಕ್ ಐಡಿಯಾ ಆಲ್ರೆಡಿ ಕ್ಲಿಯರ್ ಇದೆ. ಈಗ ಎಸ್ ಐ ಯೂನಿಟ್ ರಿಕ್ವೈರ್ಮೆಂಟ್ ಏನು, ರೈಟ್? ಐ ಟೋಲ್ಡ್ ಯು, ಒಂದು ಫಿಸಿಕಲ್ ಕ್ವಾಂಟಿಟಿನ ಮೆಜರ್ ಮಾಡ್ತೀರಾ, ಆ ಮೆಜರ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡೋದು ನನ್ನ ಕನ್ವೆನ್ಷನ್. ಹಾಗಾದ್ರೆ ಎಷ್ಟು ಕನ್ವೆನ್ಷನ್ ಇದೆ? ಇನ್ಫೈನೈಟ್ ನಂಬರ್ ಆಫ್ ಕನ್ವೆನ್ಷನ್ಸ್, ರೈಟ್? ಸೊ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಬೇಕಲ್ವಾ? ಸೊ ಇವಾಗ ಇನ್ನೊಬ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೀಯ ಅಂದ್ರೆ ದೇರ್ ಹ್ಯಾಸ್ ಟು ಬಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ರೈಟ್? ಸೊ ದಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಇಲ್ಲಿ, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಸೊ ಬೇಸಿಕಲಿ 3 ಸ್ಟ್ಯಾಂಡರ್ಡ್ ಯೂನಿಟ್ಸ್ ಇದೆ: CGS, FPS ಅಂಡ್ MKS. CGS ಅಂದ್ರೆ CGS ಅಲ್ಲಿ ಸೆಂಟಿಮೀಟರ್, ಗ್ರಾಮ್, ರೈಟ್? ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್. ಓಕೆ, ಇದು ಫಸ್ಟ್ ಟೈಪ್ ಆಫ್ ಯೂನಿಟ್. ಇನ್ನೊಂದು ಫೂಟ್, ಪೌಂಡ್, ಸೆಕೆಂಡ್. ಥರ್ಡ್ ಟೈಪ್ ಆಫ್ ಯೂನಿಟ್ ಏನಿದೆ, ಇದು ಮೀಟರ್, ಕೆಜಿ, ಸೆಕೆಂಡ್. ಸೊ ಗೈಸ್ ಇಲ್ಲಿ ಅಬ್ಸರ್ವ್ ಮಾಡಬಹುದು, ಸೆಂಟಿಮೀಟರ್, ಫೂಟ್, ಮೀಟರ್ ಏನಿದು ಲೆಂತ್, ಗ್ರಾಮ್, ಪೌಂಡ್, ಕೆಜಿ ಏನಿದು ಮಾಸ್, ರೈಟ್? ಸೊ ಮಾಸ್. ಅಂಡ್ ಸೆಕೆಂಡ್ ಎಲ್ಲದರಲ್ಲೂ ಕೂಡ ಟೈಮ್ ಇದೆ. ಸೊ ಲೆಂತ್, ಮಾಸ್, ಟೈಮ್, ಕರೆಕ್ಟ್? ಲೆಂತ್, ಮಾಸ್, ಟೈಮ್, ರೈಟ್? ಸೊ MLT, ರೈಟ್? ಸೊ ಈ ಮೂರು ಡೈಮೆನ್ಷನ್ಸ್ ಏನಿದೆ, ದೇ ಆರ್ ಫಂಡಮೆಂಟಲ್ ಡೈಮೆನ್ಷನ್ಸ್ ಇನ್ ಮೆಕ್ಯಾನಿಕ್ಸ್. ಅಂದ್ರೆ ಮೆಕ್ಯಾನಿಕ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಾಂಟಿಟಿನ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಸೊ ದೀಸ್ ಆರ್ ಫಂಡಮೆಂಟಲ್ ಡೈಮೆನ್ಷನ್ಸ್, ರೈಟ್? ಸೊ ಈ ಮೂರು ಇರಲೇಬೇಕು ಫಾರ್ ಮೆಕ್ಯಾನಿಕ್ಸ್. ಫಂಡಮೆಂಟಲ್ ಕ್ವಾಂಟಿಟಿ 7 ಇದೆ ಗೊತ್ತು, ಬಟ್ ಇನ್ ಮೆಕ್ಯಾನಿಕ್ಸ್ ವೆರಿ ಫ್ರೀಕ್ವೆಂಟ್ಲಿ MLT ನ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಈ ಒಂದು ಮೂರು ಸಿಸ್ಟಮ್ ಅಲ್ಲಿ MKS ಅನ್ನ ನಾವು SI ಆಗಿ ಚೂಸ್ ಮಾಡ್ತೀವಿ: ಮೀಟರ್, ಕೆಜಿ, ಸೆಕೆಂಡ್. ಯು ಕ್ಯಾನ್ ಸಿ ಸೆಕೆಂಡ್ ಇಸ್ ಕಾಮನ್ ಎವ್ರಿವೇರ್. ಸೊ ಇದಷ್ಟು ಐಡಿಯಾ ಎಲ್ರಿಗೂ ಕ್ಲಿಯರ್ ಇದೆ. ಐ ನೋ ದಟ್. ಜಸ್ಟ್ ರಿವಿಷನ್ ತರ ಹೇಳ್ತಾ ಹೋಗ್ತಾ ಇದ್ದೀನಿ, ಸೊ ದಟ್ ನಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? ಯಾವ ತರದ ಕ್ವಶನ್ಸ್ ಬರುತ್ತೆ, ಎಷ್ಟು ಬೇಗ ನಾನು ಅದನ್ನ ಅರ್ಥ ಮಾಡ್ಕೊಂತೀನಿ, ರೈಟ್? ಸೊ ಫಂಡಮೆಂಟಲ್ ಯೂನಿಟ್ಸ್, ಫಿಸಿಕಲ್ ಕ್ವಾಂಟಿಟಿ, ಮೆಜರ್ಮೆಂಟ್, ಯೂನಿಟ್, ರೈಟ್? ಫಿಸಿಕಲ್ ಕ್ವಾಂಟಿಟಿ ಇದೆ, ಮೆಜರ್ ಮಾಡಬೇಕು, ಮೆಜರ್ಮೆಂಟ್ ಗೆ ಯೂನಿಟ್ ಬೇಕು, ರೈಟ್? ಹಾಗಾದ್ರೆ ಎಷ್ಟು ಯೂನಿಟ್ಸ್ ಇದೆ? ಇನ್ಫೈನೈಟ್ ಯೂನಿಟ್ಸ್ ಇದೆ. ಎಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಇದೆ? ಇನ್ಫೈನೈಟ್ ಫಿಸಿಕಲ್ ಕ್ವಾಂಟಿಟೀಸ್ ಇದೆ, ರೈಟ್? ಸೊ ಈ ಇನ್ಫೈನೈಟ್ ಫಿಸಿಕಲ್ ಕ್ವಾಂಟಿಟೀಸ್ ನಾವು ಕ್ಲಾಸಿಫೈ ಮಾಡ್ತೀವಿ: ಫಂಡಮೆಂಟಲ್, ಸಪ್ಲಿಮೆಂಟರಿ ಅಂಡ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಅಥವಾ ಬೇಸ್ ಅಂತಾನೆ ಯಾಕೆ ಕರಿತೀವಿ ಅಂದ್ರೆ, ವಿತೌಟ್ ದೋಸ್ ಕ್ವಾಂಟಿಟೀಸ್ ಮಿಕ್ಕಿದ ಕ್ವಾಂಟಿಟೀಸ್ ನಾವು ರೆಪ್ರೆಸೆಂಟ್ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಫಾರ್ ದಟ್ ರೀಸನ್ ನಮಗೆ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಇದೆ, ಅದಕ್ಕೆ ರಿಲೆವೆಂಟ್ 7 ಫಂಡಮೆಂಟಲ್ ಯೂನಿಟ್ಸ್ ಇದೆ.
ರೈಟ್. ಸೊ ಯಾವ್ದದು 7 ಫಂಡಮೆಂಟಲ್ ಯೂನಿಟ್ಸ್ ಅಂದ್ರೆ, ಸೊ 7 ಫಂಡಮೆಂಟಲ್ ಕ್ವಾಂಟಿಟಿಗೆ ರಿಲೆವೆಂಟ್ ಯೂನಿಟ್ಗೆ ನಾವು ಫಂಡಮೆಂಟಲ್ ಯೂನಿಟ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಫಂಡಮೆಂಟಲ್ ಕ್ವಾಂಟಿಟಿ ಯಾವುದು? ಫಸ್ಟ್ ಒನ್ ಮಾಸ್, ಲೆಂತ್, ಟೈಮ್. ರೈಟ್. ಸೊ ಮಾಸ್, ಲೆಂತ್, ಟೈಮ್ ಈ ಮೂರು ಕೂಡ ಮೆಕ್ಯಾನಿಕ್ಸ್ ಅಲ್ಲಿ ಫಂಡಮೆಂಟಲ್. ಹಾಗಾದ್ರೆ ಇವು ಇದೆ, ಫಿಸಿಕ್ಸ್ ಅಲ್ಲಿ ಇದೆ, ಬೇರೆ ಚಾಪ್ಟರ್ ಅಲ್ಲಿ ಬರುತ್ತೆ, ಬಟ್ ದೀಸ್ ಆರ್ ಆಲ್ಸೋ ಫಂಡಮೆಂಟಲ್. ಸೊ ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಲುಮಿನಸ್ ಇಂಟೆನ್ಸಿಟಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಯಾಕೆ ಸರಿ ಏರಿಯಾ ಯಾಕಲ್ಲ? ಬೇಸಿಕ್ ಕ್ವಶನ್. ಏರಿಯಾನ ನಾವು ಲೆಂತ್ ಇಂಟು ಲೆಂತ್ ಅಂತ ಹೇಳ್ತೀವಿ, ಅಥವಾ ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಬಹುದು ಏರಿಯಾನ, ರೈಟ್. ಸೊ ಅದಕ್ಕೋಸ್ಕರ ಏರಿಯಾ ಬಿಕಮ್ಸ್ ಡಿರೈವ್ಡ್ ಕ್ವಾಂಟಿಟಿ, ಬಟ್ ಲೆಂತ್ ಏನಿದೆ ಫಂಡಮೆಂಟಲ್ ಕ್ವಾಂಟಿಟಿ. ಸೊ ಮಾಸ್ಗೆ ಎಸ್ ಐ ಯೂನಿಟ್ ಕಿಲೋಗ್ರಾಮ್, ರೈಟ್. ಮಾಸ್ಗೆ ಎಸ್ ಐ ಯೂನಿಟ್ ಕೆಜಿ, ಲೆಂತ್ಗೆ ಎಸ್ ಐ ಯೂನಿಟ್ ಮೀಟರ್, ರೈಟ್, ಮೀಟರ್. ಟೈಮ್ಗೆ ಎಸ್ ಐ ಯೂನಿಟ್ ಸೆಕೆಂಡ್, ಟೆಂಪರೇಚರ್ಗೆ ಕೆಲ್ವಿನ್. ಇದೆಲ್ಲ ಟೇಬಲ್ ಅಲ್ಲಿ ಇದೆ, ಒಂದ್ಸಲ ರಿವೈಸ್ ಮಾಡ್ಕೊಳ್ಳಿ NCERT ಬುಕ್ ಇಂದ. ಎಲೆಕ್ಟ್ರಿಕ್ ಕರೆಂಟ್ಗೆ ನಾವು ಆಂಪಿಯರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಲುಮಿನಸ್ ಇಂಟೆನ್ಸಿಟಿನ ಕ್ಯಾಂಡೆಲಾ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ಗೆ ಮೋಲ್. ಓಕೆ. ಹಾಗಾದ್ರೆ ರಿಲೆವೆಂಟ್ ಸಿಂಬಲ್ ಏನು? ಕಿಲೋಗ್ರಾಮ್ ಅನ್ನ ಕೆಜಿ, ಮೀಟರ್ ಅನ್ನ ಎಂ, ಸೆಕೆಂಡ್ಗೆ ಎಸ್, ಕೆಲ್ವಿನ್ಗೆ ಕ್ಯಾಪಿಟಲ್ ಕೆ, ಆಂಪಿಯರ್ಗೆ ಕೆಲವೊಂದು ಬುಕ್ ಅಲ್ಲಿ ಐ ಇರತ್ತೆ, ಇನ್ ಕೆಲವು ಬುಕ್ ಅಲ್ಲಿ ಎ ಇರತ್ತೆ, ಬಟ್ ನಾವು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಏನಾಗಿ ಬಳಸ್ತಾ ಹೋಗೋಣ. ಕ್ಯಾಂಡೆಲಾಗೆ CD ಅಂಡ್ ಮೋಲ್ಗೆ MOL. Is that clear? Yes. So now supplementary units, right? Fundamental units clear ಆಯ್ತು. ಈ ಸಪ್ಲಿಮೆಂಟರಿ ಯೂನಿಟ್ಸ್ ಏನಿದೆ, ಒಂದು ಪ್ಲೇನ್ ಆಂಗಲ್, ಅನದರ್ ಒನ್ ಸಾಲಿಡ್ ಆಂಗಲ್, ರೈಟ್. ಬೇಸಿಕಲಿ ಪ್ಲೇನ್ ಆಂಗಲ್ ಅನ್ನ ನಾವು ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಬಳಸ್ತೀವಿ. ಸಾಲಿಡ್ ಆಂಗಲ್ ಇಸ್ ಅ 3D ವಿಜುವಲೈಸೇಷನ್ ಆಫ್ ಪ್ಲೇನ್ ಆಂಗಲ್, ರೈಟ್. ಸೊ ಫಾರ್ ಎಕ್ಸಾಂಪಲ್ ಎರಡು ಲೈನ್ಸ್ ಇದೆ ಅಂದ್ರೆ, ಸೊ ಇವಾಗ ಎರಡು ಲೈನ್ಸ್ ಅನ್ನ ತಗೊಳ್ಳೋಣ. ಸೊ ಈ ಎರಡು ಲೈನ್ಸ್ ಅಟ್ ಅ ಪಾಯಿಂಟ್ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂದ್ರೆ, ಸೊ ಅಟ್ ಅ ಪಾಯಿಂಟ್ ಇಂಟರ್ಸೆಕ್ಟ್ ಆಗ್ತಾ ಇರ್ಬೇಕಾದ್ರೆ, ಸೊ ಈ ಎರಡು ಲೈನ್ ಗಳ ನಡುವೆ ಇರತಕ್ಕಂತ ಒಂದು ಆಂಗಲ್ಗೆ ನಾವು ಪ್ಲೇನ್ ಆಂಗಲ್, ರೈಟ್, ಇದನ್ನ ಥೀಟಾ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ರೈಟ್. ಸೊ ದಿಸ್ ಇಸ್ ಥೀಟಾ. ಸೊ ಹಾಗಾದ್ರೆ ಈ ಥೀಟಾನ ನಾವು ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಆರ್ಕ್ ಲೆಂತ್, ರೈಟ್. ಸೊ ಲೆಟ್ಸ್ ಸೇ ಒಂದು ಸರ್ಕಲ್ ಅನ್ನ ಡ್ರಾ ಮಾಡಿ, ರೈಟ್. ಸೊ ಈ ಒಂದು ಪಾಯಿಂಟ್ ಅನ್ನ ಚೂಸ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ, ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ತೀನಿ, ಈ ಒಂದು ಪಾಯಿಂಟ್ ಅನ್ನ ಚೂಸ್ ಮಾಡ್ಕೊಂಡು, ರೈಟ್. ಈ ಒಂದು ಸರ್ಕಲ್ ಅನ್ನ ಚೂಸ್ ಮಾಡ್ಕೊಂಡು ಪಾಯಿಂಟ್ ಅನ್ನ ಚೂಸ್ ಮಾಡ್ಕೊಂಡು ಒಂದು ಸರ್ಕಲ್ ಅನ್ನ ಡ್ರಾ ಮಾಡಿದೆ. ಸೊ ಇವಾಗ ಇಲ್ಲೊಂದು ಲೆಂತ್ ಇದೆ ಅಲ್ವಾ, ಸೊ ದಿಸ್ ಆರ್ಕ್ ಲೆಂತ್, ರೈಟ್. ಸೊ ದಿಸ್ ಆರ್ಕ್ ಲೆಂತ್ ಅನ್ನ ನಾನು ಎಲ್ ಅಂತ ಹೇಳಿ ಕರಿತಿದ್ದೀನಿ. ಈ ಒಂದು ಡಿಸ್ಟೆನ್ಸ್ ಇಸ್ ರೇಡಿಯಸ್ ಆರ್, ರೈಟ್. ಸೊ ಇಲ್ಲಿ ನಾವು ಥೀಟಾನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಥೀಟಾ ಇಸ್ ಈಕ್ವಲ್ ಟು ಆರ್ಕ್ ಲೆಂತ್ ಬೈ ರೇಡಿಯಸ್. ಓಕೆ, ಥೀಟಾ ಏನು ಆರ್ಕ್ ಲೆಂತ್ ಬೈ ರೇಡಿಯಸ್, ಥೀಟಾ ಇಸ್ ಈಕ್ವಲ್ ಟು ಎಲ್ ಬೈ ಆರ್. ಸೊ ಥೀಟಾನ ಬೇಸಿಕಲಿ ರೇಡಿಯನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ರೇಡಿಯನ್ ಅಥವಾ ಡಿಗ್ರಿಯಲ್ಲಿ ಕೂಡ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಒಂದು ರೇಡಿಯನ್ ಅಂದ್ರೆ ಎಷ್ಟು, ಒಂದು ಡಿಗ್ರಿ ಅಂದ್ರೆ ಎಷ್ಟು, ಸೊ ಇದರ ಕನ್ವರ್ಷನ್ ನಾವು ನೋಡ್ತಾ ಹೋಗೋಣ. ಬಟ್ ಪ್ಲೇನ್ ಆಂಗಲ್ ಕ್ಲಿಯರ್ ಅಲ್ವಾ? ನಮಗೆ ಗೊತ್ತು ಜಿಯೋಮೆಟ್ರಿಲಿ ನಮ್ಗೆ ಆಲ್ರೆಡಿ ಪ್ಲೇನ್ ಆಂಗಲ್ ತುಂಬಾ ಕ್ಲಾರಿಟಿ ಇದೆ. ಬಟ್ ವಾಟ್ ಈಸ್ ದಿಸ್ ಸಾಲಿಡ್ ಆಂಗಲ್? ಸಾಲಿಡ್ ಆಂಗಲ್ ಅನ್ನ ಈವನ್ ವಿಜುವಲೈಸ್ ಮಾಡ್ಕೊಳ್ಳೋದಾದ್ರೂ ಯಾವ ತರ, ರೈಟ್. ಸಾಲಿಡ್ ಆಂಗಲ್ ಇಸ್ 3D, ರೈಟ್. ಸೊ ಇವಾಗ ನೀನು ಒಂದು ಕೋನ್ ಅನ್ನ ತಗೊಂತಿದ್ಯಾ, ಐಸ್ ಕ್ರೀಮ್ ಕೋನ್ ಅನ್ನ ತಗೊಂತಿದ್ಯಾ, ರೈಟ್. ಈ ಐಸ್ ಕ್ರೀಮ್ ಕೋನ್ ಅಲ್ಲಿ ಅಟ್ ದ ಸೆಂಟರ್, ರೈಟ್, ತುದಿಲಿ, ಕೋನ್ ತುದಿಲಿ ಏನಿದೆ ಅಲ್ಲಿಂದ ಏರಿಯಾ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ ಅಲ್ವಾ? ಸೊ ಈ ಒಂದು 3D ಆಂಗಲ್ ಅನ್ನು ನಾವು ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ದಟ್ ಸರ್ಫೇಸ್ ಏರಿಯಾ, ರೈಟ್, ಸರ್ಫೇಸ್ ಏರಿಯಾ ಬೈ ಆರ್ ಸ್ಕ್ವೇರ್. So solid angle is represented by steradian
measured by Sterdian, symbol is ohm, right? So ಈ ಸಾಲಿಡ್ ಆಂಗಲ್ ಅನ್ನ ನಾವು ಏರಿಯಾ ಬೈ ರೇಡಿಯಸ್ ಸ್ಕ್ವೇರ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ, ರೈಟ್? ಏರಿಯಾ ಬೈ ರೇಡಿಯಸ್ ಸ್ಕ್ವೇರ್. ಫಾರ್ ಎಕ್ಸಾಂಪಲ್ ನೀವು ತಗೊಳ್ಳಿ, ಕೋನ್ ಅನ್ನೇ ತೋರಿಸ್ತೀವಿ, ರೈಟ್? ಸೊ ಕೋನ್ ಇದು ತುದಿ, ರೈಟ್? ಸೊ ಕೋನಿನ ಟಾಪ್ ಈ ತರ ಇದೆ, ರೈಟ್? ಸೊ ದಿಸ್ ಇಸ್ ಮೈ ಪಾಯಿಂಟ್, ರೈಟ್? ಓ, ರೇಡಿಯಸ್ ಆಬ್ವಿಯಸ್ಲಿ ಆರ್ ಇದೆ, ರೈಟ್? ರೇಡಿಯಲ್ ಕೋನ್ ಇದ್ದಾಗ, ಸೊ ಈ ಒಂದು ಟಾಪ್ ಪೋರ್ಷನ್ ಏನಿದೆ ಇದರ ಏರಿಯಾ, ರೈಟ್? ಈ ಒಂದು ಟಾಪ್ ಪೋರ್ಷನ್ ಏನಿದೆ ಇದರ ಏರಿಯಾ ಡಿವೈಡೆಡ್ ಬೈ ದಿಸ್ ರೇಡಿಯಸ್ ಸ್ಕ್ವೇರ್. ಸೊ ಇದಕ್ಕೆ ನಾವು ಏನಂತ ಹೇಳಿ ಕರಿತೀವಿ? ಸಾಲಿಡ್ ಆಂಗಲ್. ಇಟ್ಸ್ ನಾಟ್ ಪ್ಲೇನ್ ಆಂಗಲ್, ಎರಡು ಲೈನ್ ಗಳ ನಡುವೆ ಇರ್ತಕ್ಕಂಥ ಆಂಗಲ್ ಅಲ್ಲ, ಇಟ್ ಈಸ್ ಸಾಲಿಡ್ ಆಂಗಲ್. ಸೊ ಇಫ್ ಯು ಎಕ್ಸ್ಟೆಂಡ್ ಈ ಒಂದು ಏರಿಯಾನ ನೀವು ಎಕ್ಸ್ಟೆಂಡ್ ಮಾಡಿ ಫುಲ್ ಸ್ಪಿಯರ್ ಮಾಡಿದ್ರೆ, ರೈಟ್? ಲೆಟ್ಸ್ ಸೇ ಸೆಂಟರ್ ಅಲ್ಲಿ ನಾನ್ ಕೂತಿದ್ದೀನಿ, ಯಾವ್ದ್ರ ಸೆಂಟರ್ ಅಲ್ಲಿ? ಟೆನ್ನಿಸ್ ಬಾಲ್ ನ ಸೆಂಟರ್ ಅಲ್ಲಿ, ರೈಟ್? ಒಂದು ಟೆನ್ನಿಸ್ ಬಾಲ್ ಇದೆ, ಆ ಟೆನ್ನಿಸ್ ಬಾಲ್ ನ ಸರ್ಫೇಸ್ ಏರಿಯಾ ಏನು? 4πr², right? 4πr² for a ball, right? For a sphere or ball, for a sphere area ಏನು? For a sphere 4πr² divided by radius ಏನು? r². ಹಾಗಾದ್ರೆ ಸ್ಟೆರಿಡಿಯನ್ is how much? 4π. ಸೊ ಹಾಗಾದ್ರೆ ಈ ಒಂದು ಸಾಲಿಡ್ ಆಂಗಲ್ ರೇಂಜ್ is from 0 to 4π. ಅಂದ್ರೆ ಸ್ಪಿಯರ್ ಗಿಂತ 3D ಆಬ್ಜೆಕ್ಟ್ ಇಲ್ಲ, ರೈಟ್? ದಟ್ ಇಸ್ ಅ ಕಂಪ್ಲೀಟ್ 3D ಆಬ್ಜೆಕ್ಟ್. ಸೊ ಸಾಲಿಡ್ ಆಂಗಲ್ ಏನಿದೆ 0 to 4π, ಬಟ್ ಪ್ಲೇನ್ ಆಂಗಲ್ ಏನಿದೆ ಇಟ್ ಗೋಸ್ ಫ್ರಮ್ 0 to 360 ಡಿಗ್ರಿ ಅಥವಾ 2π. ಸೊ ದಿಸ್ ಗೋಸ್ ಫ್ರಮ್ 0 to 2π. ಕ್ಲಿಯರ್? ಡಿಗ್ರಿ ವೈಸ್ ಇಲ್ಲಿ 0 to 4π. ಹಾಗಾದ್ರೆ ಒಂದು ಬೇಸಿಕ್ ಇಂಟ್ರೆಸ್ಟಿಂಗ್ ಕ್ವಶನ್, ನಾವು ಎ ಬಿ ಡಿ ವಿಲಿಯರ್ಸ್ಗೆ 360 ಡಿಗ್ರಿ ಪ್ಲೇಯರ್ ಅಂತ ಹೇಳಿ ಕರಿತೀವಲ್ವಾ? ಯಾಕೆ? ಎ ಬಿ ಡಿ ವಿಲಿಯರ್ಸ್ ಕ್ಯಾನ್ ಯಾವುದೇ ಡೈರೆಕ್ಷನ್ ಅಲ್ಲಾದ್ರೂ ಬಾಲ್ ಅನ್ನ ಹಿಟ್ ಮಾಡ್ತಾರೆ, ಬಟ್ ಈಸ್ ಇಟ್ ಆಕ್ಚುಲಿ 360 ಡಿಗ್ರಿ? ಯು ಥಿಂಕ್ ಅಬೌಟ್ ಇಟ್. ಸಿ, ಗ್ರೌಂಡ್ ಇದೆ, ಬಾಟಮ್ ಆಫ್ ದ ಗ್ರೌಂಡ್ ಡೆಫಿನೆಟ್ಲಿ ನಾನು ಬಾಲ್ ಅನ್ನ ಕಳ್ಸಕ್ ಸಾಧ್ಯ ಇಲ್ಲ, ಬಟ್ ಗ್ರೌಂಡಿನ ಮೇಲ್ಗಡೆ ಯಾವುದೇ ಆಂಗಲ್ ಅಲ್ಲಾದ್ರೂ ಕೂಡ, ಜಸ್ಟ್ ನಾಟ್ ಇನ್ ಎನಿ ಡೈರೆಕ್ಷನ್ ಕೂಡ ಇದೆ, ಅಟ್ ದ ಸೇಮ್ ಟೈಮ್ ಇಲಿವೇಶನ್ ಆಂಗಲ್ ಕೂಡ ಇದೆ ಅಲ್ವಾ? ಸೊ 6 ಹಿಂಗ್ ಹೋಗ್ಬೋದು ಅಥವಾ ನೆಲದ ಮೇಲೆ 4 ಹೋಗ್ಬೋದು, ಕರೆಕ್ಟ್? ಸೊ ಟೆಕ್ನಿಕಲಿ ವಿ ಶುಡ್ ಬಿ ಕಾಲಿಂಗ್ ಸ್ಟೆರಿಡಿಯನ್, ರೈಟ್? ಎ ಬಿ ಡಿ ವಿಲಿಯರ್ಸ್ ಶುಡ್ ಬಿ ಟೆಕ್ನಿಕಲಿ 2π, ರೈಟ್? ನಾಟ್ 4π. ಯಾಕಂದ್ರೆ ಕಂಪ್ಲೀಟ್ ಸ್ಪಿಯರ್ ಅನ್ನ ನಾವು ತಗೊಳ್ತಾ ಇಲ್ಲ, ಬಿಲೋ ದ ಅರ್ತ್ ಡೆಫಿನೆಟ್ಲಿ ನೋ. ಸೊ 2π ಸ್ಟೆರಿಡಿಯನ್ ಪ್ಲೇಯರ್ ಅಂತ ಟೆಕ್ನಿಕಲಿ ಹೇಳ್ಬೋದು, ಇನ್ಸ್ಟೆಡ್ ಆಫ್ 360 ಡಿಗ್ರಿ ಪ್ಲೇಯರ್. ಸೊ ಈ ತರ ನೀವು ನೆನ್ಪಿಟ್ಕೋಬಹುದು, ಬಟ್ ಯಾ, ದಿಸ್ ಇಸ್ ಜಸ್ಟ್ ಐಡಿಯಾ. ಸೊ ಈ ಐಡಿಯಾ ಕ್ಲಿಯರ್ ಇತ್ತು ಅಂದ್ರೆ ಡಿಗ್ರಿ ಕನ್ವರ್ಷನ್ ನೋಡ್ತಾ ಹೋಗೋಣ. ಸೊ ಡಿಗ್ರಿ ಟು ರೇಡಿಯನ್ ಕ್ಲಿಯರಾ? ಯಾವ ತರ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ, ಅಥವಾ ರೇಡಿಯನ್ ಟು ಡಿಗ್ರಿ. ಬಟ್ ಬಿ ಕ್ಲಿಯರ್, ಒಂದೇ ಒಂದು ವ್ಯಾಲ್ಯೂನ ನೀವು ತುಂಬಾ ಕ್ಲಿಯರ್ ಇಟ್ಕೊಳ್ಳಿ. ಸೊ ವಿಚ್ ಇಸ್ ಪೈ ಅಂದ್ರೆ ಪೈ ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದು ನಮ್ಮ ಸ್ಟ್ಯಾಂಡರ್ಡ್ ರೆಫರೆನ್ಸ್, ರೈಟ್? ಇಲ್ಲಿ ನಾನು ಡಿಗ್ರಿಗಾದ್ರೂ ಕನ್ವರ್ಟ್ ಮಾಡ್ಕೊಂತೀನಿ, ರೇಡಿಯನ್ಗಾದ್ರೂ ಕನ್ವರ್ಟ್ ಮಾಡ್ಕೊಂತೀನಿ. ಸೊ ಹಾಗಾದ್ರೆ ಡಿಗ್ರಿ ಟು ರೇಡಿಯನ್ ಮಾಡ್ಬೇಕಂದ್ರೆ, ಲೆಟ್ಸ್ ಸೇ 1 ಡಿಗ್ರಿ ಎಷ್ಟಾಗುತ್ತೆ ಅಲ್ಲಿಂದ ನೋಡ್ಕೊಳ್ಳಿ. 1 ಡಿಗ್ರಿ ಏನಾಗುತ್ತೆ? 1 ಡಿಗ್ರಿ ಬೇಕು ಅಂದ್ರೆ ನಾನು π/180 ಮಾಡ್ತೀನಿ, π/180 ರೇಡಿಯನ್, ರೈಟ್? ಸೊ ಇವಾಗ x ಡಿಗ್ರಿ, ರೈಟ್? ಫಾರ್ x ಡಿಗ್ರಿ ಕರೆಸ್ಪಾಂಡಿಂಗ್ ರೇಡಿಯನ್ ಎಷ್ಟು ಅಂತ ಕೇಳಿದಾಗ x ಡಿಗ್ರಿ ಮಲ್ಟಿಪ್ಲೈ ಮಾಡೋಣ ಈ ಕಡೆ ಕೂಡ, x π/180 ರೇಡಿಯನ್, ರೈಟ್? ಸಿಂಪಲ್. ಅದೇ ತರ ರೇಡಿಯನ್ ಟು ಡಿಗ್ರಿ ಯಾವ ತರ ಕನ್ವರ್ಟ್ ಮಾಡ್ಬೋದು? ರೇಡಿಯನ್ ಕೊಟ್ಟಿದ್ದಾರೆ, ರೇಡಿಯನ್ ಇಂದ ನಾವು ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು. ಸೊ 1 ರೇಡಿಯನ್ ಏನಾಗುತ್ತೆ? 1 ರೇಡಿಯನ್ ಇಲ್ಲಿಂದ ಪೈನ ಕೆಳಗಡೆ ಕಳಿಸಿ, 180/π ಡಿಗ್ರಿ ಅಲ್ವಾ? ಹಾಗಾದ್ರೆ
ಎಕ್ಸ್ ರೇಡಿಯನ್ ಏನಾಗುತ್ತೆ? ಎಕ್ಸ್ ರೇಡಿಯನ್ ಇಸ್ ಎಕ್ಸ್ 180 by pi ಡಿಗ್ರಿ. ಸೊ ಇದು ಕನ್ವರ್ಷನ್. ಬಟ್ ಇಲ್ಲೇ ಕ್ರಾಸ್ ಚೆಕ್ ಮಾಡ್ಬೋದು. 90 ಡಿಗ್ರಿ ಎಷ್ಟು? 90 ಡಿಗ್ರಿ ಅಂದ್ರೆ ಪೈ ಬೈ 2. ಸೊ ಹಾಗಾದ್ರೆ ಇಲ್ಲಿ 90 ಡಿಗ್ರಿ ಹಾಕಿ 90, ಇಲ್ಲಿ 90 ಹಾಕಿ 90 1 ಝ 2 ಝ, ಸೊ ಪೈ ಬೈ 2 ರೇಡಿಯನ್. ಕ್ಲಿಯರ್ ಅಲ್ವಾ? ಅದೇ ತರ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಪೈ ರೇಡಿಯನ್ ಹಾಕಿದ್ರೆ ಸೊ ಪೈ ರೇಡಿಯನ್ ಹಾಕಿದ್ರೆ ಎಕ್ಸ್ ಜಾಗದಲ್ಲಿ ಪೈ ಹಾಕಿ ಪೈ ಪೈ ಕ್ಯಾನ್ಸಲ್ ಆಗುತ್ತೆ. ಸೊ ಪೈ ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಕ್ಲಿಯರ್ ಅಲ್ವಾ? ಸೊ ದಿಸ್ ಇಸ್ ಕನ್ವರ್ಷನ್ ಫಾರ್ಮುಲಾ ನಿಮ್ಗೆ, ರೈಟ್? ಸೊ ಇದು ಫಾರ್ಮುಲಾ ಆಗಿ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇದೆಯಾ? ಇಷ್ಟು ಗೊತ್ತಿದ್ರೆ ನಿಮ್ ಕ್ವಿಕ್ ಆಗಿ ಮಾಡ್ಕೋಬಹುದು, ಅಥವಾ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಇದ್ರೆ ಆಬ್ವಿಯಸ್ಲಿ ನೆನಪಿರ್ಬೇಕು. ನಾವು ಫಂಡಮೆಂಟಲ್ ಯೂನಿಟ್ಸ್ ಕ್ಲಿಯರ್, ಸಪ್ಲಿಮೆಂಟರಿ ಯೂನಿಟ್ಸ್ ಕ್ಲಿಯರ್, ರೈಟ್? ಸೊ ಇದಲ್ಲದೆ ವಿ ಹ್ಯಾವ್ ಇನ್ಫೈನೈಟ್ ನಂಬರ್ ಆಫ್ ಡಿರೈವ್ಡ್ ಯೂನಿಟ್ಸ್. ಯಾಕೆ? there are infinite number of derived quantities, right? Physical world is not about one thing, two thing. ಎಷ್ಟು ಬೇಕು ಅಷ್ಟನ್ನ ನಾವು ಅಬ್ಸರ್ವ್ ಮಾಡಬಹುದು, right? There are so many things to observe. ಯಾವ ತರ? ಒಂದು ಆಟಮ್ ಅಲ್ಲಿ ಎಲೆಕ್ಟ್ರಾನ್ ನ ಸ್ಪೀಡ್ ಎಷ್ಟು, ಎಲೆಕ್ಟ್ರಾನ್ ನ ಮೊಬಿಲಿಟಿ ಎಷ್ಟು, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು, ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಅದು ಸೈಂಟಿಸ್ಟ್ ನ ಇಮ್ಯಾಜಿನೇಷನ್ ಗೆ ಬಿಟ್ಟಂತದ್ದು, ರೈಟ್? ಎವ್ರಿ ಡೇ ಒಂದು ಹೊಸ ಕ್ವಾಂಟಿಟಿ ಬರಬಹುದು. ಆ ಕ್ವಾಂಟಿಟಿಗೆ ಒಂದು ರಿಲೆವೆಂಟ್ ಯೂನಿಟ್ ಕೂಡ ಇರಬಹುದು. So there are infinite quantities. ಅದರಲ್ಲಿ ಫಂಡಮೆಂಟಲ್ 7, ಬಟ್ ಡಿರೈವ್ಡ್ ಎಷ್ಟು? ಡಿರೈವ್ಡ್ so many things. ಸೊ ಆ so many things ಅಲ್ಲಿ ಜಸ್ಟ್ ಸಿಂಪಲ್ ಡಿರೈವ್ಡ್ ಕ್ವಾಂಟಿಟೀಸ್ ನಾನು ಇಲ್ಲಿ ಮೆನ್ಷನ್ ಮಾಡಿದೀನಿ. ಯಾಕಂದ್ರೆ ಈ ಟೇಬಲ್ ನಿಮಗೆ NCERT ಅಲ್ಲಿ ಡೆಫಿನೆಟ್ಲಿ ಇದೆ. ಸೊ ಎಲ್ಲಾ ಕ್ವಾಂಟಿಟೀಸ್ ನಾವು ಹೋಗ್ತಾ ಹೋಗ್ತಾ ಪ್ರತಿಯೊಂದು ಚಾಪ್ಟರ್ ಅಲ್ಲೂ ಕಲಿತಾ ಹೋಗ್ಬೋದು. ಬಟ್ ಇಲ್ಲಿ ಫ್ರಮ್ ದ ರಿವಿಷನ್ ಪಾಯಿಂಟ್ ಆಫ್ ವ್ಯೂ ನಾನು ನಿಮ್ಗೆ ಜಸ್ಟ್ ತೋರಿಸ್ತಾ ಹೋಗ್ತಿದ್ದೀನಿ. ಸೊ ನೀವು ಈ ಟೇಬಲ್ ಅನ್ನ ಬಯಾಟ್ ಮಾಡೋ ಅವಶ್ಯಕತೆ ಇಲ್ಲ, ರೈಟ್? NCERT ಟೇಬಲ್ ಅನ್ನ ಬಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಸ್ ಯು ಲರ್ನ್, ಪ್ರತಿಯೊಂದು ಚಾಪ್ಟರ್ ನೀವು ಕಲಿತಾ ಹೋದಾಗೆ ಫೋರ್ಸ್ ಅಂದ್ರೇನು, ಎನರ್ಜಿ ಅಂದ್ರೇನು, ಪವರ್ ಅಂದ್ರೇನು, ಟಾರ್ಕ್ ಅಂದ್ರೇನು, ಲೀನಿಯರ್ ಮೂಮೆಂಟಮ್, ಆಂಗ್ಯುಲರ್ ಮೂಮೆಂಟಮ್, ಪ್ರತಿಯೊಂದು ಕೂಡ ನಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ನೋ ನೀಡ್ ಟು ಈ ಒಂದು ಚಾಪ್ಟರ್ ಎಲ್ಲ ಕಲ್ತ್ಬಿಡೋ ಅವಶ್ಯಕತೆ ಇಲ್ಲ. ನಿನಗೆ ಫಿಸಿಕಲ್ ಕ್ವಾಂಟಿಟಿಯ ಫಿಸಿಕಲ್ ಮೀನಿಂಗ್ ಗೊತ್ತಿದ್ರೆ ಡೆಫಿನೆಟ್ಲಿ ನೀನು ಏನ್ ಬೇಕಾದ್ರೂ ಮಾಡ್ಬೋದು ವಿತ್ ರೆಸ್ಪೆಕ್ಟ್ ಟು ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್. ಸೊ ಅದಕ್ಕೆ ಬೇಸಿಕ್ ಕ್ವಾಂಟಿಟೀಸ್ ನಾನು ಇಲ್ಲಿ ಮೆನ್ಷನ್ ಮಾಡಿದೀನಿ. ಏರಿಯಾನ ಯಾವ ತರ ಬರಿತೀವಿ? ಏರಿಯಾಸ್ ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ? ಲೆಂತ್ ಇಂಟು ಬ್ರೆಡ್ತ್. ಸೊ ಯೂನಿಟ್ SI ಯೂನಿಟ್ ಮೀಟರ್ ಸ್ಕ್ವೇರ್, ಯಾಕಂದ್ರೆ 2 ಲೆಂತ್ ಇದೆ. ಅದೇ ವಾಲ್ಯೂಮ್ ಆದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಮೀಟರ್ ಕ್ಯೂಬ್. ಬಟ್ ಸ್ಪೀಡ್ ಅಲ್ಲಿ ಸ್ಪೀಡ್ ಅನ್ನ ಯಾವ ತರ ಬರಿತೀವಿ? ಸ್ಪೀಡ್ ಇಲ್ಲಿ 2 ಡೈಮೆನ್ಷನ್ ಬರುತ್ತೆ. ಸ್ಪೀಡ್ ಇಸ್ ಇಷ್ಟು ಡಿಸ್ಟೆನ್ಸ್ ಅನ್ನ ಇಷ್ಟು ಟೈಮ್ ಅಲ್ಲಿ, ರೈಟ್? ಸೊ ಡಿಸ್ಟೆನ್ಸ್ ಅಂಡ್ ಟೈಮ್. ಸೊ ಬೇಸಿಕಲಿ ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್. ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್. ಆಕ್ಸಿಲರೇಷನ್ velocity per time, right? So SI unit meter per second square. Force, yeah, mass into acceleration, alva? So force is mass into acceleration. How do we write? kg meter per second square. Momentum, mass into velocity, right? kg meter per second. Energy, force into displacement, right? So force into displacement. So kg meter square per second square, right? So ಈ ತರ ನಾವು ಡಿರೈವ್ಡ್ ಕ್ವಾಂಟಿಟೀಸ್ ಗೆ ರೆಸ್ಪೆಕ್ಟಿವ್ ಯೂನಿಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡಬಹುದು. ತುಂಬಾ ಡಿರೈವ್ಡ್ ಕ್ವಾಂಟಿಟೀಸ್ ಇದೆ, ರೈಟ್? ಸೊ ನೀವು ಟೇಬಲ್ ಅನ್ನ ನೋಡಿ ಜಸ್ಟ್ ಕ್ವಾಂಟಿಟೀಸ್ ಗೆ ಗೆಟ್ ಯೂಸ್ ಟು ಆಗಿದ್ರೆ ನಿಮ್ಗೆ ಕ್ವಾಂಟಿಟಿ ಫಿಸಿಕಲ್ ಮೀನಿಂಗ್ ಇದ್ರೆ ಗೊತ್ತಿದ್ರೆ ಕ್ವಾಂಟಿಟಿ ಡೈಮೆನ್ಷನ್ ಏನು,
ಎಲ್ಲ ಕೂಡ ವರ್ಕೌಟ್ ಮಾಡ್ತಾ ಹೋಗ್ಬೋದು, ರೈಟ್. ಸೊ ಬಟ್ ಬಯಾಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪ್ರತಿಯೊಂದಕ್ಕೂ ಡೈಮೆನ್ಷನ್ ಏನು, ಡೈಮೆನ್ಷನಲ್ ಈಕ್ವೇಶನ್ ಏನು, ಅದು ಕನ್ಫ್ಯೂಷನ್. ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಯಾವಾಗ ನೀವು ಒಂದು ವಿಷಯನ ತುಂಬಾ ಕ್ಲಾರಿಟಿಯಿಂದ ಅರ್ಥ ಮಾಡ್ಕೋತೀರಾ, ಅದನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ ಅಲ್ಲ, ರೈಟ್. ಅರ್ಥ ಆದ್ರೆ ಡೆಫಿನೆಟ್ಲಿ ನೆನ್ಪಿರುತ್ತೆ. ಲರ್ನಿಂಗ್ ಲ್ಯಾಡರ್ ಗೊತ್ತಲ್ವಾ? ವಿ ಹ್ಯಾವ್ ಟು ಫಸ್ಟ್ ರಿಮೆಂಬರ್. ಒಂದಷ್ಟು ಬೇಸಿಕ್ ಐಡಿಯಾಸ್ ನಮಗೆ ಗೊತ್ತಿದ್ರೆ ಮೈಂಡ್ ಡೆವಲಪ್ ಆಗ್ತಾ ಹೋಗುತ್ತೆ. ಯಾವ ತರ ಅಂದ್ರೆ, ವಿ ವಾಂಟ್ ಟು ಅಪ್ಲೈ, ಅನಲೈಸ್, ಕ್ರಿಯೇಟ್ ಅಟ್ ದ ಎಂಡ್. ಸೊ ನೋ ನೀಡ್ ಟು ಬಯಾಟ್ ಎವ್ರಿಥಿಂಗ್. ಒಂದಷ್ಟು ಬೇಸಿಕ್ ಐಡಿಯಾಸ್ ಕ್ಲಿಯರ್ ಇದ್ರೆ ಜಸ್ಟ್ ಗೋ ಥ್ರೂ ದ ಸಿಲೆಬಸ್, ಯು ಗೆಟ್ ಯೂಸ್ ಟು ಇಟ್. ಓಕೆ, ಕ್ಲಿಯರ್. ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನೋ ಟಾಪಿಕ್ ಕೆಲವಷ್ಟು ಸಲ ಕ್ವಶನ್ಸ್ ಬಂದಿದೆ. ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ 2 ಮಾರ್ಕ್ಸ್ಗೆ 1 ಮಾರ್ಕ್ಸ್ಗೆ ಈ ಒಂದು ನಂಬರ್ ಅಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅಂತ ಕೇಳಿರೋ ಪ್ರಶ್ನೆಗಳಿದಾವೆ. ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ ಏನು? ಸಿಗ್ನಿಫಿಕೆಂಟ್ ಅಂದ್ರೆ ಇಂಪಾರ್ಟೆಂಟ್, ಸಿಗ್ನಿಫಿಕೆಂಟ್ ಅಂದ್ರೆ ಇಂಪಾರ್ಟೆಂಟ್ ಫಿಗರ್ಸ್. ಯಾಕೆ ಇಂಪಾರ್ಟೆಂಟ್ ಫಿಗರ್ಸ್? ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಏನ್ ಮಾಡ್ತೀವಿ, ಮೆಜರ್ಮೆಂಟ್ ತೆಗಿತೀವಿ. ಆ ಮೆಜರ್ಮೆಂಟ್ ಅನ್ನ ಪರ್ಟಿಕ್ಯುಲರ್ ಯೂನಿಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇವಾಗ ನಾನು ಮೀಟರ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೂ, ಸೆಂಟಿಮೀಟರ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೂ, ಮೈಕ್ರೋಮೀಟರ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ? ನಾನು ಡಿಫ್ರೆಂಟ್ ಯೂನಿಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದಾಗ ಅದು ಬೇರೆ ತರ ರೆಪ್ರೆಸೆಂಟ್ ಮಾಡ್ಬೋದು. ಬಟ್ ನೀನ್ ಯಾವ್ದು ಯೂನಿಟ್ ಅಲ್ಲಿ ಆದ್ರೂ ರೆಪ್ರೆಸೆಂಟ್ ಮಾಡು, ದೇರ್ ಆರ್ ಸಮ್ ಇಂಪಾರ್ಟೆಂಟ್ ಫಿಗರ್ಸ್. ಅಂದ್ರೆ ಆ ಒಂದು ಮೆಷರ್ಮೆಂಟ್ ಅಲ್ಲಿ ಇಂಪಾರ್ಟೆಂಟ್ ನಂಬರ್ಸ್ ಇದೆ, ಯು ಕಾಂಟ್ ಮಿಸ್ ದೆಮ್, ರೈಟ್. ಆ ತರದ ನಂಬರ್ಸ್ ಗೆ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಆ ಸಿಗ್ನಿಫಿಕೆಂಟ್ ಅಥವಾ ಇಂಪಾರ್ಟೆಂಟ್ ಫಿಗರ್ಸ್ ಟೆಲ್ಸ್ ಯು ಹೌ ಪ್ರಿಸೈಸ್ಲಿ ಮೆಷರ್ಮೆಂಟ್ ಇಸ್ ಡನ್, ರೈಟ್. ಎಷ್ಟು ಅಕ್ಯುರೇಟ್ ಆಗಿ, ಎಷ್ಟು ಪ್ರಿಸೈಸ್ ಆಗಿ ಮೆಷರ್ಮೆಂಟ್ ಮಾಡಿದೀವಿ ಅನ್ನೋದು ಆ ಒಂದು ಸಿಗ್ನಿಫಿಕೆಂಟ್ ಫಿಗರ್ ಇಂದ ಗೊತ್ತಾಗ್ತಾ ಹೋಗುತ್ತೆ. ಮಾಸ್ ಆಫ್ ಎಲೆಕ್ಟ್ರಾನ್, ಮಾಸ್ ಆಫ್ ಅರ್ತ್, ರೈಟ್, ದೇರ್ಸ್ ಎ ಡಿಫರೆನ್ಸ್. ಇದನ್ನ ಎಷ್ಟು ಪ್ರಿಸೈಸ್ ಆಗಿ ಮಾಡ್ತೀವಿ, ಇದನ್ನ ಎಷ್ಟು ಅಪ್ರಾಕ್ಸಿಮೇಟ್ ಮಾಡ್ತೀವಿ, ರೈಟ್. ಸೊ ದೇರ್ಸ್ ಎ ಡಿಫರೆನ್ಸ್. ಆ ಒಂದು ಐಡಿಯಾ ಕ್ಲಿಯರ್ ಆಗ್ಬೇಕಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನೋ ಒಂದು ನಾಲೆಡ್ಜ್ ಇರಬೇಕು, ರೈಟ್. ಸೊ ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ಫಿಗರ್ ಔಟ್ ಮಾಡೋದಕ್ಕೆ ಸರ್ಟೆನ್ ರೂಲ್ಸ್ ಇದೆ. ಒಂದು ನಂಬರ್ ನಿಮಗೆ ಕೊಟ್ರೆ, ರೈಟ್, ಒಂದು ಮೆಷರ್ಮೆಂಟ್ ಅನ್ನ ನಿಮಗೆ ಕೊಟ್ರೆ ಅದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕೇಳಿದಾಗ, ರೈಟ್, ಆ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅಂತ ಹೇಳೋದಕ್ಕೆ ಸರ್ಟೆನ್ ರೂಲ್ಸ್ ಇದೆ. ಬಿ ಕ್ಲಿಯರ್. 5 ರೂಲ್ಸ್ ಆರ್ ಬ್ಲೈಂಡ್ಲಿ ಮೈಂಡಿಗೆ ಬರಬೇಕು. 5 ರೂಲ್ಸ್ ಇದೆ. 1 by 1 ಕಲಿತಾ ಹೋಗಿ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಅಪ್ಲೈ ಮಾಡೋದು ತುಂಬಾ ಸುಲಭ ಆಗುತ್ತೆ. ಸೊ ರೂಲ್ 1 ಏನು? ಆಲ್ ದ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ನಾನ್ ಝೀರೋ ಅನ್ನ ಹೊರತುಪಡಿಸಿರೋ ಎಲ್ಲಾ ಡಿಜಿಟ್ಸ್ ಗಳು ಸಿಗ್ನಿಫಿಕೆಂಟ್. ಅಂದ್ರೆ ಲೆಟ್ಸ್ ಸೇ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ, ಈ ನಂಬರ್ ಅಲ್ಲಿ 5, 6, 7, 8 ಝೀರೋ ಇದೆಯಾ? ನೋ. ಸೊ ಆಲ್ ದ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಹಾಗಾದ್ರೆ ಈ ಒಂದು ನಂಬರ್ ಅಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? 4 ಸಿಗ್ನಿಫಿಕೆಂಟ್ ಫಿಗರ್ಸ್. ರೂಲ್ ನಂಬರ್ 2 ಏನ್ ಹೇಳುತ್ತೆ ಅಂದ್ರೆ, ಝೀರೋಸ್ ಬಿಟ್ವೀನ್, ರೈಟ್, ಝೀರೋಸ್ ಬಿಟ್ವೀನ್ ನಾನ್ ಝೀರೋ ಡಿಜಿಟ್ಸ್ ಏನಿದೆ, ನಾನ್ ಝೀರೋ ಡಿಜಿಟ್ಸ್ ನಡುವೆ ಇರೋ ಝೀರೋ ಏನಿದೆ, ದಟ್ ಈಸ್ ಆಲ್ಸೋ ಸಿಗ್ನಿಫಿಕೆಂಟ್. ಹಾಗಾದ್ರೆ ರೂಲ್ ನಂಬರ್ 1 ಇಂದ 5, 3, 2 ಸಿಗ್ನಿಫಿಕೆಂಟ್. ರೂಲ್ ನಂಬರ್ 2 ಇಂದ 0, 0 ಎರಡು ಕೂಡ ಸಿಗ್ನಿಫಿಕೆಂಟ್. ಇಲ್ಲಿ ಎಷ್ಟಿದೆ? 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, ರೈಟ್. ಸೊ ರೂಲ್ ನಂಬರ್ 3 ಏನ್ ಹೇಳುತ್ತೆ ಅಂದ್ರೆ, ಇಫ್ ಅ ನಂಬರ್ ಇಸ್ ಲೆಸ್ ದ್ಯಾನ್ 1 ಅಥವಾ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂದ್ರೆ, ಡೆಸಿಮಲ್ ಪಾಯಿಂಟ್ ಆ ಪಾಯಿಂಟ್ ಅನ್ನ ಬಿಡಿ. ಒಂದು ನಂಬರ್ ಅಲ್ಲಿ ಲೆಫ್ಟ್ ಸೈಡ್ ಬರುತ್ತಲ್ಲ ವಿತೌಟ್ ಡೆಸಿಮಲ್ ಪಾಯಿಂಟ್, ಆ ಝೀರೋಸ್ ಯಾವತ್ತೂ ಕೂಡ ನಾಟ್ ಸಿಗ್ನಿಫಿಕೆಂಟ್. ಅಂದ್ರೆ ಲೆಫ್ಟ್ ಇಟ್ರೆ 4 ಅನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ? 0, 4, 0, 0, 4 ಫಸ್ಟ್ ಬರುತ್ತಲ್ಲ ಝೀರೋ, ಆಬ್ವಿಯಸ್ಲಿ ನಾಟ್ ಸಿಗ್ನಿಫಿಕೆಂಟ್. ಬಟ್ ಡೆಸಿಮಲ್ ಪಾಯಿಂಟ್ ಇತ್ತು ಅಂದ್ರೆ ಹಾಗೂ ಕೂಡ ಲೆಫ್ಟ್ ಬರುತ್ತಲ್ಲ, ಲೆಫ್ಟ್ ಬರೋ ಝೀರೋಸ್, ರೈಟ್, ಲೆಫ್ಟ್ ಬರುತ್ತಲ್ಲ
to the non-zero digit, they are not significant. Be clear. ಈ ಒಂದು ಕೇಸಲ್ಲಿ ನಾಟ್ ಸಿಗ್ನಿಫಿಕೆಂಟ್ ಪಾಯಿಂಟ್ ಇಸ್ ಕ್ಲಿಯರ್. ಲೆಫ್ಟ್ ಬರೋ ಈ ಎರಡು ಸೊನ್ನೆಗಳು ಡೆಸಿಮಲ್ ಇಲ್ಲ ಅಂದ್ರೂ ಕೂಡ ಇದ್ರೂ ಕೂಡ ಲೆಫ್ಟ್ ಬರುತ್ತಲ್ಲ ಈ ಸೊನ್ನೆಗಳು ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ಹಾಗಾದ್ರೆ ಎಷ್ಟಿದೆ? ಎರಡಿದೆ. ಇಲ್ಲಿ ಎಷ್ಟಿದೆ? ಎರಡಿದೆ ಸಿಗ್ನಿಫಿಕೆಂಟ್ ಫಿಗರ್ಸ್. ಫೋರ್ತ್ ಪಾಯಿಂಟ್ ಏನಂದ್ರೆ ದ ಟರ್ಮಿನಲ್ ಅಥವಾ ಟ್ರೇಲಿಂಗ್ ಝೀರೋಸ್ ಇನ್ ಅ ನಂಬರ್ ವಿತೌಟ್ ಡೆಸಿಮಲ್. ಡೆಸಿಮಲ್ ಅಲ್ಲದೆ ಇರೋ ನಂಬರ್ ಅಲ್ಲಿ ಕೊನೆಗೆ ಬರುತ್ತಲ್ಲ ಆ ಸೊನ್ನೆಗಳು ನಾಟ್ ಸಿಗ್ನಿಫಿಕೆಂಟ್. ಕೊನೆಗೆ ಬಂದ್ರೂ ಕೂಡ ನಾಟ್ ಸಿಗ್ನಿಫಿಕೆಂಟ್, ಡೆಸಿಮಲ್ ಇಲ್ಲ ಅಂದ್ರೆ, ರೈಟ್? ದಟ್ ಇಸ್ ದ ಪಾಯಿಂಟ್. ಸೊ 2800 ಇಲ್ಲೇನಿದೆ? ಡೆಸಿಮಲ್ ಇಲ್ಲ. ಡೆಸಿಮಲ್ ಇಲ್ಲ ಅಂದ್ರೆ ದೇ ಆರ್ ನಾಟ್ ಸಿಗ್ನಿಫಿಕೆಂಟ್, ಕೊನೆಗೆ ಬರೋ ಸೊನ್ನೆಗಳು. ಓಕೆ, ಯಾಕಂದ್ರೆ ನಾನು ಅದಕ್ಕೆ ಪವರ್ ಹಾಕ್ಬೋದು, ರೈಟ್? ಸೊ 28 into 10 power 2 ಅಂತ ಹೇಳಿ ರೆಪ್ರೆಸೆಂಟ್ ಮಾಡಬಹುದು, ರೈಟ್? ದಟ್ ಇಸ್ ವೈ ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ಇನ್ ಕೇಸ್ ಡೆಸಿಮಲ್ ಪಾಯಿಂಟ್ ಇತ್ತು ಅಂದ್ರೆ ಕೊನೆಗೆ ಬರುತ್ತಲ್ಲ ಸೊನ್ನೆ, ದೇ ಆರ್ ಸಿಗ್ನಿಫಿಕೆಂಟ್. ಡೆಸಿಮಲ್ ಪಾಯಿಂಟ್ ಇರೋದಕ್ಕೂ ಇಲ್ಲದೆ ಇರೋದಕ್ಕೂ ಡಿಫ್ರೆನ್ಸ್ ಏನು? ಡೆಸಿಮಲ್ ಪಾಯಿಂಟ್ ಇದ್ರೆ ಯು ಆರ್ ಪ್ರಿಸೈಸ್ಲಿ, ತುಂಬಾ ಅಕ್ಯುರೇಟ್ ಆಗಿ, ತುಂಬಾ ಪ್ರಿಸೈಸ್ ಆಗಿ ಮೆಷರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀಯಾ. ಅಲ್ಲಿ ಸೊನ್ನೆ ಇಲ್ಲ ಅಂದ್ರೆ ಬೇಕಾಬಿಟ್ಟಿ ಮೆಷರ್ಮೆಂಟ್ ಮಾಡ್ತಾ ಇದೀವಿ. ಡೆಸಿಮಲ್ ಇಲ್ಲ ಅಂದ್ರೆ ಬೇಕಾಬಿಟ್ಟಿ ಮೆಷರ್ಮೆಂಟ್ ಮಾಡ್ತಾ ಇದೀವಿ ಅಂತ. ಅದಕ್ಕೆ ನಾವು ಪವರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಹಾಗಾದ್ರೆ ಇಲ್ಲಿ ಎಷ್ಟಿದೆ? 2. ಹಾಗಾದ್ರೆ ಇಲ್ಲಿ ಎಷ್ಟಿದೆ? ದೇ ಆರ್ ಸಿಗ್ನಿಫಿಕೆಂಟ್ ಇದೆ. 3 ರೂಲ್ 1, 5 ರೂಲ್ 1, 7 ರೂಲ್ 1. ಮತ್ತೆ ಈ ಎರಡರ ನಡುವೆ ಬರೋ 0 ರೂಲ್ 2. ರೂಲ್ 3 ನಾಟ್ ಅಪ್ಲಿಕೇಬಲ್, 4 ನಾಟ್ ಅಪ್ಲಿಕೇಬಲ್, 5 ಏನ್ ಹೇಳುತ್ತೆ? ಡೆಸಿಮಲ್ ಪಾಯಿಂಟ್ ಇದೆ, ಸೊನ್ನೆಗಳು ಕೊನೆಗೆ ಬರುತ್ತೆ, ಡೆಸಿಮಲ್ ಪಾಯಿಂಟ್ ಇದೆ, ದೇ ಆರ್ ಆಲ್ಸೋ ಸಿಗ್ನಿಫಿಕೆಂಟ್. ಹಾಗಾದ್ರೆ 1 2 3 4 5 6. ಸೊ ಈಗ ರೂಲ್ಸ್ ಫಾರ್ ಅರ್ಥಮೆಟಿಕ್ ಆಪರೇಷನ್ ಅಂದ್ರೆ ಪ್ಲಸ್ ಮೈನಸ್ ಅಥವಾ ಅಡಿಷನ್, ಸಬ್ಸ್ಟ್ರಾಕ್ಷನ್ ಅಥವಾ ಮಲ್ಟಿಪ್ಲಿಕೇಶನ್, ಡಿವಿಷನ್, ರೈಟ್? ಸೊ ಈ 4 ಅರ್ಥಮೆಟಿಕ್ ಆಪರೇಷನ್ ಅಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ಯಾವ ತರ ನಾವು ರಿಟೈನ್ ಮಾಡ್ತೀವಿ, ರೈಟ್? ಸೊ ಪ್ಲಸ್ ಮೈನಸ್ ಆಗಿರ್ಬೋದು, ಇಂಟು ಡಿವಿಷನ್ ಆಗಿರ್ಬೋದು, ರೈಟ್? ಸೊ ಒಂದು ಸಿಗ್ನಿಫಿಕೆಂಟ್ ಫಿಗರ್ಸ್ ಇರೋ ನಂಬರ್ಸ್ ಅನ್ನ ನಾವು ಬಳಸ್ಕೊಂಡು ಡೆಫಿನೆಟ್ಲಿ ಎಲ್ಲ ಒಂದು ಮೆಷರ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಸರ್ಟೆನ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದೇ ಇರುತ್ತೆ, ರೈಟ್? ಸೊ ಬಟ್ ನಾವ್ ಈ ಅರ್ಥಮೆಟಿಕ್ ಆಪರೇಷನ್ ಮಾಡ್ಬೇಕಾದ್ರೆ ಫೈನಲ್ ರಿಸಲ್ಟ್ ಅನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ಬೇಕು, ದಿಸ್ ಇಸ್ ಜಸ್ಟ್ ಫಾರ್ ದ ಸೇಕ್ ಆಫ್ ನೋಯಿಂಗ್. ನಿಮ್ಗೆ ಇದು ಸಿಗ್ನಿಫಿಕೆಂಟ್ ಫಿಗರ್ಸ್ ಇಂಪಾರ್ಟೆನ್ಸ್ ಗೊತ್ತಿರಬೇಕು, ರೈಟ್? ಯಾವ ತರ ಒಂದು ಫೈನಲ್ ರಿಸಲ್ಟ್ ಅನ್ನ ರೆಪ್ರೆಸೆಂಟ್ ಮಾಡಕ್ಕೋಸ್ಕರ ಅಂತ. ಬಟ್ ಪ್ರಾಕ್ಟಿಕಲ್ ನಾಲೆಡ್ಜ್ ಅಂತ ಬಂದಾಗ ಇಟ್ ಡಿಪೆಂಡ್ಸ್. ಯಾರು ತುಂಬಾ ಪ್ರಿಸೈಸ್ ಮೆಷರ್ಮೆಂಟ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಈ ಐಡಿಯಾ ಬೇಕಿರುತ್ತೆ. ಬಟ್ ಇಲ್ಲಿ ಇಟ್ಸ್ ಅ ಯೂಶುವಲ್ ಪ್ರಾಸೆಸ್, ನಮಗೆ ಇದು ಕಲಿಬೇಕು, ಕಲಿತಾ ಇದೀವಿ, ರೈಟ್? ಸೊ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಈ ಎರಡು ಪ್ರೊಸೆಸ್ ಅಲ್ಲಿ ಫೈನಲ್ ರಿಸಲ್ಟ್, ಎರಡು ನಂಬರ್ ಅನ್ನ ತಗೊಂಡು ಮಲ್ಟಿಪ್ಲೈ ಮಾಡ್ತಾ ಇದೀನಿ ಅಂದ್ರೆ ಫೈನಲ್ ರಿಸಲ್ಟ್ ಅಲ್ಲಿ ಆಸ್ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿರ್ಬೇಕು? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ ಒರಿಜಿನಲ್ ನಂಬರ್ ಇರುತ್ತಲ್ಲ ವಿತ್ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಅಂದ್ರೆ 2.3 ಅನ್ನೋ ಒಂದು ನಂಬರ್ ಇದೆ, 2.36 ಅನ್ನೋ ಅನದರ್ ನಂಬರ್ ಇದೆ. ಈ ಎರಡನ್ನ ನಾನು ಏನ್ ಮಾಡ್ತಾ ಇದ್ದೀನಿ? ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಬರುತ್ತೆ. ಆನ್ಸರ್ ಅನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀಯಾ? ಯು ಹ್ಯಾವ್ ಟು ರೆಪ್ರೆಸೆಂಟ್ ವಿತ್ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಯಾವ್ದಿದೆ? ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಹಾಗಾದ್ರೆ ಸೊ ಈ ಒಂದು ಫಾರ್ಮ್ಯಾಟ್ ಅಲ್ಲೇ ನಾವು ಆನ್ಸರ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು, ರೈಟ್? ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅಂದ್ರೆ ಆನ್ಸರ್ ಅಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಬರಬೇಕು. ಆ ತರ ನಾವು ರೆಪ್ರೆಸೆಂಟ್ ಮಾಡಬೇಕು. ಬಟ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಅಲ್ಲಿ ದ ಫೈನಲ್ ರಿಸಲ್ಟ್ ಏನಿದೆ ಶುಡ್ ರಿಟೈನ್ ಡೆಸಿಮಲ್ ಪ್ಲೇಸಸ್. ಓಕೆ, ಇಲ್ಲಿ ಡೆಸಿಮಲ್ ಪ್ಲೇಸಸ್ ಇಂಪಾರ್ಟೆಂಟ್. ಓಕೆ, ಆಸ್ ದೇರ್ ಆರ್ ಇನ್ ದ ನಂಬರ್ ವಿತ್ ಲೀಸ್ಟ್ ಡೆಸಿಮಲ್ ಪ್ಲೇಸ್. ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್, ಇಲ್ಲಿ ಡೆಸಿಮಲ್ ಪ್ಲೇಸ್. ಕ್ಲಿಯರಾ?
ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಿಲ್ಲ. ಲೆಟ್ಸ್ ಸೇ 3.6 ಪ್ಲಸ್ 4.75. ಓಕೆ, ಸೊ ಈ ಒಂದು ಕೇಸ್ ಅಲ್ಲಿ ನೀನ್ ಆನ್ಸರ್ ಅನ್ನ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಡೆಸಿಮಲ್ ಪ್ಲೇಸ್ ಎಲ್ಲಿ ಕಡಿಮೆ ಇದೆ ಸರ್? ಇಲ್ಲಿ ಕಡಿಮೆ, ರೈಟ್? ಸೊ ಇಲ್ಲಿ ಎಷ್ಟು ಡೆಸಿಮಲ್ ಪ್ಲೇಸ್ ಇದೆ? ಒಂದು ಡೆಸಿಮಲ್ ಪ್ಲೇಸ್ ಇದೆ, ರೈಟ್? ಸೊ ಆ ತರ ನಾವು ಆನ್ಸರ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು. ಇಟ್ಸ್ ಅ ರೂಲ್ ಫಾರ್ ಫಾಲೋಯಿಂಗ್. ನಾವೇನು ಡಿಸ್ಕಸ್ ಮಾಡಿದ್ವಿ ಸಿಗ್ನಿಫಿಕೆಂಟ್ ಫಿಗರ್ಸ್, ಅದನ್ನ ಫಾಲೋ ಮಾಡ್ಬೇಕಂದ್ರೆ ಫಾರ್ ಅರ್ಥಮೆಟಿಕ್ ಆಪರೇಷನ್ ಈ ರೂಲ್ಸ್ ಅನ್ನು ನಾವು ಫಾಲೋ ಮಾಡ್ಬೇಕು. ಕ್ಲಿಯರ್? ಎಸ್. ರೌಂಡಿಂಗ್ ಆಫ್. ಸೊ ತುಂಬಾ ಲಾಂಗ್ ಮೆಷರ್ಮೆಂಟ್ ಇದ್ದಾಗ, ತುಂಬಾ ಲೆಂತಿ ಮೆಷರ್ಮೆಂಟ್ ಇದ್ದಾಗ ನೋ, ಇಷ್ಟೇ ಯೂನಿಟ್ಸ್ ಅಲ್ಲಿ ಅಂದ್ರೆ ಇಷ್ಟೇ ಡಿಜಿಟ್ಸ್ ಅಲ್ಲಿ ನನಗೆ ಆನ್ಸರ್ ಬೇಕು ಅಂದಾಗ ರೌಂಡ್ ಆಫ್ ಮಾಡ್ತೀವಿ. ರೌಂಡ್ ಆಫ್ ನಮ್ಗೆ ಗೊತ್ತು, ಟೆಕ್ನಿಕ್, ಜನರಲ್ ಟೆಕ್ನಿಕ್ ಆಲ್ರೆಡಿ ನಮಗೆ ಗೊತ್ತಿರುತ್ತೆ. ಮ್ಯಾಥ್ಸ್ ಅನ್ನ ಇಷ್ಟು ವರ್ಷ ಸ್ಟಡಿ ಮಾಡಿರೋದ್ರಿಂದ. ಬಟ್ ಕ್ವಿಕ್ ರಿವಿಷನ್, ಪ್ರಿಸೀಡಿಂಗ್ ಡಿಜಿಟ್ ಈಸ್ ರೇಸ್ ಬೈ 1 ಅಂದ್ರೆ ಹಿಂದಿನ ಡಿಜಿಟ್ ಅನ್ನ ನಾವು 1 ರಿಂದ ರೇಸ್ ಮಾಡಬೇಕು. ಯಾವಾಗ ಡಿಜಿಟ್ ಅನ್ನ ಡ್ರಾಪ್ ಮಾಡ್ತಾ ಇರ್ತೀವಲ್ಲ, ಅದು ಮೋರ್ ದನ್ 5 ಇತ್ತು ಅಂದ್ರೆ, ಅಥವಾ 5 ಗಿಂತ ಕಡಿಮೆ ಇತ್ತು ಅಂದ್ರೆ ಲೆಫ್ಟ್ ಅನ್ಚೇಂಜ್ಡ್. 2.365 ಇದೆ. ಸೊ ಇವಾಗ ಇಲ್ಲಿ ನಾನು 6 ಅನ್ನ ಡ್ರಾಪ್ ಮಾಡ್ತಿದ್ದೀನಿ. 5 ಅನ್ನ ಡ್ರಾಪ್ ಮಾಡಿದೆ ಫಸ್ಟ್, ಫೈನ್. 5 ಅನ್ನ ಡ್ರಾಪ್ ಮಾಡಿದೆ. ಇವಾಗ 6 ಅನ್ನ ಡ್ರಾಪ್ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರೀವಿಯಸ್ ನಂಬರ್ ಅನ್ನ ನೋಡ್ಬೇಕು. 6 ಅನ್ನ ಡ್ರಾಪ್ ಮಾಡ್ತಾ ಇದ್ದೀನಿ, ಪ್ರೀವಿಯಸ್ ನಂಬರ್ 3 ಇದೆ, 3 5 ಗಿಂತ ಕಡಿಮೆ ಇದೆ, ಏನ್ ಮಾಡ್ಬೇಕು? ಜಸ್ಟ್ ಡ್ರಾಪ್ ಇಟ್. ಅದೇ ಇದು 8 ಇತ್ತು ಅಂದ್ರೆ ರೈಸ್ ಇಟ್ 2.9. ಓಕೆನಾ? ಸೊ ಲೆಟ್ಸ್ ಟೇಕ್ ಒಂದು ಎಕ್ಸಾಂಪಲ್ ಅನ್ನ ತಗೋಣ. 2.36, 2.86. ಸೊ ಇವಾಗ ನಾನು 6 ಅನ್ನ ರೌಂಡ್ ಆಫ್ ಮಾಡ್ತಾ ಇದ್ದೀನಿ. ಈ ಒಂದು ಪಾಯಿಂಟ್ ಡಿಜಿಟ್ ಅನ್ನ ನಾನು ಡ್ರಾಪ್ ಮಾಡ್ಬೇಕು. ಸೊ ಡಿಜಿಟ್ ಅನ್ನ ಡ್ರಾಪ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀನಿ? ಹಿಂದ್ಗಡೆ ನಂಬರ್ ನೋಡ್ತೀನಿ. ಹಿಂದ್ಗಡೆ ನಂಬರ್ ಏನಿದೆ? 3 ಇದೆ, ಜಸ್ಟ್ ಹಂಗೆ ಬಿಡ್ತೀನಿ. ಈ ಕೇಸಲ್ಲಿ ಹಿಂದ್ಗಡೆ ನಂಬರ್ 8 ಇದೆ, 5 ಗಿಂತ ಜಾಸ್ತಿ ಇದೆ. ಸೊ 2.9. ಓಕೆ, ಕ್ಲಿಯರ್? ಸರ್, ಡ್ರಾಪ್ ಮಾಡ್ತಾ ಇರೋ ನಂಬರ್ 5 ಇತ್ತು ಅಂದ್ರೆ, ಡ್ರಾಪ್ ಮಾಡ್ತಾ ಇರೋ ನಂಬರ್ 5 ಇತ್ತು ಅಂದ್ರೆ ಲೆಟ್ಸ್ ಸೇ 2.135 ಅಂಡ್ 2.145. ಈ ಕೇಸಲ್ಲಿ ನಾನು ಇವಾಗ 5 ಅನ್ನ ಡ್ರಾಪ್ ಮಾಡ್ತೀನಿ. ನನಗೆ ಬೇಡ ಇದು, ಜಸ್ಟ್ ನಾನು 2 ಪಾಯಿಂಟ್ಸ್ ಆಫ್ಟರ್ ಡೆಸಿಮಲ್ ಆ ತರ ರೆಪ್ರೆಸೆಂಟ್ ಮಾಡಕ್ ನೋಡ್ತಾ ಇದೀನಿ. ಸೊ ಆ ಕೇಸಲ್ಲಿ ಪ್ರಿಸೀಡಿಂಗ್ ಡಿಜಿಟ್ ಈವನ್ ಇತ್ತು ಅಂದ್ರೆ ಈ ಡಿಜಿಟ್ ಏನಿದೆ ಈವನ್ ಇತ್ತು ಅಂದ್ರೆ ಜಸ್ಟ್ ಏನ್ ಮಾಡ್ಬೇಕು? ವಿ ಜಸ್ಟ್ ಹ್ಯಾವ್ ಟು ಸಿಂಪ್ಲಿ ಡ್ರಾಪ್ ಮಾಡಿ. ಪ್ರಿಸೀಡಿಂಗ್ ಡಿಜಿಟ್ ಈವನ್ ಇತ್ತು ಅಂದ್ರೆ 5 ಅನ್ನ ಸಿಂಪ್ಲಿ ಡ್ರಾಪ್ ಮಾಡಿ. ಇಫ್ ಇಟ್ ಈಸ್ ಆಡ್, ಪ್ರಿಸೀಡಿಂಗ್ ಡಿಜಿಟ್ ಶುಡ್ ಬಿ ರೇಸ್ ಬೈ 1. ಈ ಕೇಸಲ್ಲಿ 5 ಅನ್ನ ಡ್ರಾಪ್ ಮಾಡ್ತಾ ಇದ್ದೀನಿ. ಪ್ರಿಸೀಡಿಂಗ್ ಏನಿದೆ? 3 ಇದೆ, 3 ಏನು ಆಡ್, ಅವಾಗ 2.14. ಸಿಂಪಲ್ ರೌಂಡ್ ಆಫ್, ಸಿಂಪಲ್. ಕ್ಲಿಯರಾ? ಎಸ್ ಸರ್, ವೆರಿ ಕ್ಲಿಯರ್. ಸೊ ಲಾಸ್ಟ್ ಟಾಪಿಕ್ ಏನು? ಡೈಮೆನ್ಷನ್ಸ್. ಡೈಮೆನ್ಷನ್ಸ್ ಇದೆ, ಡೈಮೆನ್ಷನಲ್ ಫಾರ್ಮುಲಾ, ಡೈಮೆನ್ಷನಲ್ ಈಕ್ವೇಶನ್, ಅಪ್ಲಿಕೇಶನ್ಸ್, ರೈಟ್? ಸೊ ಇದಿಷ್ಟು ಐಡಿಯಾ ಕ್ಲಿಯರ್ ಆಯ್ತು ಅಂದ್ರೆ ಥಿಯರಿಟಿಕಲಿ ಯುವರ್ ಪಕ್ಕ. ಎನಿ ಕ್ವಶನ್ಸ್ ಬಂದ್ರು ಕೂಡ ಥಿಯರಿಟಿಕಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ಪ್ರಾಬ್ಲಮ್ ಸಾಲ್ವಿಂಗ್ ನೋಡ್ತಾ ಹೋಗೋಣ. ಸೊ ಡೈಮೆನ್ಷನ್ಸ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಏನು? ಡೈಮೆನ್ಷನ್ಸ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಫಂಡಮೆಂಟಲ್ ಯೂನಿಟ್ಸ್ ಗೊತ್ತಲ್ಲ, ಫಂಡಮೆಂಟಲ್ ಕ್ವಾಂಟಿಟೀಸ್ ಗೊತ್ತಲ್ಲ. ಸೊ ಆ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಥವಾ ಫಂಡಮೆಂಟಲ್ ಯೂನಿಟ್ಸ್ ಒಂದು ಎನಿ ಅದರ್ ಕ್ವಾಂಟಿಟಿಯಲ್ಲಿ, ಗಿವನ್ ಕ್ವಾಂಟಿಟಿಯಲ್ಲಿ ಎಷ್ಟು ಪ್ರೆಸೆಂಟ್ ಇದೆ ಅನ್ನೋದಕ್ಕೆ ನಾವು ಡೈಮೆನ್ಷನ್ಸ್ ಅಂತ ಹೇಳಿ ಕರಿತೀವಿ. ರೈಟ್? ಸೊ ಮಾಸ್ ಅನ್ನೇ ತಗೊಳ್ಳೋಣ. ಮಾಸ್. ಸೊ ಮಾಸ್ ಅಲ್ಲಿ ಎಷ್ಟು ಮಾಸ್ ಇದೆ ಸರ್? ಮಾಸ್ ಆಸ್ 1 ಮಾಸ್. ಎಷ್ಟು ಲೆಂತ್ ಇದೆ? 0 ಲೆಂತ್. ಎಷ್ಟು ಟೈಮ್ ಇದೆ? 0 ಟೈಮ್. ರೈಟ್? ಇರೋದನ್ನ ಬರೀತೀನಿ. ಮಾಸ್ ಆಸ್ 1 ಮಾಸ್ ಡೈಮೆನ್ಷನ್. ರೈಟ್? ಸೊ ಮಾಸ್ ಆಸ್ 1 ಮಾಸ್ ಡೈಮೆನ್ಷನ್. ಲೆಂತ್ ಅಲ್ಲಿ ಸರ್, ಲೆಂತ್ ಆಸ್ 1 ಲೆಂತ್ ಡೈಮೆನ್ಷನ್. ಮಾಸ್ ಲೆಂತ್ ಟೈಮ್ ಸೇಮ್, ಅದರಲ್ಲಿ ಅದರದೇ ಆದ ಡೈಮೆನ್ಷನ್ ಇರುತ್ತೆ. ಬಟ್ ಇಫ್ ಐ ಟೇಕ್ ಸ್ಪೀಡ್ ಅನ್ನ ತಗೊಂಡ್ರೆ, ಸ್ಪೀಡ್ ಏನು?
ಮೀಟರ್ ಪರ್ ಸೆಕೆಂಡ್ ಅಲ್ವಾ. ಸೊ ಸ್ಪೀಡ್ ಅಲ್ಲಿ ಒನ್ ಲೆಂತ್ ಅಂಡ್ ಒನ್ ಟೈಮ್, ರೈಟ್. ಇಲ್ಲಿ ಲೆಂತ್ ಅಂಡ್ ಟೈಮ್ ಏನು, ದೇ ಆರ್ ಡೈಮೆನ್ಷನ್ಸ್. ಬೇಸಿಕಲಿ ಅವು ಫಂಡಮೆಂಟಲ್ ಕ್ವಾಂಟಿಟೀಸ್, ರೈಟ್. ಸೊ ಫಂಡಮೆಂಟಲ್ ಕ್ವಾಂಟಿಟೀಸ್ ನಾವು ಡೈಮೆನ್ಷನ್ ಆಗಿ ಚೂಸ್ ಮಾಡ್ತೀವಿ. ಎಷ್ಟು ಒಂದು ಗಿವನ್ ಕ್ವಾಂಟಿಟಿ ಫಂಡಮೆಂಟಲ್ ಕ್ವಾಂಟಿಟಿ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಡೈಮೆನ್ಷನ್ಸ್ ಅಂತ ಹೇಳಿ ಕರಿತೀವಿ. ಆಕ್ಸಿಲರೇಷನ್ ತಗೊಂಡ್ರೆ, ಸೊ ಆಕ್ಸಿಲರೇಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಒನ್ ಲೆಂತ್ ಅಂಡ್ ಟು ಟೈಮ್. ಅದೇ ತರ ಫೋರ್ಸ್ ಅನ್ನ ತಗೊಂಡ್ರೆ ಒನ್ ಮಾಸ್ ಡೈಮೆನ್ಷನ್ ಇದೆ, ಕೆಜಿ, ಮೀಟರ್, ಒನ್ ಲೆಂತ್ ಅಂಡ್ ಟು ಟೈಮ್ ಆರ್ ದ ಡೈಮೆನ್ಷನ್ಸ್. ಕ್ಲಿಯರಾ? ಇದು ನಮ್ಮ ಡೈಮೆನ್ಷನ್ಸ್ ಐಡಿಯಾ. ಹಾಗಾದ್ರೆ ಡೈಮೆನ್ಷನಲ್ ಫಾರ್ಮುಲೆ ಅಂದ್ರೇನು, ಡೈಮೆನ್ಷನಲ್ ಈಕ್ವೇಶನ್ಸ್ ಅಂದ್ರೆ, ರೈಟ್. ಸೊ ಎವ್ರಿ ಫಿಸಿಕಲ್ ಕ್ವಾಂಟಿಟಿಗೆ ಎಷ್ಟು ಫಂಡಮೆಂಟಲ್ ಡೈಮೆನ್ಷನ್ಸ್ ಇದೆ, ರೈಟ್. ಮಾಸ್, ಲೆಂತ್, ಟೈಮ್, ರೈಟ್. ಸೊ ಇವು ಎಷ್ಟು ಪ್ರೆಸೆಂಟ್ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡೋಕೆ ಡೈಮೆನ್ಷನ್ಸ್ ಅಂತ ಹೇಳಿ ಕರಿತೀವಿ. ಸೊ ಡೈಮೆನ್ಷನಲ್ ಫಾರ್ಮುಲೆ ಅಂದ್ರೇನು, ಇನ್ ದ ಸ್ಕ್ವೇರ್ ಬ್ರಾಕೆಟ್, ರೈಟ್. ಸೊ ಮಾಸ್ ಅನ್ನೇ ತಗೊಳ್ಳೋಣ. ಜಸ್ಟ್ ಐಡಿಯಾಸ್ ರಿಕಾಲ್ ಮಾಡೋದಕ್ಕೆ ಸಿಂಪಲ್ ಎಕ್ಸಾಂಪಲ್ಸ್ ಕೊಡ್ತಾ ಇದೀನಿ. ಮಾಸ್ ಅನ್ನ ನಾವು ಎಂ, ಕ್ಯಾಪಿಟಲ್ ಎಂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹಾಗಾದ್ರೆ ಡೈಮೆನ್ಷನಲ್ ಫಾರ್ಮುಲಾ ಏನಿರುತ್ತೆ, ಎಂ, ಡೈಮೆನ್ಷನಲ್ ಫಾರ್ಮುಲಾ. ಅದೇ ತರ ಲೆಂತ್ ಗೆ ಡೈಮೆನ್ಷನಲ್ ಫಾರ್ಮುಲಾ ಎಲ್ ಅಂತ ಹೇಳಿ ಬರಿತೀವಿ, ಕರೆಕ್ಟ್. ಬಟ್ ಡೈಮೆನ್ಷನಲ್ ಈಕ್ವೇಶನ್ ಬರಿಬೇಕಾದ್ರೆ ವಿ ಹ್ಯಾವ್ ಟು, ಅಂದ್ರೆ ಮೆಕ್ಯಾನಿಕ್ಸ್ ಮೂರು ಫಂಡಮೆಂಟಲ್ ಯಾವುದು, ಎಂ, ಎಲ್, ಟಿ, ರೈಟ್. ಸೊ ಈ ಮೂರನ್ನು ಕೂಡ ಬರಿಬೇಕು, ಬಟ್ ಅದರ ರೆಸ್ಪೆಕ್ಟಿವ್ ಪವರ್ ಗೆ ನಾವು ರೈಸ್ ಮಾಡಬೇಕು, ರೈಟ್. ಎಂ ಏನು, m1, ಎಲ್ ಏನು, 0, ಇಲ್ಲಿ 0, ರೈಟ್. ಸೊ ದಿಸ್ ಇಸ್ ಹೌ ವಿ, ಕರೆಕ್ಟ್. ಅದೇ ಲೆಂತ್ ಅಲ್ಲಿ ಸರ್ ಎಂ, ಎಲ್, ಟಿ ಮೂರನ್ನು ಕೂಡ ಬರದೆ L1, M0, T0. ಸೊ ಅದೇ ತರ ಸ್ಪೀಡ್ಗೆ ಯಾವ ತರ ಬರಿತೀವಿ, ಲೆಂತ್ ಮೀಟರ್ ಪರ್ ಸೆಕೆಂಡ್ ಅಲ್ವಾ. ಸೊ ಲೆಂತ್ ಟೈಮ್ ಇನ್ವರ್ಸ್. ಫಾರ್ಮುಲಾ ಕ್ಲಿಯರ್. ಹಾಗಾದ್ರೆ ಈಕ್ವೇಶನ್ ಏನು, M0 L1 T to the power -1. Force is kg m meter L per second square mlt -2. ಬಟ್ ಫಾರ್ಮುಲಾ ಬರೆದಾಗ ಈ ತರ, ಈಕ್ವೇಶನ್ ಬರೆದಾಗ ಎಲ್ಲ ಕೂಡ ನಾವು ರೆಪ್ರೆಸೆಂಟ್ ಮಾಡೋಣ. ಸೊ ಅದೇ ತರ ಎನರ್ಜಿ ಏನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಆ ಕೇಸಲ್ಲಿ ಎಂ ಎಲ್ ಸ್ಕ್ವೇರ್ ಟಿ ಮೈನಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲಿ m1 n square t minus 2. ಕ್ವಾಂಟಿಟಿ, ಫಾರ್ಮುಲೆ, ಈಕ್ವೇಶನ್. ಕ್ಲಿಯರ್? ಸೊ ಈ ತರ ನೀವು ಎಲ್ಲಾ ಕ್ವಾಂಟಿಟೀಸ್ಗೂ ಐಡಿಯಾಸ್ ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಬಟ್ ಅಷ್ಟು ರಿಗರಸ್ ಪ್ರಾಕ್ಟೀಸ್ ಇಂಡಿವಿಜುವಲಿ ರಿಕ್ವೈರ್ಡ್ ಇದೆಯಾ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ಬೇಕಾದ್ರೆ ರಿಕ್ವೈರ್ಡ್ ಇದೆ. ಬಟ್ ಕಂಪ್ಲೀಟ್ ಫಿಸಿಕ್ಸ್ ಕರಿಕ್ಯುಲಮ್ ನ ನಾವು ಸ್ಟಡಿ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಆ ಕ್ವಾಂಟಿಟಿ ಬಂದಿರುತ್ತೆ, ರೈಟ್. ಸೊ ನಥಿಂಗ್ ಟು ವರಿ. ನಿಮ್ಗೆ ಐಡಿಯಾಸ್ ರೀಕಾಲ್ ಆಗ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಫಿಸಿಕಲ್ ಕ್ವಾಂಟಿಟೀಸ್ ನ ಬಳಸಿರ್ತೀರಾ. ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ, ಎಲೆಕ್ಟ್ರಿಕ್ ಸಸೆಪ್ಟಬಿಲಿಟಿ, ರೈಟ್. ಸೊ ಎಲೆಕ್ಟ್ರಿಕ್ ಫೀಲ್ಡ್, ಆ ಒಂದು ರೆಸ್ಪೆಕ್ಟಿವ್ ಚಾಪ್ಟರ್ಸ್ ಅಲ್ಲಿ ನೀವು ತುಂಬಾ ಫೋಕಸ್ ಆಗಿ ಕಲಿಯೋದ್ರಿಂದ ಅಲ್ಲಿ ನಿಮ್ಗೆ ಐಡಿಯಾ ಗೊತ್ತಾಗ್ತಾ ಹೋಗುತ್ತೆ. ಸೊ ಡೈಮೆನ್ಷನಲ್ ಅನಾಲಿಸಿಸ್, ಡೈಮೆನ್ಷನ್ಸ್ ಕ್ಲಿಯರ್, ಡೈಮೆನ್ಷನಲ್ ಫಾರ್ಮುಲೆ ಕ್ಲಿಯರ್, ಕ್ವೆಶನ್ಸ್ ಆಲ್ಸೋ ಕ್ಲಿಯರ್. ಹಾಗಾದ್ರೆ ಏನಿದು ಡೈಮೆನ್ಷನಲ್ ಅನಾಲಿಸಿಸ್? ಸೊ ಡೈಮೆನ್ಷನಲ್ ಅನಾಲಿಸಿಸ್ ಅಂದ್ರೆ ಯೂಸಿಂಗ್ ದ ಮೆಥಡ್ ಆಫ್ ಡೈಮೆನ್ಷನ್, ಒಂದು ಕೊಟ್ಟಿರೋ ಈಕ್ವೇಶನ್ ಅನ್ನು ನಾವು ಅನಲೈಸ್ ಮಾಡಬಹುದು, ರೈಟ್. ಸೊ ಅದಕ್ಕೆ ನಾವು ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಹೇಳಿ ಕರಿತೀವಿ. ಬೇಸಿಕಲಿ ಈ ಡೈಮೆನ್ಷನಲ್ ಅನಾಲಿಸಿಸ್ಗೆ 3 ಸಿಂಪಲ್ ಅಪ್ಲಿಕೇಶನ್ಸ್ ಇದೆ, ರೈಟ್. ಒಂದು ಚೆಕಿಂಗ್ ದ ಕರೆಕ್ಟ್ನೆಸ್, ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ, ಅಥವಾ ಕರೆಕ್ಟ್ನೆಸ್. ಚೆಕಿಂಗ್ ದ
correctness of given equation. So given ಈಕ್ವೇಶನ್ ಒಂದು ಈಕ್ವೇಶನ್ ಕೊಟ್ಟಿದ್ರೆ ಅದು ಕರೆಕ್ಟ್ ಇದೆಯೋ ಇಲ್ವೋ ಫಿಸಿಕಲಿ, ರೈಟ್? ಫಿಸಿಕಲ್ ಮೀನಿಂಗ್ ಇದೆಯೋ ಇಲ್ವೋ ಅಂತ ಹೇಳಿ ನಾವು ಅದನ್ನ ಚೆಕ್ ಮಾಡಬಹುದು. ಸೆಕೆಂಡ್ ಒನ್, ಡೆಡ್ಯೂಸ್ ರಿಲೇಶನ್ಶಿಪ್ ಅಮಾಂಗ್ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್, ರೈಟ್? ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ಗೆ ಸರ್ಟನ್ ರಿಲೇಶನ್ಶಿಪ್ ಇರುತ್ತೆ, ರೈಟ್? ಸೊ ಅದು ಕರೆಕ್ಟ್ ಇದೆಯೋ ಅಲ್ವೋ ಚೆಕ್ ಮಾಡಬಹುದು. ಅಂಡ್ ಆಲ್ಸೋ ಸರ್ಟನ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಆ ಒಂದು ರಿಲೇಶನ್ ನಾವು ಡಿರೈವ್ ಮಾಡಬಹುದು. ಸೊ ಡೆಡ್ಯೂಸ್ ರಿಲೇಶನ್ಶಿಪ್ ಬಿಟ್ವೀನ್ ಡಿಫರೆಂಟ್ ಫಿಸಿಕಲ್ quantities. And the third one, convert from one unit to another. Conversion is very simple. Convert from one system of unit to another. ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ ಆಫ್ ಯೂನಿಟ್ ಗೆ ನಾವು ಕನ್ವರ್ಷನ್ ಅನ್ನ ಮಾಡಬಹುದು ಯೂಸಿಂಗ್ ಡೈಮೆನ್ಷನಲ್ ಅನಾಲಿಸಿಸ್, ರೈಟ್? ಸೊ ಇದು ಅಪ್ಲಿಕೇಶನ್. ಬಟ್ ಈ ಒಂದು ಡೈಮೆನ್ಷನಲ್ ಅನಾಲಿಸಿಸ್ ಗೆ ತನ್ನದೇ ಆದ ಲಿಮಿಟೇಷನ್ಸ್ ಇದೆ, ರೈಟ್? ಸೊ ಎಕ್ಸಾಕ್ಟ್ ಫಾರ್ಮ್ ಅನ್ನ ನಾವು ಡಿರೈವ್ ಮಾಡಕ್ ಸಾಧ್ಯ ಇಲ್ಲ. ಎಕ್ಸಾಕ್ಟ್ ಫಾರ್ಮ್ ಆಫ್ ದ ಈಕ್ವೇಶನ್ ಅನ್ನ ಡಿರೈವ್ ಮಾಡಕ್ ಸಾಧ್ಯ ಇಲ್ಲ. ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಕಾನ್ಸ್ಟೆಂಟ್ ಇತ್ತು ಅಂದ್ರೆ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಕಾನ್ಸ್ಟೆಂಟ್ ಏನು ನಾವು ಡೈಮೆನ್ಷನಲ್ ಅನಾಲಿಸಿಸ್ ಅಲ್ಲಿ ಡಿರೈವ್ ಮಾಡಕ್ಕೆ ಸಾಧ್ಯ ಇಲ್ಲ. ಅಥವಾ ಒಂದು ಈಕ್ವೇಶನ್ ಅಲ್ಲಿ ಲೆಟ್ಸ್ ಸೇ ಮೋರ್ ದೆನ್ ಒನ್ ಟರ್ಮ್ ಇತ್ತು ಅಂದ್ರೆ LHS RHS ಓಕೆ, ಬಟ್ RHS ಅಲ್ಲಿ ಮೋರ್ ದೆನ್ ಒನ್ ಟರ್ಮ್ ಇತ್ತು, ಆ ಕೇಸಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಟಫ್. S is equal to UT plus half AT square. ಸೊ ಇದನ್ನ ನಾವು ಡಿರೈವ್ ಮಾಡೋದು ಕಷ್ಟ. F equal to MV square by R. ಇಟ್ಸ್ ಈಸಿ, ಯಾಕಂದ್ರೆ LHS ಒನ್ ಟರ್ಮ್, RHS ಒನ್ ಟರ್ಮ್. ಬಟ್ ಟೂ ಟರ್ಮ್ಸ್, ಮೋರ್ ದೆನ್ ಟೂ ಟರ್ಮ್ಸ್, ತ್ರೀ ಟರ್ಮ್ಸ್ ಇತ್ತು ಅಂದ್ರೆ ಆ ಕೇಸಲ್ಲಿ ಡೈಮೆನ್ಷನಲ್ ಅನಾಲಿಸಿಸ್ ವರ್ಕ್ ಆಗಲ್ಲ. ಕಾನ್ಸ್ಟೆಂಟ್ ಇತ್ತು ಅಂದ್ರೆ ಗೊತ್ತಿಲ್ಲ, ಎಷ್ಟು ಎಕ್ಸಾಕ್ಟ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಗೊತ್ತಿಲ್ಲ. ಅಂಡ್ ಆಲ್ಸೋ ಎಕ್ಸಾಕ್ಟ್ ಫಾರ್ಮ್ ಅನ್ನ ನಾವು ಡಿರೈವ್ ಮಾಡಕ್ ಸಾಧ್ಯ ಇಲ್ಲ, ಲಿಮಿಟೇಷನ್ ಇದೆ. ಬಟ್ ಅಪ್ಲಿಕೇಶನ್ ಇದು, ರೈಟ್? ಅಪ್ಲಿಕೇಶನ್ ಅನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಡೆಫಿನೆಟ್ಲಿ ನಾನು ನಿಮ್ಗೆ ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿಲ್ಲ, ರೈಟ್? ನಿಮ್ಗೆ ಎಲ್ಲರಿಗೂ ಕೂಡ ನಿಮ್ಮದೇ ಕಾಲೇಜಲ್ಲಿ ಡೆಫಿನೆಟ್ಲಿ ಇದೆಲ್ಲ ಬೋರ್ಡ್ ಎಕ್ಸಾಮ್ಗೆ ಯಾವ ತರ ಆನ್ಸರ್ ಮಾಡೋದು ಹೇಳಿರ್ತಾರೆ. ಬಟ್ ಕ್ವಿಕ್ ಆಗಿ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾನು ಮಾತ್ರ ನಿಮ್ಗೆ ಹೇಳ್ತಾ ಇರೋದು. ಸೊ ದಟ್ ಎಕ್ಸಾಮ್ ಅಲ್ಲಿ ಈ ಕ್ವಶನ್ 1 ಮಾರ್ಕ್ ಬಂತಂದ್ರೆ ಕ್ವಿಕ್ಲಿ ಅಪ್ಲೈ ಮಾಡ್ತೀರಾ, ಮೆಥಡ್ ಚೆಕ್ ಮಾಡ್ತೀರಾ, ಮಾರ್ಕ್ಸ್ ಅನ್ನ ಪಾಕೆಟ್ ಅಲ್ಲಿ ಇಟ್ಕೋತೀರಾ. ಓಕೆ, ದಟ್ ಈಸ್ ದ ಸ್ಟ್ರಾಟಜಿ ನಾನು ನಿಮ್ಗೆ ಇಲ್ಲಿ ಕೊಡ್ತಾ ಇರೋದು. ಸೊ ಚೆಕ್ ದ ಕನ್ಸಿಸ್ಟೆನ್ಸಿ ಅಥವಾ ಕರೆಕ್ಟ್ನೆಸ್ ಆಫ್ ಡೈಮೆನ್ಷನಲ್ ಈಕ್ವೇಶನ್. ಸೊ ಲೆಟ್ಸ್ ಸೇ ಒಂದು ಫಸ್ಟ್ ಈಕ್ವೇಶನ್ ಕೊಡ್ತೀನಿ, V is equal to U plus AT. ಕ್ವಿಕ್ ಆಗಿ ಯಾವ ತರ ಮಾಡ್ತೀರಾ, ರೈಟ್? ನೀವು ಬರಿತಾ ಹೋಗ್ತೀರಾ, 5 ಮಾರ್ಕ್ ಕೇಳಿದ್ರೆ ಕಂಪ್ಲೀಟ್ ಡೆರಿವೇಶನ್ ಮಾಡ್ತೀರಾ. ಬಟ್ ಬಿ ಕ್ಲಿಯರ್, ನಮ್ಗೆ ಇಲ್ಲಿ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಗೊತ್ತಿರಬೇಕು. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ವೆನ್ ವಿ ಆರ್ ಆಡಿಂಗ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಏನ್ ಆಡ್ ಮಾಡ್ತೀವಿ, ಫಿಸಿಕಲ್ ಕ್ವಾಂಟಿಟೀಸ್, ದೇ ಶುಡ್ ಬಿ ಆಫ್ ದ ಸೇಮ್ ನೇಚರ್. ಟೊಮ್ಯಾಟೋಗೆ ಟೊಮ್ಯಾಟೋನೇ ಆಡ್ ಮಾಡಬೇಕು, ರೈಟ್? ಸ್ಪೀಡ್ಗೆ ಸ್ಪೀಡ್ ಅನ್ನೇ ಆಡ್ ಮಾಡಬೇಕು, ಆಕ್ಸಿಲರೇಷನ್ಗೆ ಆಕ್ಸಿಲರೇಷನ್ ಆಡ್ ಮಾಡಬೇಕು. ಸೊ ಇದು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಅಂಡ್ ಕಂಪೇರ್ ಮಾಡ್ಬೇಕಾದ್ರೆ LHS ಶುಡ್ ಬಿ ಈಕ್ವಲ್ ಟು RHS. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತ ಹೇಳಿದ್ರೆ LHS ಡೈಮೆನ್ಷನ್ ಶುಡ್ ಬಿ ಈಕ್ವಲ್ ಟು RHS ಡೈಮೆನ್ಷನ್. ಪಾಯಿಂಟ್ ನಂಬರ್ 1. ಅಥವಾ LHS ಅಲ್ಲಿ 2 ಟರ್ಮ್, RHS ಅಲ್ಲಿ 2 ಟರ್ಮ್, ಅಥವಾ ಮೋರ್ ದನ್ 2 ಟರ್ಮ್ಸ್ ಇದ್ದಾಗ ಎಲ್ಲಾ ಟರ್ಮ್ಸ್ ಡೈಮೆನ್ಷನ್ ಸೇಮ್ ಇರಬೇಕು, ರೈಟ್? ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಅದನ್ನ ನೀವು ಇಲ್ಲಿ ಕ್ವಿಕ್ ಆಗಿ ಅಪ್ಲೈ ಮಾಡ್ಬೇಕಷ್ಟೇ. ಸ್ಪೀಡ್ V, ಫೈನಲ್ ಸ್ಪೀಡ್ LT minus 1, right? So LT minus 1. U, initial speed, right? So LT minus 1. Acceleration, right? Acceleration is meter per second square, LT minus 2. T, time, just 1 t.
ಸೊ ಇಲ್ಲೇನ್ ಮಾಡ್ತೀವಿ, ಕ್ಲಬ್ ಮಾಡ್ತೀವಿ. ಎಲ್ ಟಿ ಮೈನಸ್ ಟು ಟಿ ಪ್ಲಸ್ ಒನ್ ಇದೆ, ಸೊ ಎಲ್ ಟಿ ಮೈನಸ್ ಒನ್ ಆಗುತ್ತೆ. ಸೊ ಹಾಗಾದ್ರೆ ಇದು ಎಲ್ ಟಿ ಮೈನಸ್ ಒನ್ ಪ್ಲಸ್ ಎಲ್ ಟಿ ಮೈನಸ್ ಒನ್, ಲೆಫ್ಟ್ ಹ್ಯಾಂಡ್ ಏನಿದೆ ಎಲ್ ಟಿ ಮೈನಸ್ ಒನ್. ಸೊ ಈ ಒಂದು ಲೆವೆಲ್ಗೆ ಬಂದ್ಮೇಲೆ ಕನ್ಫರ್ಮ್ ಮಾಡಬೇಕು, ರೈಟ್. ಡೈಮೆನ್ಷನ್ ಆಫ್ ಎಲ್ ಎಚ್ ಎಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ಆರ್ ಎಚ್ ಎಸ್ ಇದೆಯಾ? ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಆರ್ ಎಚ್ ಎಸ್ ಅಲ್ಲಿ ಏನಿದೆ, ಟೂ ಟರ್ಮ್ಸ್ ಇದೆ. ಹಾಗಾದ್ರೆ ರಾಂಗ್ ಕೊಟ್ಟಿರೋ ಇಕ್ವೇಶನ್ ರಾಂಗ್. ನೋ, ನೋ ಪ್ರಾಬ್ಲಮ್ ಅಟ್ ಆಲ್. ಟೂ ಟರ್ಮ್ಸ್ ಇದ್ರೆ ನೋ ಪ್ರಾಬ್ಲಮ್. ಬಟ್ ಆ ಎರಡು ಕ್ವಾಂಟಿಟೀಸ್ ಅಥವಾ ಮೋರ್ ದೆನ್ ಎರಡು ಆಡ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿ ಎಲ್ಲಾ ಕೂಡ ಸೇಮ್ ಕ್ವಾಂಟಿಟಿ ಆಗಿರ್ಬೇಕು. ಇದು ಸ್ಪೀಡೆ, ಇದು ಸ್ಪೀಡೆ. ಸೊ ದೇರ್ ಫಾರ್ ಎಲ್ ಎಚ್ ಎಸ್ ಡೈಮೆನ್ಷನ್ ಈಕ್ವಲ್ ಟು ಆರ್ ಎಚ್ ಎಸ್. ಕೊಟ್ಟಿರೋ ಇಕ್ವೇಶನ್ ಇದೆ, ಕರೆಕ್ಟ್ ಇದೆ. ಈ ತರ ನೀವು ಕ್ವಿಕ್ ಆಗಿ ಮ್ಯಾಥಮ್ಯಾಟಿಕಲ್ ಅಪ್ರೋಚ್ ಇರಬೇಕು. ಓಕೆ, ಇಷ್ಟು ಗೊತ್ತಿದ್ರೆ ನೀವು 5 ಮಾರ್ಕಿಗೆ ಬರಿಬಹುದು. ಬೋರ್ಡ್ ಎಕ್ಸಾಮ್ಗೆ ಡೆಫಿನೆಟ್ಲಿ ನಾನು ನಿಮ್ಗೆ ಕೊಡ್ತಿಲ್ಲ. ಸ್ಪ್ಲಿಟ್ ಮಾಡ್ತೀರಾ, ಗಿವನ್ ಕ್ವಾಂಟಿಟಿ, ಫೈನಲ್ ಸ್ಪೀಡ್, ಇನಿಷಿಯಲ್ ಸ್ಪೀಡ್, ಆಕ್ಸಿಲರೇಷನ್, ಟೈಮ್, ರೈಟ್, ಎಲ್ಲ ಕೂಡ ಸ್ಟೆಪ್ ಬೈ ಸ್ಟೆಪ್ ಬರೀತೀರಾ. ಸಬ್ಸ್ಟಿಟ್ಯೂಟ್, ಡೂ ದಟ್, ಡೂ ದಿಸ್. ದಟ್ ಇಸ್ ಫಾರ್ 5 ಮಾರ್ಕ್. ಬಟ್ ಮ್ಯಾಥಮ್ಯಾಟಿಕಲ್ ಸ್ಟೆಪ್ಸ್ ನಿಮಗೆ ಕ್ಲಿಯರ್ ಇರಬೇಕು. ಕ್ಲಿಯರ್. ಟು ಡೆಡ್ಯೂಸ್ ರಿಲೇಶನ್ಶಿಪ್ ಅಮಾಂಗ್ ಫಿಸಿಕಲ್ ಕ್ವಾಂಟಿಟೀಸ್, ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ ನಡುವೆ ಇರುವ ರಿಲೇಶನ್ಶಿಪ್ ಅನ್ನ ನಾವು ಡೆಡ್ಯೂಸ್ ಮಾಡಬಹುದು. ಗಿವನ್ ಅವರು ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಕೊಟ್ಟಿಲ್ಲ ಅಂದ್ರೂ ಕೂಡ ಜಸ್ಟ್ ಒಂದು ಕ್ವಾಂಟಿಟಿ ಈ ಒಂದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿದೆ ಅನ್ನೋ ಅಷ್ಟು ಇನ್ಫಾರ್ಮೇಶನ್ ಇತ್ತು ಅಂದ್ರೆ, ಲೆಟ್ಸ್ ಸೇ ಫೋರ್ಸ್ ಡಿಪೆಂಡ್ಸ್ ಆನ್, ರೈಟ್, ಫೋರ್ಸ್ ಡಿಪೆಂಡ್ಸ್ ಆನ್ ಮಾಸ್, ಸ್ಪೀಡ್, ರೈಟ್, ರೇಡಿಯಸ್ ಆಫ್ ದ ಟ್ರ್ಯಾಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಒಂದು ಕೇಸಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಗೆ ನಾವು ಡಿರೈವ್ ಮಾಡಬೇಕು ಅಂದ್ರೆ, ಸೊ ಫೋರ್ಸ್ ಡಿಪೆಂಡ್ಸ್ ಆನ್ ಮಾಸ್ ಆಫ್ ದ ಬಾಡಿ ಅಂತ ಹೇಳ್ತಾ ಇದ್ದಾರೆ, ಸ್ಪೀಡ್ ಆಫ್ ದ ಬಾಡಿ ಅಂತ ಹೇಳ್ತಾ ಇದ್ದಾರೆ, ಅಂಡ್ ಆಲ್ಸೋ ರೇಡಿಯಸ್ ಆಫ್ ಸರ್ಕ್ಯುಲರ್ ಟ್ರ್ಯಾಕ್, ರೈಟ್, ರೇಡಿಯಸ್ ಆಫ್ ಸರ್ಕ್ಯುಲರ್ ಟ್ರ್ಯಾಕ್. ಇದು ಯಾವ ಕೇಸಲ್ಲಿ ಸರ್? ಯಾವ ಕೇಸಲ್ಲಿ ಅಂದ್ರೆ, ಸೊ ಒಂದು ಆಬ್ಜೆಕ್ಟ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಹೋಗ್ತಾ ಇದೆ, ಇದಕ್ಕೆ ತನ್ನದೇ ಆದ ಸೆಂಟರ್ ಇದೆ ಟ್ರ್ಯಾಕಿಗೆ, ಇದರ ರೇಡಿಯಸ್ ಆರ್ ಇದೆ, ಈ ಆಬ್ಜೆಕ್ಟಿನ ಮಾಸ್ ಏನಿದೆ, ಮಾಸ್ ಇದು ಎಂ ಇದೆ, ಇದರ ಸ್ಪೀಡ್ ಏನಿದೆ ವಿ ಇದೆ. ಸೊ ಈ ಒಂದು ಕೇಸಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಯಾವ ಕಡೆ ಆಕ್ಟ್ ಆಗ್ತಾ ಇರುತ್ತೆ? ಟುವರ್ಡ್ಸ್ ದ ಸೆಂಟರ್ ಅಲ್ವಾ? ಸೆಂಟ್ರಿಪಿಟಲ್ ಫೋರ್ಸ್ ಟುವರ್ಡ್ಸ್ ದ ಸೆಂಟರ್ ಆಕ್ಟ್ ಆಗ್ತಾ ಇರುತ್ತೆ. ಸೊ ಆ ಒಂದು ಸೆಂಟ್ರಿಪಿಟಲ್ ಫೋರ್ಸ್ಗೆ ಎಕ್ಸ್ಪ್ರೆಷನ್ ಯಾವ ತರ ಫೈಂಡ್ ಔಟ್ ಮಾಡ್ತೀರಾ? ಇಷ್ಟು ಇನ್ಫಾರ್ಮೇಶನ್ ಇದ್ರೆ. ಇಲ್ಲಿ ಹೇಳಿದಾರಾ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇಂಡೈರೆಕ್ಟ್ಲಿ ಗೊತ್ತಿಲ್ಲ. ಎಷ್ಟು ಡೈಮೆನ್ಷನ್ ಇದೆ? ಮಾಸ್, ಸ್ಪೀಡ್, ರೇಡಿಯಸ್ ಆಫ್ ಟ್ರ್ಯಾಕ್ ಹೇಳಿದಾರಾ? ಗೊತ್ತಿಲ್ಲ, ರೈಟ್. ಅದನ್ನ ನಾನು ಇಲ್ಲಿ ಏನ್ ಮಾಡ್ಬೇಕು, ಅಸ್ಯೂಮ್ ಮಾಡ್ಕೋಬೇಕು, ಎಕ್ಸ್ ವೈ ಝೆಡ್. ಅದಾದ್ಮೇಲೆ ಇದಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಕ್ವಿಕ್ಲಿ ಬರೀಬೇಕು. 5 ಮಾರ್ಕ್ ಅಲ್ಲ, ಕ್ವಿಕ್ ಆಗಿ ಯಾವ ತರ ಚೆಕ್ ಮಾಡೋದು ಹೇಳ್ತಾ ಇದೀನಿ. ಎಂ ಎಲ್ ಟಿ ಮೈನಸ್ 2. ಓಕೆಯಾ? ಎಸ್ ಸರ್. ಸೊ ಈ ಪ್ರೊಪೋರ್ಷನಾಲಿಟಿನ ರಿಮೂವ್ ಮಾಡ್ತೀನಿ, ಕಾನ್ಸ್ಟೆಂಟ್ ಅನ್ನ ಬರ್ಕೊಂತೀನಿ. ಮಾಸ್, ಮಾಸ್ ಅಂದ್ರೆ ಏನು? ಕ್ಯಾಪಿಟಲ್ ಎಂ, ಸೊ ಎಂ ಟು ದ ಪವರ್ ಎಕ್ಸ್. ಸ್ಪೀಡ್, ಸ್ಪೀಡ್ ಅಂದ್ರೆ ಎಲ್ ಟಿ ಮೈನಸ್ 1 ಟು ದ ಪವರ್ ಏನಿದೆ ವೈ, ಸೊ ಎಲ್ ವೈ ಟಿ ಟು ದ ಪವರ್ ಮೈನಸ್ 1, ಸೊ ಟಿ ಮೈನಸ್ ವೈ, ಎಲ್ ಟಿ ಮೈನಸ್ 1. ಆರ್ ಲೆಂತ್, ಲೆಂತ್ ಟು ದ ಪವರ್ ಝೆಡ್. ಇಷ್ಟು ಇನ್ಫಾರ್ಮೇಶನ್ ಇದೆ. ಇವಾಗ ಏನ್ ಮಾಡ್ಬೇಕು? ಕಂಪೇರ್ ಮಾಡು. ಎಂ ಎಂ ಕಂಪೇರ್ ಮಾಡಿ, ಎಲ್ ಎಲ್ ಕಂಪೇರ್ ಮಾಡಿ, ಟಿ ಟಿ ಕಂಪೇರ್ ಮಾಡಿ. ಅಟ್ ದ ಎಂಡ್, ಅಟ್ ಎನಿ ಕಾಸ್ಟ್ ನನಗೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ ಬೇಕು, ಸೊ ದಟ್ ಈ ಒಂದು ಈಕ್ವೇಶನ್ ಏನಿದೆ ಎಕ್ಸಾಕ್ಟ್ ಫಾರ್ಮ್ ಅಲ್ಲಿ ಬರುತ್ತೆ. ಫರ್ಗೆಟ್ ಅಬೌಟ್ ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ಅನ್ನ ಬಿಟ್ಟು ಕಂಪೇರ್ ಮಾಡಿದ್ರೆ, ಬೈ ಕಂಪೇರಿಂಗ್ ಎಂ ಎಷ್ಟಿದೆ? ಇಲ್ಲಿ ಒಂದೇ ಎಂ ಇದೆ, ಇಲ್ಲಿ ಎಷ್ಟಿದೆ? ಒಂದೇ ಎಂ. ಸೊ ಕಂಪೇರ್ ಎಕ್ಸ್ ಈಕ್ವಲ್ ಟು 1. ಓಕೆ. ಎಲ್ ಎಷ್ಟಿದೆ ಸರ್? ಎಲ್ ಇಲ್ಲಿ ಎಲ್ ಪವರ್ 1 ಇದೆ, ಇಲ್ಲಿ ಎಲ್ ಪವರ್ ವೈ ಪ್ಲಸ್ ಝೆಡ್ ಇದೆ, ಎರಡು ಟರ್ಮ್ಸ್ ಇದೆ, ರೈಟ್. ಸೊ ಲೆಟ್ ಇಟ್ ಬಿ ಅಸೈಡ್. ಬಟ್ ಟಿ ಏನಿದೆ? ಟಿ ಟು ದ ಪವರ್ ಮೈನಸ್ 2 ಇದೆ, ಇಲ್ಲಿ ಟಿ ಟು ದ ಪವರ್ ಮೈನಸ್ ವೈ ಇದೆ. ಸೊ ಹಾಗಾದ್ರೆ ವೈ ಏನಾಯ್ತು ಸರ್? ವೈ ಈಕ್ವಲ್ ಟು 2. ಕಂಪೇರ್ ಮಾಡಿ.
Okay. Now y plus z ಏನಿದೆ 1 ಇದೆ ರೈಟ್. ಸೊ y plus z equal to 1, but y ಏನು 2, y2, therefore z ಏನಾಗುತ್ತೆ, z is -1. y2 ಇದ್ರೆ z ಏನಾಗುತ್ತಪ್ಪ -2, ಆ ಕಡೆ ಹೋಗುತ್ತೆ -1 ಆಗುತ್ತೆ ರೈಟ್. z -1. ಸೊ ಹಾಗಾದ್ರೆ ಈ ಒಂದು ಈಕ್ವೇಶನ್ ಯಾವ ಫಾರ್ಮೆಟ್ ಅಲ್ಲಿ ಬರುತ್ತೆ, f is proportional to m to the power 1, v to the power y 2, r to the power z, which is -1. Clear? Yes sir, clear. ಇಷ್ಟು ಕ್ಲಿಯರ್ ಇದೆ. ಇವಾಗ ನಿಮ್ಗೆ ಬರ್ದ್ ಬಿಡ್ಬೋದು, f is proportional to mv square by r. Constant depends mv square by r. Okay. So now the third application is to convert from one system of unit into another system of units. So let's say ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ. ಸೊ ಒಂದು ಯೂನಿಟ್ ಅಲ್ಲಿ ಅದರ ಪರ್ಟಿಕ್ಯುಲರ್ ವ್ಯಾಲ್ಯೂ n1, ಅದನ್ನ ನಾನು ಯೂನಿಟ್ ಅನ್ನ ಚೇಂಜ್ ಮಾಡಿದಾಗ ರೈಟ್, ಅದರ ವ್ಯಾಲ್ಯೂ ಏನಾಗುತ್ತೆ, ಡೆಫಿನೆಟ್ಲಿ ಬದಲಾಗುತ್ತೆ. ಬಟ್ ಡೈಮೆನ್ಷನ್ ಏನಿರುತ್ತೆ, ಡೈಮೆನ್ಷನ್ ಸೇಮ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಲೆಟ್ಸ್ ಸೇ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ. ಯಾವ್ದಪ್ಪ ಫಿಸಿಕಲ್ ಕ್ವಾಂಟಿಟಿ, ಯಾವ್ದೋ ಒಂದು ಎಂ ಎಲ್ ಟಿ ರೈಟ್. ಸೊ ಯೂನಿಟ್ 1 ಇರೋದ್ರಿಂದ m1 l1 t1 ಅಂತ ಹೇಳಿ ಬರಿತಾ ಇದ್ದೀನಿ. ಏನು ಡೈಮೆನ್ಷನ್ ಏನು, ಇನ್ ಜನರಲ್ ಇರೋದ್ರಿಂದ ಎ ಬಿ ಸಿ ಅಂತ ಹೇಳಿ ತಗೊಂತಿದ್ದೀನಿ. ಅರ್ಥ ಆಯ್ತಾ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, m1 to the power a ಅಷ್ಟು ಡೈಮೆನ್ಷನ್ ಇದೆ ಮಾಸ್, ಬಿ ಅಷ್ಟು ಡೈಮೆನ್ಷನ್ ಇದೆ ಲೆಂತ್, ಟಿ ಅಷ್ಟು ಸಿ ಅಷ್ಟು ಡೈಮೆನ್ಷನ್ ಇದೆ ಟೈಮ್ ರೈಟ್. ಸೊ m1 to the power a, l1 to the power b, t1 to the power c, ಜನರಲ್ ಇನ್ ಜನರಲ್ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ನಾನು ಪರ್ಟಿಕ್ಯುಲರೈಸ್ ಮಾಡ್ತಿಲ್ಲ. ಸೊ ಈ ಒಂದು ಯೂನಿಟ್ ಅಲ್ಲಿ ಏನು ಮೆಜರ್ಮೆಂಟ್ ವ್ಯಾಲ್ಯೂ n, ಲೆಟ್ಸ್ ಸೇ n1. ನಾನು ಯೂನಿಟ್ ಅನ್ನ ಚೇಂಜ್ ಮಾಡಿದ್ರೆ ಮೆಜರ್ಮೆಂಟ್ ಚೇಂಜ್ ಆಗುತ್ತಾ, ಡೆಫಿನೆಟ್ಲಿ ನೋ. ಯೂನಿಟ್ ಅನ್ನ ಚೇಂಜ್ ಮಾಡಿದ್ರೆ ಮೆಜರ್ಮೆಂಟ್ ಚೇಂಜ್ ಆಗಲ್ಲ, ವ್ಯಾಲ್ಯೂ ಚೇಂಜ್ ಆಗುತ್ತೆ ರೈಟ್, ಮೆಜರ್ಮೆಂಟ್ ಚೇಂಜ್ ಆಗಲ್ಲ, ಜಸ್ಟ್ ದಟ್ ವ್ಯಾಲ್ಯೂ ಚೇಂಜಸ್. n2 ರೈಟ್, n2 ಇಸ್ ದ ವ್ಯಾಲ್ಯೂ. n1 ಈ ಒಂದು ಯೂನಿಟ್ ಅಲ್ಲಿ ಮೆಜರ್ಮೆಂಟ್, ಎರಡು ಯೂನಿಟ್ ಅಲ್ಲೂ ಮೆಜರ್ಮೆಂಟ್ ಒಂದೇ, ಯಾಕಂದ್ರೆ ಫಿಸಿಕಲ್ ಕ್ವಾಂಟಿಟಿ ಒಂದೇ. ಸೊ ವ್ಯಾಲ್ಯೂ n1 ಇದ್ದಿದ್ದು ವ್ಯಾಲ್ಯೂ ಚೇಂಜ್ ಆಗುತ್ತೆ, ಯಾಕಂದ್ರೆ ನಮ್ಮ ಯೂನಿಟ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. m2 l2 t2 ರೈಟ್, ಯೂನಿಟ್ ಚೇಂಜ್ ಆಯ್ತು. ಬಟ್ ಆ ಒಂದು ಯೂನಿಟ್ ಡೈಮೆನ್ಷನ್ ಚೇಂಜ್ ಆಗುತ್ತಾ, ನೋ, ಡೆಫಿನೆಟ್ಲಿ ನೋ. ಯಾಕಂದ್ರೆ ಡೈಮೆನ್ಷನ್ ಏನಿದೆ ವಿಚ್ ಇಸ್ ಪರ್ಟಿಕ್ಯುಲರ್ ಒಂದು ಫಿಸಿಕಲ್ ಕ್ವಾಂಟಿಟಿಗೆ, m2 to the power a, l2 to the power b, t2 to the power c ರೈಟ್. ಸೊ ನೀನು ಲೆಂತ್ ಬಟ್ ಬೇರೆ ಒಂದು ಮೆಟ್ರಿಕ್ ಅನ್ನ ಬಳಸ್ತಾ ಇದ್ದೀನಿ, ಸೆಂಟಿಮೀಟರ್ ಮೀಟರ್ ರೈಟ್. ಸೊ ಲೆಂತ್ ಅಂದ್ರೆ ಒನ್ ಲೆಂತ್ ಡೈಮೆನ್ಷನ್, ಸೆಂಟಿಮೀಟರ್ ಆಗ್ಲಿ ಮೀಟರ್ ಆಗ್ಲಿ. ಸೊ ಪವರ್ ಏನಿರುತ್ತೆ ಎರಡು ಸೈಡ್ ಚೇಂಜ್ ಆಗಲ್ಲ. ಬಟ್ ನಮ್ಮ ರೆಫರೆನ್ಸ್ ಇಲ್ಲಿ m1 ಇಲ್ಲಿ m2 ಅದು ಚೇಂಜ್ ಆಗ್ಬೋದು, ಅದಕ್ಕೆ ನಾವು ಯೂನಿಟ್ ಚೇಂಜ್ ಅಂತ ಹೇಳ್ತಾ ಇರೋದು. ಬಟ್ ಒಂದು ಫಿಸಿಕಲ್ ಕ್ವಾಂಟಿಟಿ ಅಂತ ಬಂದಾಗ ಅದರ ರೆಸ್ಪೆಕ್ಟಿವ್ ಡೈಮೆನ್ಷನ್ ಏನಿರುತ್ತೆ ಚೇಂಜ್ ಆಗಲ್ಲ. ಡೈಮೆನ್ಷನ್ ಏನು, ಪವರ್ ಚೇಂಜ್ ಆಗಲ್ಲ. ಸೊ ಈ ಒಂದು ಕೇಸಲ್ಲಿ ವ್ಯಾಲ್ಯೂ ಸೆಕೆಂಡ್ ಮೆಷರ್ಮೆಂಟ್ ಅಲ್ಲಿ ನಮಗೆ ವ್ಯಾಲ್ಯೂ ಬೇಕಂದ್ರೆ, ಅಂದ್ರೆ ಈ n2 ವ್ಯಾಲ್ಯೂ ಬೇಕಂದ್ರೆ ಏನ್ ಮಾಡ್ಬೇಕು, ಮ್ಯಾಥಮೆಟೈಸ್ ಮಾಡಿ ಜಸ್ಟ್ ರೈಟ್. ಸೊ ಏನ್ ಮಾಡ್ತೀನಿ, m1 by m2 to the power a ರೈಟ್. ಸೊ l1 by l2 to the power b ರೈಟ್. ಸೊ ಏನ್ ಮಾಡ್ತಾ ಇದೀನಿ, n2 ವ್ಯಾಲ್ಯೂನ ತೆಗಿತಾ ಇದ್ದೀನಿ ರೈಟ್. ಸೊ ಜಸ್ಟ್ n2 ವ್ಯಾಲ್ಯೂ ಬೇಕಂದ್ರೆ ಎಲ್ಲ ಆ ಕಡೆ ಇರೋದನ್ನ ಕೆಳಗಡೆ ಕಳಿಸ್ತಾ ಇದ್ದೀನಿ, ಜಸ್ಟ್ ಡೈರೆಕ್ಟ್ಲಿ ಬರಿತಾ ಇದ್ದೀನಿ. m1 by m2 to the power a, l1 by l2 to the power b. So t1 by t2 to the power c right.
ಸೊ ಇದಿಷ್ಟು ಜನರಲ್ ವೇ ಆಫ್ ಫೈಂಡಿಂಗ್. ಬಟ್ ಡು ವಿ ನೀಡ್ ಟು ಡೂ ದಟ್? ಇದು ಅವಶ್ಯಕತೆ ಇದೆಯಾ ಕೇಳಿದಾಗ? ಇಲ್ಲ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಈ ತರದ ಕೇಸ್ಗಳಲ್ಲಿ ಸೊ ಬೇಸಿಕಲಿ ಜಸ್ಟ್ ಡೈರೆಕ್ಟ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ನಮಗೆ ಕನ್ವರ್ಷನ್ ಆಗೋಗ್ಬಿಡುತ್ತೆ. ಯಾವ ತರ ಹೇಳ್ತೀನಿ. ಸೊ ಡೈರೆಕ್ಟ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ ಲೆಟ್ಸ್ ಎ ಕಿಲೋಮೀಟರ್ ಪರ್ ಅವರ್ ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಕರೆಕ್ಟ್. ಕಿಲೋಮೀಟರ್ ಪರ್ ಅವರ್ ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು? ಈ ಕಿಲೋಮೀಟರ್ ಜಾಗದಲ್ಲಿ ಎಷ್ಟು ಮೀಟರ್ ಆಗುತ್ತೆ ಅನ್ನೋದನ್ನ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈ ಆರ್ ಜಾಗದಲ್ಲಿ ಎಷ್ಟು ಸೆಕೆಂಡ್ ಆಗುತ್ತೆ ಅನ್ನೋದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ರೈಟ್, ದಟ್ಸ್ ಇಟ್. ಅಷ್ಟು ಸಿಂಪಲ್. ಸೊ ಕಿಲೋಮೀಟರ್ ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಕಿಲೋಮೀಟರ್ ಜಾಗದಲ್ಲಿ 1000 ಮೀಟರ್ ಡಿವೈಡೆಡ್ ಬೈ ಆರ್ ಅಂದ್ರೆ 60 minutes 60 seconds. So 3 6 60 60, right? 3600 second. So ಈ ತರ ನಾವು ಕನ್ವರ್ಟ್ ಮಾಡಬಹುದು. ಸೊ 1 ಕಿಲೋಮೀಟರ್ ಪವರ್ is nothing but 00 cancel 10/36. ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳೋ ವ್ಯಾಲ್ಯೂ ಏನು? 5/18 ಅಂತ, ರೈಟ್? ಸೊ ನಾವು 5/18 ನ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. ಬಟ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ 36 ಕಿಲೋಮೀಟರ್ ಪರ್ ಅವರ್ ಇತ್ತು ಅಂದ್ರೆ 36 ಕಿಲೋಮೀಟರ್ ಪರ್ ಅವರ್ ಇತ್ತು ಅಂದ್ರೆ ಡೈರೆಕ್ಟ್ಲಿ ನಿಮ್ಗೆ 10 ಮೀಟರ್ ಪರ್ ಸೆಕೆಂಡ್. ಯಾಕೆ? ಸೊ 36 ಕಿಲೋಮೀಟರ್ ಅಂದ್ರೆ 1000 ಮೀಟರ್, ಆರ್ ಅಂದ್ರೆ 3600 ಸೆಕೆಂಡ್. ಸೊ ಇಲ್ಲಿ 0000 ಗಾನ್, 36 ಗಾನ್ 10 ಅಲ್ವಾ? ಸೊ 10 ಮೀಟರ್ ಪರ್ ಸೆಕೆಂಡ್. ಸೊ ಇದಕ್ಕೆ 36 ಕಿಲೋಮೀಟರ್ ಪರ್ ಅವರ್ ಅಂದ್ರೆ 10 ಮೀಟರ್ ಪರ್ ಸೆಕೆಂಡ್. 76 ಕಿಲೋಮೀಟರ್ ಪರ್ ಅವರ್ ಅಂದ್ರೆ 20 ಮೀಟರ್ ಪರ್ ಸೆಕೆಂಡ್. 5 ಮೀಟರ್ ಪರ್ ಸೆಕೆಂಡ್ ಅಂದ್ರೆ 5 ಮೀಟರ್ ಪರ್ ಸೆಕೆಂಡ್ ಅಂದ್ರೆ 18 ಕಿಲೋಮೀಟರ್ ಪರ್ ಅವರ್. ಓಕೆ, ಈ ತರದ ಕನ್ವರ್ಷನ್ ಅಲ್ಲಿ ಈ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ನ ಬಳಸಿ, ಅಥವಾ ಡೈರೆಕ್ಟ್ಲಿ ನೀವು 1 ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್, 1 ಅವರ್ ಅಂದ್ರೆ ಎಷ್ಟು ಸೆಕೆಂಡು ಸಬ್ಸ್ಟಿಟ್ಯೂಟ್ ಮಾಡಿ. ಈ ಒಂದು ಫಿಸಿಕಲ್ ಮೆಥಡ್ ಅನ್ನ ನೀವು ಫಾಲೋ ಮಾಡಿದ್ರೆ ಟೈಮ್ ತಗೊಳುತ್ತೆ. ಓಕೆ, ಸೊ ಗೈಸ್ ಕ್ಲಿಯರ್? ಥಿಯರಿ ಎಲ್ಲ ಕ್ಲಿಯರ್ ಇದೆ ಅಲ್ಲ? ಸೊ ಎವ್ರಿಥಿಂಗ್ ಅಬೌಟ್ ಯೂನಿಟ್ ಅಂಡ್ ಮೆಷರ್ಮೆಂಟ್ ಡಿಸ್ಕಸ್ ಮಾಡಿದೀನಿ. ಥಿಯರಿ ಕ್ಲಿಯರ್ ಇದೆ. ಸೊ ಕ್ವಿಕ್ ಆಗಿ ಪ್ರಾಬ್ಲಮ್ ಟೈಪ್ಸ್ ಅಂಡ್ ಲೆವೆಲ್ ವೈಸ್, ರೈಟ್? ಸೊ ಲೆವೆಲ್ ವೈಸ್ ನೋಡ್ತಾ ಹೋಗೋಣ. ಫಸ್ಟ್ ಈಸಿ ಕ್ವಶನ್ಸ್ ಏನಿದೆ, ಅದಾದ್ಮೇಲೆ ಸ್ವಲ್ಪ ಥಿಂಕ್ ಮಾಡಬೇಕು ಈ ಒಂದು ಕ್ವಶನ್ ನ ಸಾಲ್ವ್ ಮಾಡಕ್ಕೆ, ಅಂಡ್ ಸ್ವಲ್ಪ ಅಪ್ಲಿಕೇಶನ್ ಬೇಕು ಅನ್ನೋದು ಲೆವೆಲ್ 3 ಇರುತ್ತೆ. ಸೊ ಈ ತರದ ಕ್ವಶನ್ ಅನ್ನು ನೋಡ್ತಾ ಹೋಗೋಣ. ಸೊ ಎಲ್ಲಾ ಒಂದು ಟಾಪಿಕ್ಸ್ ಕೂಡ ಕವರ್ ಆಗ್ಬೇಕು ನೀವು ಇಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ರೆ. ಅಂಡ್ ಆಲ್ಸೋ ಪ್ರಾಕ್ಟೀಸ್ ಕೂಡ ಮಾಡ್ಬೇಕಾಗುತ್ತೆ, ಮೋರ್ ಅಂಡ್ ಮೋರ್ ಪ್ರಾಬ್ಲಮ್ಸ್. ಕ್ಲಿಯರಾ? ರೈಟ್. ಸೊ ದ ರೆಸ್ಪೆಕ್ಟಿವ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಫಾರ್ ದ ನಂಬರ್ಸ್ ಕೊಟ್ಟಿದ್ದಾರೆ. 3 ನಂಬರ್ಸ್ 6.320, 6.032, 0.0006032. ಎಷ್ಟಿದೆ ಪ್ರತಿಯೊಂದರಲ್ಲೂ? ಸಿ ಗೈಸ್, ರೂಲ್ಸ್ ನೆನಪಿಗೆ ಬರಬೇಕು. ಎಷ್ಟು ರೂಲ್ಸ್ ಇದೆ? 5 ರೂಲ್ಸ್ ಇದೆ. 1 by 1 ಅನ್ನ ಅಪ್ಲೈ ಮಾಡ್ತಾ ಹೋಗ್ಬೇಕು. ಎಲ್ಲೂ ಮಿಸ್ಟೇಕ್ ಆಗ್ಬಾರ್ದು. ನೋಡ್ಕೊಳ್ಳಿ, 4 ಆಪ್ಷನ್ಸ್ ಇದೆ, ರೈಟ್? 4 ಆಪ್ಷನ್ ಅಲ್ಲೂ ಡಿಫರೆಂಟ್ ವ್ಯಾಲ್ಯೂಸ್ ಇದೆ. ಒಂದು ತಪ್ಪಾದ್ರೂ ಕೂಡ ತಪ್ಪಾಗೋ ಪಾಸಿಬಿಲಿಟಿ ಇದೆ. ಸೊ 1 by 1 ಅನ್ನ ನಾನು ಏನ್ ಮಾಡ್ತೀನಿ, ಚೆಕ್ ಮಾಡ್ತಾ ಹೋಗ್ತೀನಿ. 6.320. ಸೊ ಇಲ್ಲಿ ಏನ್ ಮಾಡ್ತೀನಿ, ರೂಲ್ ನಂಬರ್ 1, ಆಲ್ ನಾನ್ ಝೀರೋ ಆರ್ ಸಿಗ್ನಿಫಿಕೆಂಟ್, ರೈಟ್? 0 ಬಿಟ್ವೀನ್ ಯಾವುದು ಇಲ್ಲ. ರೂಲ್ ನಂಬರ್ 2 ನಾಟ್ ಅಪ್ಲಿಕಬಲ್. 3, ರೈಟ್? ಲೆಫ್ಟಿಗೆ ಬರೋ 0 ಇಲ್ಲ, ಯಾವುದು ಲೆಫ್ಟಿಗೆ ಬರೋ 0 ಇಲ್ಲ. 4, ರೂಲ್ ನಂಬರ್ 4 ಏನು, ಟ್ರೇಲಿಂಗ್ 0 ವಿತೌಟ್ ಡೆಸಿಮಲ್. ಇದು ಡೆಸಿಮಲ್ ಇದೆ, ನಾಟ್ ಅಪ್ಲಿಕಬಲ್. ರೂಲ್ ನಂಬರ್ 5 ಏನು, ಓಕೆ, ಡೆಸಿಮಲ್ ಇದ್ದಾಗ ಕೊನೆಗೆ ಬರೋ 0ಗಳೇನು, ಸಿಗ್ನಿಫಿಕೆಂಟ್, ರೈಟ್? ಇಟ್ ಈಸ್ ಅಕಾರ್ಡಿಂಗ್ ಟು ರೂಲ್ ನಂಬರ್ 5. ಲಾಸ್ಟ್ 0 ಇದೆ, ಅಕಾರ್ಡಿಂಗ್ ಟು ರೂಲ್ ನಂಬರ್ 5 ಸಿಗ್ನಿಫಿಕೆಂಟ್ ಆಗತ್ತೆ, ರೈಟ್? ಅಕಾರ್ಡಿಂಗ್ ಟು ರೂಲ್ ನಂಬರ್ 5. ಸೊ ಅದಕ್ಕೆ ಈ ಒಂದು ನಂಬರ್ ಅಲ್ಲಿ ಎಷ್ಟಿದೆ, 4 ಸಿಗ್ನಿಫಿಕೆಂಟ್ ಫಿಗರ್ಸ್.
ಅದೇ ತರ ನೆಕ್ಸ್ಟ್ ನಂಬರ್ ಅನ್ನು ಬರ್ಕೊಂತೀನಿ 6.032. ರೂಲ್ ನಂಬರ್ 1 ಏನು, ನಾನ್ ಜೀರೋ ಆರ್ ಸಿಗ್ನಿಫಿಕೆಂಟ್. 2 ಏನು, ಜೀರೋ ಬಿಟ್ವೀನ್ ನಾನ್ ಜೀರೋ ಆರ್ ಸಿಗ್ನಿಫಿಕೆಂಟ್. ಕರೆಕ್ಟ್, ಈ ಒಂದು ಜೀರೋ ಅಕಾರ್ಡಿಂಗ್ ಟು ರೂಲ್ ನಂಬರ್ 2. ಹಾಗಾದ್ರೆ ಇಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ಎಸ್ ಸರ್. ಸೊ ನೆಕ್ಸ್ಟ್ ನಂಬರ್ ನೋಡೋಣ, 0.000 ರೈಟ್ 6032. ಇಲ್ಲಿ ರೂಲ್ ನಂಬರ್ 1 ಏನ್ ಹೇಳುತ್ತೆ, ನಾನ್ ಜೀರೋ ಸಿಗ್ನಿಫಿಕೆಂಟ್, ಜೀರೋ ಬಿಟ್ವೀನ್ ಆರ್ ಸಿಗ್ನಿಫಿಕೆಂಟ್. ರೂಲ್ ನಂಬರ್ 3 ಏನ್ ಹೇಳುತ್ತೆ, zeros to the left of non-zero are not significant. Okay, ಹಾಗಾದ್ರೆ ಯಾವ, these are according to rule number 3, right? They are not significant. Not this zero, not. So ಎಷ್ಟಿದೆ ಸಿಗ್ನಿಫಿಕೆಂಟ್ ಫಿಗರ್ಸ್? ಹಾಗಾದ್ರೆ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಇದು ಕೂಡ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ಕ್ಲಿಯರ್. ಸೊ ಹಾಗಾದ್ರೆ ಕರೆಕ್ಟ್ ಆಪ್ಷನ್ ಬಂದು ಇಲ್ಲಿ ಆಪ್ಷನ್ ಸಿ ಆಗಿರುತ್ತೆ, 444. ಬಟ್ ಯಾವ ತರ ಅಪ್ಲೈ ಮಾಡಬೇಕು, 1 by 1, ಕನ್ಫ್ಯೂಷನ್ ಬೇಡ. 5 ರೂಲ್ಸ್ ಇದೆ, 3 ನಂಬರ್ಸ್ ಇದೆ, ಪಾಸಿಬಿಲಿಟಿ ತುಂಬಾ ಜಾಸ್ತಿ ಆಗುತ್ತೆ. 1 by 1 ಹೋಗಿ ಈ ತರ ಟಿಕ್ ಮಾಡ್ಕೊಳ್ಳಿ. 1 by 1 ನಂಬರ್ ಅನ್ನ ಚೆಕ್ ಮಾಡ್ತಾ ಹೋಗಿ, 1 by 1 ರೂಲ್ ಅನ್ನ ಅಪ್ಲೈ ಮಾಡ್ತಾ ಹೋಗಿ. ತುಂಬಾ ಸುಲಭ ಆಗುತ್ತೆ. ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇರಬೇಕು. ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇದ್ರೆ ಎವ್ರಿಥಿಂಗ್ ಇಸ್ ಸಿಂಪಲ್. So the numbers 3.854845 and 3.835 and rounding off to 3 significant figures will be. ಎಷ್ಟಿದೆಯಪ್ಪ ಇಲ್ಲಿ? 4 ಸಿಗ್ನಿಫಿಕೆಂಟ್ ಫಿಗರ್ ಇದೆ. ಈ ಎರಡು ನಂಬರ್ ನಾವು ಏನ್ ಮಾಡ್ಬೇಕು, ರೌಂಡ್ ಆಫ್ ಮಾಡ್ಬೇಕು. 3.845, 3.835. ರೌಂಡ್ ಆಫ್ ಟು 3 ಅಂದ್ರೆ ಏನ್ ಮಾಡ್ಬೇಕು, ಬೇಸಿಕಲಿ 5 ಅನ್ನ ಡ್ರಾಪ್ ಮಾಡು ಅಂತ ಹೇಳ್ತಿದ್ದಾರೆ. ರೈಟ್, ಡ್ರಾಪ್ 5. ಡ್ರಾಪ್ 5 ಅಂದ್ರೆ ಹಿಂದಿನ ನಂಬರ್ ಅನ್ನ ಚೆಕ್ ಮಾಡ್ಬೇಕು. ಹಿಂದಿನ ನಂಬರ್ ಈವನ್ ಇತ್ತು ಅಂದ್ರೆ ಏನ್ ಮಾಡ್ಬೇಕು, ಜಸ್ಟ್ ಡ್ರಾಪ್ 5. 3.84. ಹಿಂದಿನ ನಂಬರ್ ಆಡಿತ್ತೆ ಅಂದ್ರೆ increase it by 1. 3.84. drop 5, increase it by 1. round off rule. ಈ ನಂಬರ್ ಅದರ್ ದನ್ 5 ಇತ್ತು, 6 ಇತ್ತು ಅಂದ್ರೆ increase previous number by 1. less than 5 ಇತ್ತು ಅಂದ್ರೆ just drop. ಓಕೆ, ಅದು ಗೊತ್ತು. ಸೊ ಇಟ್ ಇಸ್ ಟ್ರಿಕ್ಕಿ ಪಾರ್ಟ್ ಏನು, ಪ್ರೀವಿಯಸ್ ನಂಬರ್ ಈವನ್ ಆಡ್ ಅಂತ ಹೇಳಿ ಚೆಕ್ ಮಾಡ್ಬೇಕು. ಓಕೆ, ಎಸ್ ಸರ್. ನೌ which of the following pairs of physical quantities have same dimension? ಇಲ್ಲಿ ಸೇಮ್ ಡೈಮೆನ್ಷನ್ ಇರ್ತಕ್ಕಂತ ಫಿಸಿಕಲ್ ಕ್ವಾಂಟಿಟಿ ಯಾವುದು ಅಂತ ಹೇಳಿ ನಾವು ಚೆಕ್ ಮಾಡಬೇಕು. ಫೋರ್ಸ್ ಅಂಡ್ ಪವರ್. ಸೊ ಗೈಸ್ 1 by 1 ಚೆಕ್ ಮಾಡಬೇಕಾಗುತ್ತೆ. ಫೋರ್ಸ್ ಅಂಡ್ ಪವರ್, ಟಾರ್ಕ್ ಅಂಡ್ ಎನರ್ಜಿ, ಟಾರ್ಕ್ ಅಂಡ್ ಪವರ್, ಫೋರ್ಸ್ ಅಂಡ್ ಟಾರ್ಕ್ ಕ್ವಾಂಟಿಟೀಸ್ ಹ್ಯಾವ್ ಸೇಮ್ ಡೈಮೆನ್ಷನ್. ಫೋರ್ಸ್ ಅಂದ್ರೆ ಏನು ಸರ್? ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್. ಪವರ್ ಅಂದ್ರೆ ಏನು? ಎನರ್ಜಿ ಪರ್ ಟೈಮ್. ಓಕೆ, ಟಾರ್ಕ್ ಅಂಡ್ ಎನರ್ಜಿ. ಕರೆಕ್ಟ್, ಟಾರ್ಕ್ ಅಂಡ್ ಎನರ್ಜಿನ ನೋಡ್ತೀನಿ. ಟಾರ್ಕ್ ಅಂದ್ರೆ ಏನು? ಟಾರ್ಕ್ ಟೌ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಹೇಳಿ ಬರಿತೀವಿ. ಓಕೆ, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಆರ್ ಎಫ್ ಸೈನ್ ಥೀಟಾ ಅಂತ ಹೇಳಿ ಬರಿತೀವಿ. ಆರ್ ಎಫ್ ಸೈನ್ ಥೀಟಾ, ಆರ್ ಎಫ್ ಸೈನ್ ಥೀಟಾ. ಇಲ್ಲಿ ಸೈನ್ ಥೀಟಾ ನ್ಯೂಮೆರಿಕ್ ವ್ಯಾಲ್ಯೂ. ಕರೆಕ್ಟ್, ಸೊ ಆರ್ ಎಫ್ ಅಂತ ಹೇಳಿ ಬರ್ಕೋಬಹುದು. ಆರ್ ಕ್ರಾಸ್ ಎಫ್, ಆರ್ ಎಫ್ ಸೈನ್ ಥೀಟಾ. ಆ ಒಂದು ಕನ್ಫ್ಯೂಷನ್ ಬೇಡ. ಎನರ್ಜಿ ಅಂದ್ರೆ ಸರ್, ಎನರ್ಜಿ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ರೈಟ್, ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ನೋಡಿ, ಇದು ಡಿಸ್ಟೆನ್ಸ್, ಇದು ಡಿಸ್ಟೆನ್ಸ್. ಸೊ ಹಾಗಾದ್ರೆ ಸೇಮ್ ಡೈಮೆನ್ಷನ್ ಯಾವುದು? ಸೊ ಸೇಮ್ ಡೈಮೆನ್ಷನ್ ಇಸ್ ಆಪ್ಷನ್ 2. ರೈಟ್, ಸೊ ಹಾಗಾದ್ರೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಟಾರ್ಕ್ ಅಂಡ್ ಪವರ್ ನಾಟ್ ಪಾಸಿಬಲ್, ಫೋರ್ಸ್ ಅಂಡ್ ಟಾರ್ಕ್ ನಾಟ್ ಪಾಸಿಬಲ್. ಓಕೆ, ಕ್ಲಿಯರಾ? 1 by 1 ಚೆಕ್ ಮಾಡಬೇಕಾಗುತ್ತೆ ಈ ತರ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಹ್ಯಾವ್ ಡಿಫರೆಂಟ್ ಡೈಮೆನ್ಷನ್ಸ್? ಈ ಕೇಸಲ್ಲಿ ಡಿಫರೆಂಟ್ ಡೈಮೆನ್ಷನ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರೆಷರ್
ಯಂಗ್ಸ್ ಮಾಡ್ಯುಲಸ್ ಸ್ಟ್ರೆಸ್ ಅಗೇನ್ ಒನ್ ಬೈ ಒನ್ ಅನ್ನ ಚೆಕ್ ಮಾಡ್ತಾ ಹೋಗೋಣ. ಪ್ರೆಷರ್, ಪ್ರೆಷರ್ ಅಂದ್ರೇನು ಸರ್? ಪ್ರೆಷರ್ ಪಿ. ಓಕೆ, ಅವಾಗ್ಲೇ ಪವರ್ ನೋ ಪ್ರಾಬ್ಲಮ್. ಫಿಸಿಕ್ಸ್ ಅಲ್ಲಿ ಇನ್ಫೈನೈಟ್ ಕ್ವಾಂಟಿಟೀಸ್ ಇದೆ, ಇಂಗ್ಲಿಷ್ ಅಲ್ಲಿ 26 ಆಲ್ಫಾಬೆಟ್ಸ್ ಇದೆ. ಸೊ ನೋ ಪ್ರಾಬ್ಲಮ್, ರಿಪಿಟೇಷನ್ ಆಗುತ್ತೆ. ಗ್ರೀಕ್ ನಂಬರ್ಸ್ ಇದೆ, ಲ್ಯಾಟಿನ್ ನಂಬರ್ಸ್ ಇದೆ, ರೈಟ್? ಲ್ಯಾಟಿನ್ ಡಿಜಿಟ್ಸ್ ಇದೆ. ಸೊ ದಟ್ ಇಸ್ ವೈ ದೇರ್ ಆರ್ ಸೋ ಮೆನಿ ಕ್ವಾಂಟಿಟೀಸ್ ಇದ್ರೂ ಕೂಡ ನಮಗೆ ಪರ್ಟಿಕ್ಯುಲರ್ಲಿ ಹೇಳಕ್ಕಾಗಲ್ಲ. ನೋ ಪ್ರಾಬ್ಲಮ್. ಪ್ರೆಷರ್ ಪಿ, ಪವರ್ ಪಿ, ನೋ ಪ್ರಾಬ್ಲಮ್. ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಯಂಗ್ಸ್ ಮಾಡ್ಯುಲಸ್ ಇಸ್ ಸ್ಟ್ರೆಸ್ ಬೈ ಸ್ಟ್ರೈನ್. ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಸ್ಟ್ರೆಸ್ ಬೈ ಸ್ಟ್ರೈನ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಸ್ಟ್ರೈನ್ ಏನಿರುತ್ತೆ ಯೂನಿಟ್ಲೆಸ್ ಇರುತ್ತೆ. ಸೊ ಇಲ್ಲಿ ಸ್ಟ್ರೈನ್ ಯೂನಿಟ್ಲೆಸ್ ಆದ್ರೆ ಪ್ರೆಷರ್, ಯಂಗ್ಸ್ ಮಾಡ್ಯುಲಸ್ ಎರಡೂ ಕೂಡ ಸ್ಟ್ರೆಸ್ ಆಗುತ್ತೆ, ರೈಟ್? ಪ್ರೆಷರ್ ಸ್ಟ್ರೆಸ್ ಇಸ್ ನಥಿಂಗ್ ಬಟ್ ಫೋರ್ಸ್ ಬೈ ಏರಿಯಾ. ಸೊ ಆಲ್ ಆರ್ ಸೇಮ್, ರೈಟ್? ಸೊ ಆಪ್ಷನ್ 1 ಈಸ್ ಕರೆಕ್ಟ್. ಅದಕ್ಕೋಸ್ಕರ ಇದು ರಾಂಗ್, ರೈಟ್? ಅಲ್ಲಿ ನಮಗೆ ಡಿಫ್ರೆಂಟ್ ಡೈಮೆನ್ಷನ್ ಇರೋದು ಬೇಕು. ಇಲ್ಲಿ ಎಲ್ಲ ಕೂಡ ಸೇಮ್ ಡೈಮೆನ್ಷನ್. ಇಎಂಎಫ್, ಪೊಟೆನ್ಶಿಯಲ್ ಡಿಫರೆನ್ಸ್, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್, ಈ ಮೂರು ಕೂಡ ಸೇಮ್ ಡೈಮೆನ್ಷನ್, ರೈಟ್? ಸೊ ಹಾಗಾಗಿ ಇದು ಕೂಡ ರಾಂಗ್, ಇದು ಕೂಡ ರಾಂಗ್. ಹೀಟ್ is a form of energy, right? Energy is the capacity to do work. So all are same only. Dipole moment, electric flux, electric field, right? Option D ನೋಡಿ, option D. Dipole moment ನ ಯಾವ ತರ ಬರ್ತೀವಿ? Charge into dipole length. And electric flux, right? Electric flux ನ ಯಾವ ತರ ಬರ್ತೀವಿ? Gauss law, right? So charge enclosed by epsilon naught, Q enclosed by epsilon naught. And electric field ಏನೋ, electric field is equal to force per charge. ನೋಡಿ ಡೈಮೆನ್ಷನ್ ಏನಿದೆ, all are different. So ಇಲ್ಲಿ all are different. ಅದಕ್ಕೆ ನೀವು ಆಪ್ಷನ್ ಡಿ ನ ಕ್ಲಿಕ್ ಮಾಡಬಹುದು, ಕರೆಕ್ಟ್ ಆನ್ಸರ್ ಅಂತ ಹೇಳಿ. ಓಕೆ, ಎಸ್ ಸರ್. ನೌ which of the following is dimension less? ಡೈಮೆನ್ಷನ್ ಲೆಸ್ ಅಂದ್ರೆ ಮಾಸ್ 0, ಲೆಂತ್ 0, ಟೈಮ್ 0. ಅಂದ್ರೆ ಯಾವುದೇ ರೀತಿ ಫಂಡಮೆಂಟಲ್ ಯೂನಿಟ್ ಅಲ್ಲಿ ಇಲ್ಲ. ಫಾರ್ ಎಕ್ಸಾಂಪಲ್ ಸ್ಟ್ರೈನ್, ರೈಟ್? ಸೊ M0, L0, T0 ಆ ಫಾರ್ಮೆಟ್ ಅಲ್ಲಿ ಇರ್ಬೇಕು. ಇಲ್ಲಿ ಕೊಟ್ಟಿರೋದು ಯಾವುದು ಅಂತ ಚೆಕ್ ಮಾಡ್ಬೇಕು. ಸೊ ನಾವೇನ್ ಮಾಡ್ಬೇಕು? ಒನ್ ಬೈ ಒನ್ ಚೆಕ್ ಮಾಡ್ಬೇಕು, ರೈಟ್? ಸೊ ಏನ್ ಮಾಡ್ತೀನಿ? ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನನ್ನ? ಡೈಮೆನ್ಷನ್ ಅನ್ನು ಇಂಡಿವಿಜುವಲಿ ಡೈಮೆನ್ಷನ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಈಚ್ ಕ್ವಾಂಟಿಟಿಗೆ, ರೈಟ್? ವಿ ಅಂದ್ರೆ ಸ್ಪೀಡ್, ಸಿ ವಿ ಇಲ್ಲಿ ಸ್ಪೀಡ್, ರೈಟ್? ಆರ್ ಇಸ್ ಲೆಂತ್, ಜಿ ಇಸ್ acceleration due to gravity. So ಇದು ಇನ್ಫಾರ್ಮೇಶನ್. ಸೊ ವಿ ಸ್ಕ್ವೇರ್ ಬೈ ಆರ್ ಜಿ. ವಿ ಸ್ಕ್ವೇರ್ ಅಂದ್ರೆ ಡೈಮೆನ್ಷನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾ? ಯೂನಿಟ್ ಅನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಬಹುದು. ವಿ ಸ್ಕ್ವೇರ್ ಅಂದ್ರೆ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಬೈ ಆರ್, ರೈಟ್? ಬೈ ಆರ್ ಮೇಲ್ಗಡೆ ಹೋದ್ರೆ ಮೀಟರ್ ಇನ್ವರ್ಸ್, ಜಿ ಮೇಲ್ಗಡೆ ಹೋದ್ರೆ ಮೀಟರ್ ಇನ್ವರ್ಸ್ ಸೆಕೆಂಡ್ ಸ್ಕ್ವೇರ್, ಮೀಟರ್ ಇನ್ವರ್ಸ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ನೋಡಿ ಕ್ಯಾನ್ಸಲ್ ಆಗ್ತಾ ಇದೆಯಾ? ಡೆಫಿನೆಟ್ಲಿ ಎಲ್ಲ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಮೀಟರ್ ಸ್ಕ್ವೇರ್, ಮೀಟರ್ ಇನ್ವರ್ಸ್ ಸ್ಕ್ವೇರ್, ಸೆಕೆಂಡ್ ಇನ್ವರ್ಸ್ ಸ್ಕ್ವೇರ್, ಸೆಕೆಂಡ್ ಸ್ಕ್ವೇರ್. ಸೊ ಹಾಗಾದ್ರೆ ದಿಸ್ ಇಸ್ ಡೈಮೆನ್ಷನ್ ಲೆಸ್. ಅಂದ್ರೆ ಇಲ್ಲಿ ಯಾವುದೇ ಯೂನಿಟ್ ಬರ್ತಾ ಇಲ್ಲ. ಸೊ ಇಟ್ ಇಸ್ ಡೈಮೆನ್ಷನ್ ಲೆಸ್. ಡೈಮೆನ್ಷನ್ ಲೆಸ್. ಬೈ ಲಕ್ ಫಸ್ಟ್ ಒನ್ ಬಂತು. ಒನ್ ಬೈ ಒನ್ ನೀವು ಚೆಕ್ ಮಾಡ್ಬೇಕಿತ್ತು. ಬೈ ಲಕ್ ಫಸ್ಟ್ ಒನ್ ಬಂತು. ಇದಿಲ್ಲ ಅಂದಿದ್ರೆ ಸೆಕೆಂಡ್ ಒನ್ ಚೆಕ್ ಮಾಡ್ತೀರಾ, ಥರ್ಡ್ ಒನ್ ಚೆಕ್ ಮಾಡ್ತೀರಾ, ಫೋರ್ತ್ ಒನ್ ಚೆಕ್ ಮಾಡ್ತೀರಾ. ಲೆಟ್ ಮಿ ಚೆಕ್ ಇದು ಕರೆಕ್ಟ್. ಸೊ ವಿ ಸ್ಕ್ವೇರ್ ಅಂದ್ರೆ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್, ರೈಟ್? ಆರ್ ಅಂದ್ರೆ ಮೀಟರ್, ರೈಟ್? ಜಿ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕ್ಯಾನ್ಸಲ್ ಆಗ್ತಾ ಇದೆಯಾ ಎಲ್ಲ? ಸೊ ಚೆಕ್ ಮಾಡಿ, ಕ್ಲಿಯರ್ ಆಗಿ ಬರ್ಕೊಳ್ಳಿ. ಮೀಟರ್ ಸ್ಕ್ವೇರ್ per second square, meter per second square, meter cube, meter to the power 4,
s to the power -4 ಬರ್ತಾ ಇದೆ, ರೈಟ್. ಸೊ ಇಟ್ ಇಸ್ ನಾಟ್ ಡೈಮೆನ್ಷನ್ಲೆಸ್. ಡೈಮೆನ್ಷನ್ ಇದೆ ಅಲ್ಲಿ, ರೈಟ್, ಡೈಮೆನ್ಷನ್ ಇದೆ. ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ಆಪ್ಷನ್ ಎ, ವೆರಿ ಕ್ಲಿಯರ್ಲಿ. ನೀವು ಮಿಕ್ಕಿದ ಎರಡು ಕೂಡ ಚೆಕ್ ಮಾಡ್ಕೋಬಹುದು, ರೈಟ್. ಎಸ್. ಸೊ ದ ಡೈಮೆನ್ಷನ್ಸ್ ಆಫ್ Planck's constant are the same as that of Planck's constant. ಅದಕ್ಕೆ ಸೊ ನಿಮಗೆ ಒಂದು ಫಿಸಿಕಲ್ ಕ್ವಾಂಟಿಟಿ ಎಲ್ಲಿ ಬರುತ್ತೆ ಅನ್ನೋ ಐಡಿಯಾ ಇದ್ರೆ ಏನೇ ಕೇಳಿದ್ರು ಅದ್ರ ಬಗ್ಗೆ ನಾವು ತುಂಬಾ ಕ್ಲಾರಿಟಿಯಿಂದ ಆನ್ಸರ್ ಮಾಡ್ಬೋದು. ಬಟ್ ಒಂದು ಪೇಜ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ನಾನು ಸ್ಟಡಿ ಮಾಡಿದ್ರೆ, ಬಯಾಟ್ ಮಾಡಿದ್ರೆ ಆನ್ಸರ್ ಮಾಡಕ್ಕೆ ಟಫ್ ಆಗುತ್ತೆ. ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಎಲ್ಲಿ ಬರುತ್ತೆ? ನಿಮ್ಮ ಸೆಕೆಂಡ್ PUC ಮಾಡರ್ನ್ ಫಿಸಿಕ್ಸ್, ರೈಟ್, ಆಟಮ್ಸ್, ನ್ಯೂಕ್ಲಿಯೈ, ರೈಟ್. ಸೊ ಅದನ್ನ ನಾವು ಸ್ಟಡಿ ಮಾಡ್ಬೇಕಾದ್ರೆ ಅಲ್ಲಿ ಬರುತ್ತೆ. ಸೊ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಈಸ್ ಫ್ರಮ್ ಡಿ ಬ್ರಾಗ್ಲೆ ಹೈಪೋಥಿಸಿಸ್. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h/p ಅಂತ ಹೇಳಿ ಬರೀತೀವಿ. ಸೊ ಇದು ಡಿ ಬ್ರಾಗ್ಲೆ ಈಕ್ವೇಶನ್, ಅಲ್ಲಿ ಬರುತ್ತೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ರೈಟ್. ಸೊ ಹಾಗಾದ್ರೆ h ಏನು? which implies Planck's constant is basically lambda into p. ಯೂನಿಟ್ ಅನ್ನ ಬರೆಯೋದಾದ್ರೆ ಲ್ಯಾಂಬ್ಡಾ ವೇವ್ಲೆಂತ್ ಮೀಟರ್, ಮೊಮೆಂಟಮ್ p kg, ರೈಟ್. ಸೊ ಯೂನಿಟ್ ಅನ್ನ ಬರೀತಾ ಇದ್ದೀನಿ. ಲ್ಯಾಂಬ್ಡಾಗೆ ಮೀಟರ್, ಮೊಮೆಂಟಮ್ಗೆ kg ಮೀಟರ್ ಪರ್ ಸೆಕೆಂಡ್, ರೈಟ್. ಹಾಗಾದ್ರೆ h ನ ಯೂನಿಟ್ ಏನು? h is ಮೀಟರ್ ಸ್ಕ್ವೇರ್ kg ಮೀಟರ್ ಸ್ಕ್ವೇರ್ per second. Okay, kg meter square per second. Okay, kg meter square per second. Linear impulse, work, linear momentum, angular momentum. ಸೊ ನೀವು ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಚೆಕ್ ಮಾಡ್ಬೇಕಾಗುತ್ತೆ. ಲೀನಿಯರ್ ಇಂಪಲ್ಸ್ ಅಂದ್ರೆ ಇಂಪಲ್ಸ್ ಅನ್ನ ನಾವು J(f(dt) ಅಂತ ಹೇಳಿ ಬರೀತೀವಿ. f ಡೆಲ್ಟಾ t. ಸೊ ಇದ್ರ ಯೂನಿಟ್ ಅನ್ನ ಚೆಕ್ ಮಾಡಿ. f kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, t ಅಂದ್ರೆ ಸೆಕೆಂಡ್. ಸೊ ಹಾಗಾದ್ರೆ ಏನಾಯ್ತು? kg ಮೀಟರ್ ಪರ್ ಸೆಕೆಂಡ್. ಇದೇನಾಯ್ತು? kg ಮೀಟರ್ ಪರ್ ಸೆಕೆಂಡ್, ರೈಟ್. 1 s ಕ್ಯಾನ್ಸಲ್ ಆಯ್ತು. kg ಮೀಟರ್ ಪರ್ ಸೆಕೆಂಡ್. ಇದು ಯಾವುದಕ್ಕೆ? ಆಪ್ಷನ್ ಎ. ಆಪ್ಷನ್ ಬಿ ನೋಡೋದಾದ್ರೆ ವರ್ಕ್ ಅಂದ್ರೆ ಏನು? W, force into displacement, Fs, right. F ಏನು? kg meter per second square and kg meter per second square and displacement, right. Yeah, displacement is meter. So ಹಾಗಾದ್ರೆ ಇಲ್ಲಿ ಯೂನಿಟ್ ಏನ್ ಬಂತು? kg meter square per second square. ಮ್ಯಾಚ್ ಆಗ್ತಾ ಇದೆಯಾ? kg meter square, no, not matching, still not matching. ಏನ್ ಮಾಡ್ಬೇಕು? ನೆಕ್ಸ್ಟ್ ಒನ್ ಅನ್ನ ಚೆಕ್ ಮಾಡೋಣ. ಲೀನಿಯರ್ ಮೊಮೆಂಟಮ್ ಅಂದ್ರೆ ಎಲ್ಲಿ ಬರುತ್ತೆ ಲೀನಿಯರ್ ಮೊಮೆಂಟಮ್? ಸಿ, F is equal to dp/dt ಅಲ್ವಾ? ಸೊ ಲೀನಿಯರ್ ಮೊಮೆಂಟಮ್ f dt. ಸೊ ಇಟ್ is nothing but linear momentum is nothing but linear momentum. See, f dt is equal to j and f dt is equal to ಏನು? dp. ಸೊ ಹಾಗಾದ್ರೆ change in linear momentum is nothing but impulse. Okay, change in linear momentum is nothing but impulse. ಸೊ ಹಾಗಾದ್ರೆ ಇದ್ರ ಯೂನಿಟ್ ಕೂಡ ಏನ್ ಬರುತ್ತೆ? kg ಮೀಟರ್ ಪರ್ ಸೆಕೆಂಡ್. ಇದು ಕೂಡ kg ಮೀಟರ್ ಪರ್ ಸೆಕೆಂಡ್. ಬಟ್ ನೀವು ಫೋರ್ತ್ ಅನ್ನ ಚೆಕ್ ಮಾಡಿದ್ರೆ ಆಂಗ್ಯುಲರ್ ಮೊಮೆಂಟಮ್, ರೈಟ್. ಫೋರ್ತ್ ಅನ್ನ ಚೆಕ್ ಮಾಡೋಣ. ಆಂಗ್ಯುಲರ್ ಮೊಮೆಂಟಮ್ ಎಲ್ಲನ ಯಾವ ತರ ಬರ್ತೀವಿ? mvr. m ಏನು? ಮಾಸ್, kg, v ಸರ್ ಮೀಟರ್ ಪರ್ ಸೆಕೆಂಡ್, r ಮೀಟರ್. ಸೊ ಯೂನಿಟ್ ಏನ್ ಬಂತು? kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಮ್ಯಾಚ್ ಆಗ್ತಾ ಇದೆಯಾ? ಡೆಫಿನೆಟ್ಲಿ ಮ್ಯಾಚ್ ಆಗ್ತಾ ಇದೆ, ರೈಟ್. ಸೊ ಹಾಗಾದ್ರೆ ಆಂಗ್ಯುಲರ್ ಮೊಮೆಂಟಮ್ದು ಯಾವ ಡೈಮೆನ್ಷನ್ ಗೆ ಮ್ಯಾಚ್ ಆಗುತ್ತೆ? ಆಂಗ್ಯುಲರ್ ಮೊಮೆಂಟಮ್ದು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಗೆ ಮ್ಯಾಚ್ ಆಗ್ತಾ ಇದೆ, ರೈಟ್. ಸೊ ದಿಸ್ ಇಸ್ ಕರೆಕ್ಟ್. ಸೊ ಹಾಗಾದ್ರೆ
ಆಂಗ್ಯುಲರ್ ಮೊಮೆಂಟಮ್ ಡೈಮೆನ್ಷನ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಡೈಮೆನ್ಷನ್ ಗೆ ಸೇಮ್ ಇದೆ. ಕ್ಲಿಯರಾ? ಒನ್ ಬೈ ಒನ್ ಯು ಹ್ಯಾವ್ ಟು ಚೆಕ್. ಓಕೆ, ಕ್ಲಿಯರ್ ಗೈಸ್? ಎಸ್ ಸರ್. ನೌ the dimensional formula of physical quantity is m to the power a, l to the power b, t to the power c. ಕೊಟ್ಟಿದ್ದಾರೆ. Then the physical quantity is, ಏನು physical quantity? So surface tension, force, angular frequency, spring constant, so ಎಲ್ಲ ಕೂಡ ಕೊಟ್ಟಿದ್ದಾರೆ. ಬಟ್ ನಿಮಗೆ ಈ ಒಂದು ಪ್ರತಿ ಕಾನ್ಸ್ಟೆಂಟ್ ಏನು ಅನ್ನೋದು ಫಸ್ಟ್ ಗೊತ್ತಿರಬೇಕು. ಸರ್ಫೇಸ್ ಟೆನ್ಷನ್ ಏನು? ಸೊ ಫಸ್ಟ್ ಒನ್, ಸರ್ಫೇಸ್ ಟೆನ್ಷನ್ S is equal to force per length. ಓಕೆ, ಹಾಗಾದ್ರೆ ಇದಕ್ಕೆ ಡೈಮೆನ್ಷನ್ ಅನ್ನ ಬರೆಯಕ್ಕಾಗತ್ತಾ? ಡೆಫಿನೆಟ್ಲಿ ಡೈಮೆನ್ಷನ್ ಅನ್ನ ಬರೆಯಬಹುದು. ಫೋರ್ಸ್ ಇಸ್ mlt minus 2, L ಕೆಳಗಡೆ ಇದೆ, L is length, ರೈಟ್? ಸೊ m, L ಕ್ಯಾನ್ಸಲ್ ಆಯ್ತು, t minus 2, mt minus 2. ಓಕೆ, m1 t minus 2. ಸೆಕೆಂಡ್ ಒನ್ ಸರ್, ಸೆಕೆಂಡ್ ಒನ್ ಇಸ್ ಫೋರ್ಸ್. ಫೋರ್ಸ್ ಅನ್ನ ಯಾವ ತರ ಬರೀತೀವಿ? ಮಾಸ್ ಆಕ್ಸಿಲರೇಷನ್ ಫಾರ್ಮುಲಾ ಬೇಡ, ಡೈರೆಕ್ಟ್ಲಿ ಗೊತ್ತು ನನಗೆ ಡೈಮೆನ್ಷನ್ mlt minus 2. ಇಲ್ಲಿ ಕಂಪೇರ್ ಮಾಡಿ, a 1, b 1, ಬಟ್ c ಏನಿದೆ 2 ಇದೆ. ಇಲ್ಲಿ ಬಂದಿರೋದೇನು -2. ಫಸ್ಟ್ ಒನ್ ಅಲ್ಲಿ 1 -2, ಬಟ್ ಇಲ್ಲೇನಿದೆ L 0 ಇದೆ. ಓಕೆ, ಸೊ ಫಸ್ಟ್ ಆಪ್ಷನ್ ರಾಂಗ್, ಸೆಕೆಂಡ್ ಆಪ್ಷನ್ ಕೂಡ ರಾಂಗ್. ಥರ್ಡ್ ಒನ್, ಆಂಗ್ಯುಲರ್ ಫ್ರೀಕ್ವೆನ್ಸಿ. ಸೊ ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂದ್ರೆ ಏನು ಸರ್? ವಿ ನೋ ಲೀನಿಯರ್ ಫ್ರೀಕ್ವೆನ್ಸಿ ನ್ಯೂ. ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ಒಮೆಗಾ ಇಸ್ ಈಕ್ವಲ್ ಟು 2 pi ನ್ಯೂ, ರೈಟ್? ಬಟ್ ಫ್ರೀಕ್ವೆನ್ಸಿ ಅಂದ್ರೆ ಏನು? 2 pi ಕಾನ್ಸ್ಟೆಂಟ್, ಫರ್ಗೆಟ್ ಅಬೌಟ್ ಕಾನ್ಸ್ಟೆಂಟ್, ರೈಟ್? ಸೊ ಆಂಗ್ಯುಲರ್ ಫ್ರೀಕ್ವೆನ್ಸಿ ಇಸ್ ಉಲ್ಟಾ ಆಫ್ ಟೈಮ್, ರೈಟ್? ಸೊ ಉಲ್ಟಾ ಆಫ್ ಟೈಮ್. ಹಾಗಾದ್ರೆ ಆಂಗ್ಯುಲರ್ ಫ್ರೀಕ್ವೆನ್ಸಿ ಡೈಮೆನ್ಷನ್ ಏನು? ಟೈಮ್ ಇನ್ವರ್ಸ್, ರೈಟ್? ಟೈಮ್ ಇನ್ವರ್ಸ್. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಮಾಸ್ 0, ಲೆಂತ್ 0, ಟೈಮ್ ಇಸ್ ಇನ್ವರ್ಸ್. ಸೊ ಆಂಗ್ಯುಲರ್ ಫ್ರೀಕ್ವೆನ್ಸಿ ಇಸ್ ಕರೆಕ್ಟ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಂಗ್ಯುಲರ್ ಫ್ರೀಕ್ವೆನ್ಸಿ. ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ಚೆಕ್ ಮಾಡಿ, ನೋ ಪ್ರಾಬ್ಲಮ್. ಸ್ಪ್ರಿಂಗ್ ಕಾನ್ಸ್ಟೆಂಟ್ ಯಾವ ತರ ಬರೀತೀವಿ? ಎಲ್ಲಿ ಬರುತ್ತೆ ಫಸ್ಟ್ ಸ್ಪ್ರಿಂಗ್ ಕಾನ್ಸ್ಟೆಂಟ್? F equal to kx. ಹಾಗಾದ್ರೆ k is F equal to kx ಆದ್ರೆ k is by x. ಸೇಮ್, ರೈಟ್? ಸೇಮ್, ರೈಟ್? ಇಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಇದೆ. ನಮ್ಗೆ ನ್ಯೂಟನ್ ಲಾಸ್ ಆಫ್ ಮೋಷನ್ ಅಲ್ಲಿ ಬರುತ್ತೆ F is equal to kx. ಅಲ್ಲಿ ಅದೇ ನಮಗೆ ಆ ಚಾಪ್ಟರ್ ಅಲ್ಲಿರೋ ಪ್ರತಿಯೊಂದು ಐಡಿಯಾ ಕ್ಲಿಯರ್ ಇದ್ರೆ ಕ್ವಾಂಟಿಟಿನ ಬಳಸೋದು ತುಂಬಾ ಸುಲಭ. ಓಕೆನಾ? ಎಸ್ ಸರ್. ಸೊ ನೀವು ಡೈಮೆನ್ಷನ್ ಅನ್ನ ಬರೆದ್ರೆ ಅಗೇನ್ mlt minus 2, x ಡಿಸ್ಪ್ಲೇಸ್ಮೆಂಟ್, ಲೆಂತ್ ಕ್ಯಾನ್ಸಲ್ ಆಗುತ್ತೆ, mt minus 2. ಕ್ಲಿಯರ್? mt minus 2. ದಿಸ್ ಇಸ್ ಹೌ ಸಿಂಪಲ್. ಸೊ ಕರೆಕ್ಟ್ ಆನ್ಸರ್ ಆಲ್ರೆಡಿ ಬಂದಾಗಿದೆ, ಆಂಗ್ಯುಲರ್ ಫ್ರೀಕ್ವೆನ್ಸಿ. ಓಕೆ ಗೈಸ್, ಕ್ಲಿಯರ್? ಸೊ ನಾವು ಸ್ವಲ್ಪ ಟಫರ್ ಕ್ವಶನ್, ಮೋರ್ ಥಿಂಕಿಂಗ್, ಆ ತರದ ಕ್ವಶನ್ ನೋಡ್ತಾ ಹೋಗೋಣ. ಸೊ ಸ್ಪಾಟ್ ಔಟ್ ದ ಹಾರ್ಡ್ ಒನ್. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಹಾರ್ಡ್ ಒನ್ ಯಾವುದು ಅಂತ ಹೇಳಿ ಪಿಕ್ ಮಾಡಬೇಕು. ಕ್ಯಾಲರಿ, ಕಿಲೋವ್ಯಾಟ್ ಅವರ್, ಜೋಲ್, ಆಂಪಿಯರ್. ಕ್ಯಾಲರಿ ಏನು? ಯೂನಿಟ್ ಆಫ್ ಎನರ್ಜಿ. ಜೋಲ್ ಆಬ್ವಿಯಸ್ಲಿ ಎನರ್ಜಿ, ಬಟ್ ಕಿಲೋವ್ಯಾಟ್ ಅವರ್ ಅಂದ್ರೆ ಏನು? ಕಿಲೋ, ಓಕೆ, ಪವರ್ 10 to the power 3. ವ್ಯಾಟ್ ಪವರ್, ರೈಟ್? ವ್ಯಾಟ್ ಅಂದ್ರೆ ಪವರ್ ಟೈಮ್ಸ್ ಆರ್, ಪವರ್ ಟೈಮ್ಸ್ ಟೈಮ್. ಹಾಗಾದ್ರೆ ಏನಪ್ಪ ಇದು? ಎನರ್ಜಿನ ಯಾವ ತರ ಬರಿತೀವಿ? ಪವರ್ ಇಂಟು ಟೈಮ್ ಅಂತ ಬರಿತೀವಲ್ವಾ? ಯಾಕಂದ್ರೆ ಪವರ್ ಇಸ್ ಎನರ್ಜಿ ಬೈ ಟೈಮ್. ಸೊ ಆಲ್ ಆರ್ ದ ಯೂನಿಟ್ಸ್ ಆಫ್ ಎನರ್ಜಿ ಓನ್ಲಿ. ಕ್ಯಾಲರಿ, ಕಿಲೋವ್ಯಾಟ್ ಅವರ್, ಜೋಲ್, ಈ ಮೂರು ಕೂಡ ಯೂನಿಟ್ಸ್ ಆಫ್ ಎನರ್ಜಿ. ಆಂಪಿಯರ್ ಏನು? ಕರೆಂಟ್ ಯೂನಿಟ್. 1 ಆಂಪಿಯರ್, 2 ಆಂಪಿಯರ್, ರೈಟ್? ಕ್ಲಿಯರ್ ಸರ್? ಸೊ ಆರ್ಡನ್ ಔಟ್ ಯಾವುದು? ಆಂಪಿಯರ್. ಇಲ್ಲಿ ಥರ್ಡ್ ಒನ್ ಇಸ್ ಆಂಪಿಯರ್. ನಾ
ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಯೂನಿಟ್ಲೆಸ್ ಕ್ವಾಂಟಿಟಿ? ಯೂನಿಟ್ಲೆಸ್ ಕ್ವಾಂಟಿಟಿ ಯಾವುದು? ಪ್ರೆಷರ್ ಗ್ರೇಡಿಯಂಟ್, ಡಿಸ್ಪ್ಲೇಸ್ಮೆಂಟ್ ಗ್ರೇಡಿಯಂಟ್, ಫೋರ್ಸ್ ಗ್ರೇಡಿಯಂಟ್, ವೆಲಾಸಿಟಿ ಗ್ರೇಡಿಯಂಟ್. ಈ ಗ್ರೇಡಿಯಂಟ್ ಅಂದ್ರೇನು? ಗ್ರೇಡಿಯಂಟ್ ಅಂದ್ರೆ ಈ ಪಿಪಿಟಿ ಇಲ್ಲಿ ಗ್ರೇಡಿಯಂಟ್ ಅಂತ ಇರುತ್ತೆ, ಸ್ಲೈಡ್ ಅಲ್ಲಿ ಗ್ರೇಡಿಯಂಟ್ ಅಂತ ಇರುತ್ತೆ. ಗ್ರೇಡಿಯಂಟ್ ಅಂದ್ರೆ ವಿತ್ ಡಿಸ್ಟೆನ್ಸ್ ಎಷ್ಟು ಚೇಂಜ್ ಆಗ್ತಾ ಇದೆ. ನಾನು ಇವಾಗ ಈ ಸೈಡ್ ಅಲ್ಲಿ ರೆಡ್ ಕಲರ್ ಕೊಟ್ಟು ಈ ಸೈಡ್ ಅಲ್ಲಿ ಬ್ಲಾಕ್ ಕಲರ್ ಕೊಟ್ಟಿದ್ದೀನಿ ಅಂದ್ರೆ ಕಲರ್ ಗ್ರೇಡಿಯಂಟ್ ಫ್ರಮ್ ರೆಡ್ ಟು ಬ್ಲಾಕ್ ಏನಾಗ್ತಾ ಇದೆ? ವಿತ್ ಡಿಸ್ಟೆನ್ಸ್ ಚೇಂಜ್ ಆಗ್ತಾ ಇದೆ. ಸೊ ನೀವು ಎಲ್ಲೇ ಕೂಡ ಗ್ರೇಡಿಯಂಟ್ ಅಂತ ಟರ್ಮ್ ಅನ್ನ ಅಬ್ಸರ್ವ್ ಮಾಡಿದ್ರೆ ವಿತ್ ಡಿಸ್ಟೆನ್ಸ್. ಓಕೆ, ಪ್ರೆಷರ್ ಗ್ರೇಡಿಯಂಟ್ ಅಂದ್ರೆ ವಿತ್ ಡಿಸ್ಟೆನ್ಸ್ ಪ್ರೆಷರ್ ಏನಾಗ್ತಾ ಇದೆ. ಡಿಸ್ಪ್ಲೇಸ್ಮೆಂಟ್ ಗ್ರೇಡಿಯಂಟ್ ವಿತ್ ಡಿಸ್ಪ್ಲೇಸ್ಮೆಂಟ್, ವಿತ್ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಏನಾಗ್ತಾ ಇದೆ. ಅರ್ಥ ಚೇಂಜ್ ಇನ್ ಪ್ರೆಷರ್ ವಿತ್ ಡಿಸ್ಟೆನ್ಸ್ ಅಥವಾ ಚೇಂಜ್ ಇನ್ ಕಲರ್ ವಿತ್ ಡಿಸ್ಟೆನ್ಸ್. ಪಿಪಿಟಿ ನೋಡೋದಾದ್ರೆ ರೈಟ್. ಸೊ ಪ್ರೆಷರ್ ಗ್ರೇಡಿಯಂಟ್ ಬೇಸಿಕಲಿ ಡೆಲ್ಟಾ ಪಿ ಬೈ ಡೆಲ್ಟಾ ಎಕ್ಸ್. ಓಕೆ, ಡೆಲ್ಟಾ ಪಿ ಬೈ ಡೆಲ್ಟಾ ಎಕ್ಸ್. ಡಿಸ್ಪ್ಲೇಸ್ಮೆಂಟ್ ಗ್ರೇಡಿಯಂಟ್ delta x by delta x. Basically, displacement is delta x. Correct. So delta x by delta x. Dimension lesser. This is dimension. Less. Force gradient. Force gradient ಅನ್ನು ಯಾವ ತರ ಬರೀತೀವಿ? C force gradient is delta f by delta x. Right? Delta f by delta x dimension ಇದೆ. Velocity gradient ಅನ್ನು ಯಾವ ತರ ಬರೀತೀವಿ? delta v by delta x. ಇಲ್ಲೂ ಕೂಡ ಡೈಮೆನ್ಷನ್ ಇದೆ. ಸೊ ಡೈಮೆನ್ಷನ್ ಲೆಸ್ ಯಾವುದು? ಡಿಸ್ಪ್ಲೇಸ್ಮೆಂಟ್ ಗ್ರೇಡಿಯಂಟ್. ಓಕೆ, ಕರೆಕ್ಟ್ ಆನ್ಸರ್ ಹಾಗಾದ್ರೆ ಆಪ್ಷನ್ ಬಿ ಇರುತ್ತೆ. ಓಕೆ, ಎಸ್ ಸರ್. ನೌ ರೌಂಡ್ ಆಫ್ ದ ನಂಬರ್ 3.87 607 up to 1 digit. ಓಕೆ, ಅಪ್ ಟು 1 digit ಅಂದ್ರೆ ಮಿಕ್ಕಿರೋ ಎಲ್ಲ ಕೂಡ ನಾವು ರೌಂಡ್ ಆಫ್ ಮಾಡಬೇಕು. ಸೊ ಬರ್ಕೊಳ್ಳಿ, ರೌಂಡ್ ಆಫ್ ರೂಲ್ಸ್ ನೆನ್ಪು ಮಾಡ್ಕೊಳ್ಳಿ. 607 ರೌಂಡ್ ಆಫ್ ಮಾಡ್ಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಪ್ಪ? ಲಾಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ? 7 ಅನ್ನ ಡ್ರಾಪ್ ಮಾಡ್ತೀನಿ. 7 ಅನ್ನ ಡ್ರಾಪ್ ಮಾಡಿದ್ರೆ ಪ್ರೀವಿಯಸ್ ನಂಬರ್ ಏನಿದೆ? 0 ಇದೆ. 5ಕ್ಕಿಂತ ಜಾಸ್ತಿ ಇದ್ದಾಗ ಪ್ರೀವಿಯಸ್ ನಂಬರ್ ಏನ್ ಮಾಡ್ಬೇಕು? ಇನ್ಕ್ರೀಸ್ ಮಾಡ್ಬೇಕು. ಸರ್ ಮಾಡಿದೆ. ಇವಾಗ ನಾನು 1 ಅನ್ನ ಡ್ರಾಪ್ ಮಾಡ್ತೀನಿ. 1 ಅನ್ನ ಡ್ರಾಪ್ ಮಾಡಿದ್ರೆ ಪ್ರೀವಿಯಸ್ ನಂಬರ್ ಅನ್ನ ಏನ್ ಮಾಡ್ಬೇಕು? ಅಷ್ಟೇ ಇಡ್ಬೇಕು. ಯಾಕಂದ್ರೆ 1 is less than 5. ಕರೆಕ್ಟ್. ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ? 6 ಅನ್ನ ಡ್ರಾಪ್ ಮಾಡ್ತಾ ಇದ್ದೀನಿ. ಸೊ 6 ಅನ್ನ ಡ್ರಾಪ್ ಮಾಡ್ಬೇಕಾದ್ರೆ ಪ್ರೀವಿಯಸ್ ನಂಬರ್ ಅನ್ನ ಇನ್ಕ್ರೀಸ್ ಬೈ 1. ಯಾಕಂದ್ರೆ ಇದು 6. ಇವಾಗ ಏನ್ ಮಾಡ್ಬೇಕು? 8 ಅನ್ನ ಡ್ರಾಪ್ ಮಾಡ್ಬೇಕು. 8 is more than 5. ಸೊ ಹಾಗಾದ್ರೆ ಇದೇನಾಗುತ್ತೆ? 3.9 ಆಗುತ್ತೆ. 9 ಅನ್ನ ಡ್ರಾಪ್ ಮಾಡ್ಬೇಕು. ಪ್ರೀವಿಯಸ್ ನಂಬರ್ ಏನಾಗುತ್ತೆ? ಇನ್ಕ್ರೀಸ್ ಬೈ 1. ಸೊ ಕರೆಕ್ಟ್ ಆನ್ಸರ್ ಇಲ್ಲಿ 4 is the correct answer. ಯಾಕಂದ್ರೆ ಅಪ್ ಟು 1 digit ನಾವು ರೌಂಡ್ ಆಫ್ ಮಾಡಬೇಕು. ಓಕೆ, 1 by 1 ಅನ್ನ ರೆಡ್ಯೂಸ್ ಮಾಡ್ತಾ ಬಂದೆ. ಕ್ಲಿಯರ್? ಎಸ್ ಸರ್. ನೌ ಇಫ್ ಪಿ ಕ್ಯೂ ಆರ್, ಈ ಪಿ ಕ್ಯೂ ಆರ್ ಏನದೇನು? ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಡಿಫರೆಂಟ್ ಡೈಮೆನ್ಷನ್. ವೆರಿ ಕ್ಲಿಯರ್. ಆ ಮೂರು ಫಿಸಿಕಲ್ ಕ್ವಾಂಟಿಟೀಸ್ ಏನಿದೆ ಡಿಫರೆಂಟ್ ಡೈಮೆನ್ಷನ್ಸ್ ಅಂದ್ರೆ ಮೂರು ಕೂಡ ಡಿಫರೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ ಕ್ಯಾನ್ ನೆವರ್ ಬಿ ಮೀನಿಂಗ್ಫುಲ್? ಓಕೆ, ಇಲ್ಲಿ ಕೊಟ್ಟಿರೋ ಆಪರೇಷನ್ ಅಲ್ಲಿ ಯಾವುದು ಮೀನಿಂಗ್ಫುಲ್ ಕ್ವಾಂಟಿಟಿ ಅಲ್ಲ. ಮೀನಿಂಗ್ಫುಲ್, ನಾಟ್ ಮೀನಿಂಗ್ಫುಲ್, ಈ ತರ ಒಂದು ಕ್ವಶನ್ ಬಂತು ಅಂದ್ರೆ ಫಸ್ಟ್ ಥಾಟ್ ಏನ್ ಬರ್ಬೇಕು ಗೊತ್ತಾ? ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. LHS of RHS, dimension of LHS should be equal to dimension of RHS. ಓಕೆ, ಅರ್ಥ? ಟೊಮ್ಯಾಟೋಗೆ ಟೊಮ್ಯಾಟೋನೇ ಆಡ್ ಮಾಡಬೇಕು, ಆನಿಯನ್ಗೆ ಆನಿಯನ್ನೇ ಆಡ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಅಕಾರ್ಡಿಂಗ್ ಟು ದಟ್ ನೀವು ಪಿಗೆ ಕ್ಯೂನ ಆಡ್ ಮಾಡಕ್ ಆಗಲ್ಲ. ರೈಟ್? ಪಿ ಪ್ಲಸ್ ಕ್ಯೂ ರಾಂಗ್. ಯಾಕಂದ್ರೆ ಇಲ್ಲಿ ಡೈಮೆನ್ಷನ್ ಆಫ್ ಪಿ
is not equal to dimension of Q is not equal to dimension of R. This is given yakandre they are different, right? They are different physical quantities. So ಹಾಗಾದ್ರೆ ಡೈಮೆನ್ಷನ್ ಏನಿರುತ್ತೆ ಡಿಫರೆಂಟ್ ಇರುತ್ತೆ. ಆ ಒಂದು ಕೇಸಲ್ಲಿ ನೀವು ಅಬ್ಸರ್ವ್ ಮಾಡಿ, ಕರೆಕ್ಟ್ ಅಬ್ಸರ್ವ್ ಮಾಡಿ, ಪಿ ಗೆ ಕ್ಯೂನ ಆಡ್ ಮಾಡಕ್ ಆಗತ್ತಾ? ಆಗಲ್ಲ. ಸೊ ದಿಸ್ ಇಸ್ ರಾಂಗ್. ಸೊ ಅದಕ್ಕೆ ಇದು ಕರೆಕ್ಟ್, ಯಾಕಂದ್ರೆ ನಾಟ್ ಮೀನಿಂಗ್ಫುಲ್. ಸರ್ ಮಲ್ಟಿಪ್ಲೈ ಮಾಡ್ಬೋದಾ? ಎಸ್ ಯು ಕ್ಯಾನ್ ಮಲ್ಟಿಪ್ಲೈ. ಕ್ವಾಂಟಿಟಿ ಡೈಮೆನ್ಷನ್ ಡಿಫರೆಂಟ್ ಇದ್ರೆ ನೀವು ಮಲ್ಟಿಪ್ಲೈ ಮಾಡ್ಬೋದು, ನೋ ಪ್ರಾಬ್ಲಮ್. ಡಿವಿಷನ್ ಕೂಡ ಮಾಡ್ಬೋದು. ಸಬ್ಸ್ಟ್ರಾಕ್ಷನ್ ನಾಟ್ ಪಾಸಿಬಲ್. ಮಲ್ಟಿಪ್ಲಿಕೇಶನ್ ಡಿವಿಷನ್ ಅಲೌಡ್. ಸರ್ ಪಿ ಕ್ಯೂ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಆರ್ ಸ್ಕ್ವೇರ್ ಪಾಸಿಬಲ್ ಇರ್ಬೋದು, ನಮಗೆ ಗೊತ್ತಿಲ್ಲ, ಆದ್ರೆ ಎಕ್ಸಾಕ್ಟ್ ಫಾರ್ಮ್ ಗೊತ್ತಿಲ್ಲ. ಪಿ ಕ್ಯೂ ಮಲ್ಟಿಪ್ಲೈ ಮಾಡಿದ್ರೆ ಅದು ಎಕ್ಸಾಕ್ಟ್ ಡೈಮೆನ್ಷನ್ ಆಫ್ ಆರ್ ಸ್ಕ್ವೇರ್ ಇರ್ಬೋದು, ಪಾಸಿಬಿಲಿಟಿ. ಐ ಡೋಂಟ್. ಸೊ ಇಟ್ ಕುಡ್ ಬಿ ಕರೆಕ್ಟ್. ಪಿ ಕ್ಯೂ ಬೈ ಆರ್ ಕುಡ್ ಬಿ ಕರೆಕ್ಟ್, ನಮಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಫಾರ್ಮ್. ಇಲ್ಲಿ ಆಡ್ ಮಾಡ್ತಾ ಇಲ್ಲ, ಪರ್ಫೆಕ್ಟ್ಲಿ ಇಂಡಿವಿಜುವಲ್ ಆಗಿ ಯಾವ್ದನ್ನು ಕೂಡ ಆಡ್ ಮಾಡ್ತಾ ಇಲ್ಲ. ಇಲ್ಲಿ ಸರ್ ಆಡ್ ಮಾಡ್ತಾ ಇದಾರಲ್ವಾ, ಪಿ ಆರ್ ಅನ್ನ ಆಡ್ ಮಾಡ್ತಾ ಇದ್ದಾರೆ, ಬಟ್ ಪಿ ಆರ್ ಕುಡ್ ಬಿ ಈಕ್ವಲ್ ಟು ಕ್ಯೂ ಸ್ಕ್ವೇರ್. ನಮ್ಗೆ ಗೊತ್ತಿಲ್ಲ, ಆ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಅದು ಕ್ಯೂ ಸ್ಕ್ವೇರ್ ಆಗಬಹುದು. ಬಟ್ ಈ ಒಂದು ಕಂಡೀಷನ್ ಎಲ್ಲಿ ಬ್ರೇಕ್ ಆಗುತ್ತೋ ದಟ್ ಈಸ್ ನಾಟ್ ಮೀನಿಂಗ್ಫುಲ್. ಓಕೆ, ಎಸ್ ಸರ್. ನೌ which of the following do not have the dimensions of force? Force in a dimension ಇಲ್ಲ ಎಲ್ಲಿ? ಚೆಕ್ ಮಾಡ್ಬೇಕಲ್ವಾ? ಚೆಕ್ ಮಾಡೋಣ. ಪೊಟೆನ್ಷಿಯಲ್ ಗ್ರೇಡಿಯಂಟ್, ಎನರ್ಜಿ ಗ್ರೇಡಿಯಂಟ್, ವೇಟ್, ಓಕೆ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಸೊ ಪ್ರತಿಯೊಂದಕ್ಕೂ ಕೂಡ ಬರಿತಾ ಹೋಗಿ. ಸೊ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂದ್ರೆ ಡಿ ವಿ ಬೈ ಡಿ ಎಕ್ಸ್, ಡಿ ವಿ ಬೈ ಡಿ ಎಕ್ಸ್. ಸೊ ಗೈಸ್ ಇಲ್ಲಿ ಬರಿತಾ ಹೋಗ್ತೀನಿ. ಎ ಫಸ್ಟ್ ಒನ್ ಏನು, ಡಿ ವಿ ಬೈ ಡಿ ಎಕ್ಸ್. ಸೆಕೆಂಡ್ ಒನ್ ಏನು, ಎನರ್ಜಿ ಗ್ರೇಡಿಯಂಟ್. ಎನರ್ಜಿ ಗ್ರೇಡಿಯಂಟ್ ಏನು, ಡೆಲ್ಟಾ ಇ ಬೈ ಡೆಲ್ಟಾ ಎಕ್ಸ್. ಥರ್ಡ್ ಒನ್ ಏನು, ವೇಟ್. ವಾಟ್ ಇಸ್ ವೇಟ್? ವೇಟ್ ಅಂದ್ರೆ ವೇಟ್ ಇಸ್ ನಥಿಂಗ್ ಬಟ್ ಫೋರ್ಸ್ ಅಲ್ವಾ? ಡಬ್ಲ್ಯೂ ಈಕ್ವಲ್ ಟು ಎಂ ಜಿ. ಎಂ ಜಿ ಏನು, ಫೋರ್ಸ್. ಫೋರ್ತ್ ಒನ್, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಕರೆಕ್ಟ್. ಸೊ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂದ್ರೆ ಬೇಸಿಕಲಿ ಫೋರ್ಸ್. ಡೆಲ್ಟಾ ಪಿ ಅಥವಾ ನ್ಯೂಟನ್ ಸೆಕೆಂಡ್ ಲಾ ಗೊತ್ತು, ಡಿ ಪಿ ಬೈ ಡಿ ಟಿ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಎನರ್ಜಿ ಇಸ್, ಸರ್ ಎನರ್ಜಿ ಇಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಕರೆಕ್ಟ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಆರ್ ಡೆಲ್ಟಾ ಎಕ್ಸ್ ಎಫ್ ಎಸ್ ಬೈ ಎಸ್. ಸೊ ದಿಸ್ ಇಸ್ ಬೇಸಿಕಲಿ ಫೋರ್ಸ್. ಇದು ಕೂಡ ಫೋರ್ಸ್, ಇದು ಕೂಡ ಫೋರ್ಸ್, ಬಟ್ ಇದೇನಿದೆ ದಿಸ್ ಇಸ್ ನಾಟ್ ಫೋರ್ಸ್. ಸೊ ಕರೆಕ್ಟ್ ಆನ್ಸರ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಓಕೆ, clear? Yes sir. Now the velocity of a particle at a time is given by, so ಒಂದು equation ಕೊಟ್ಟಿದ್ದಾರೆ. ಇದು given equation, a plus bt plus c by d plus t. t ಮಾತ್ರ ಟೈಮ್, v ಏನು velocity, a b c unknowns, d also unknown. What are the dimension of ratio a by c? a by c ratio do dimension ಏನು, right? That is the question. So guys observe ಮಾಡಿ, t t square inverse t inverse t square. Speed v, ಹಾಗಾದ್ರೆ v is equal to a plus bt plus c by d plus t ಅಲ್ಲಿ, d plus t ಅಲ್ಲಿ, d plus t ಅಲ್ಲಿ a ಏನು, ಸರಿ a has to be speed. ಯಾಕಂದ್ರೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಸೇಮ್ ಇರಬೇಕು, ರೈಟ್? ಎ ಒಂದೇ ಸಿಂಗಲ್ ಟರ್ಮ್ ಇದೆ. ಕ್ಲಿಯರ್ಲಿ ಯು ಕ್ಯಾನ್ ಸೇ ಎ ಇಸ್ ಸ್ಪೀಡ್, ಎ ಇಸ್ ಎಲ್ ಟಿ ಮೈನಸ್ 1. ಜಡ್ಜ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಪ್ಲೈ ಮಾಡಿ. ಎಲ್ ಟಿ ಮೈನಸ್ 1 ಯಾಕಂದ್ರೆ ಸ್ಪೀಡ್ ಇಸ್ ಎಲ್ ಟಿ ಮೈನಸ್ 1. ಹಾಗಾದ್ರೆ ಬಿ ಏನಾಗುತ್ತೆ? ಸಿ ಇಲ್ಲಿ ಆಲ್ರೆಡಿ ಟಿ ಇದೆ, ಈ ಟರ್ಮ್ ಎಲ್ ಟಿ ಮೈನಸ್, ಈ ಟೋಟಲ್ ಟರ್ಮ್ ಎಲ್ ಟಿ ಮೈನಸ್ 1 ಇರಬೇಕು. ಓಕೆನಾ? ಬಿ ಟಿ ಏನು,
Pt is LT minus 1. ಬಟ್ ಟಿ ಏನು ಸರ್ ಟಿ, ಹಾಗಾದ್ರೆ ಬಿ ಏನಾಗುತ್ತೆ, has to be, which implies b has to be LT minus 2. ನಮಗೆ ಬಿ ಬೇಕಾ, ಬೇಕಿಲ್ಲ, ಸಿ ಬೇಕಿರೋದು ಆಕ್ಚುಲಿ. ಓಕೆ, ಸಿ ಬೇಕಿರೋದು. ಸೊ ಇಲ್ಲಿ ಟಿ ಏನು, ಟೈಮ್, ಟೈಮ್ಗೆ ಏನ್ ಆಡ್ ಮಾಡ್ತಾ ಇದ್ದಾರೆ, ಡಿ ನ ಆಡ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಡಿ ಏನು ಸರ್, ಡಿ ಹ್ಯಾಸ್ ಟು ಬಿ ಟೈಮ್, ಡಿ ಹ್ಯಾಸ್ ಟು ಬಿ ಟೈಮ್. ಕ್ಲಿಯರ್. ಡಿ ಟೈಮ್ ಆದ್ರೆ ಸಿ ಏನು, ಡಿ ಟೈಮ್ ಆದ್ರೆ ಸಿ ಏನು, ಲೆಂತ್. ಓಕೆ, ಸಿ ಹ್ಯಾಸ್ ಟು ಬಿ ಲೆಂತ್. ಯಾಕಂದ್ರೆ ಟುಗೆದರ್ ಈ ಟರ್ಮ್ ಏನಾಗ್ಬೇಕು, LT minus 1 ಆಗ್ಬೇಕಲ್ವಾ. ಕ್ಲಿಯರ್. ನಿಮಗೆ ನೀವು ಎಕ್ಸಾಮ್ಸ್ ಅಲ್ಲಿ ಯಾವ ತರ ಮಾಡ್ಬೇಕು ಅಂತ ನಾನು ಹೇಳ್ತಿದ್ದೀನಿ. ಓಕೆ, ಈ ತರದ ಕ್ವಶನ್ಸ್ ಅನ್ನ ಒನ್ ಬೈ ಒನ್ ಸ್ಟೆಪ್ ವೈಸ್ ಸಾಲ್ವ್ ಮಾಡ್ಕೊಂಡ್ರೆ ತುಂಬಾ ಟೈಮ್ ತಗೊಳುತ್ತೆ. ನಿಮಗೆ ಅನಲೈಸ್ ಮಾಡೋದು ಯಾವ ತರ ನಾನು ಹೇಳ್ತಾ ಇರೋದು. ಓಕೆ, ಅಟ್ ದ ಎಂಡ್ ಯು ಹ್ಯಾವ್ ಟು ಬಿ ಕ್ವಿಕ್ ಅಲ್ಲ. ಲೆಂತಿಯಾಗಿ ಹೇಳ್ಬೇಕು ಅಂದ್ರೆ ಹೇಳ್ತಾರೆ, ಡೆಫಿನೆಟ್ಲಿ ಹೇಳ್ಬೋದು, ಬಟ್ ಕ್ವಿಕೆಸ್ಟ್ ಅಪ್ರೋಚ್ ಶುಡ್ ಬಿ ದೇರ್. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಸಿ ಪ್ಲಸ್ ಡಿ ಬೈ ಟಿ ಹ್ಯಾಸ್ ಟು ಬಿ LT minus 1. ಡಿ ಪ್ಲಸ್ ಟಿ ಐ ಡೋಂಟ್ ನೋ, ಬಟ್ ಇಲ್ಲಿಗೆ ಡಿ ಗೆ ಟಿ ನ ಆಡ್ ಮಾಡ್ತಾ ಇದಾರೆ ಅಂದ್ರೆ ಡಿ ಹ್ಯಾಸ್ ಟು ಬಿ ಟೈಮ್. ಡಿ ಹ್ಯಾಸ್ ಟು ಬಿ ಟೈಮ್ ಅಂದ್ರೆ ಸಿ ಏನು, ಸಿ ಬೈ ಡಿ ಪ್ಲಸ್ ಟಿ ಹ್ಯಾಸ್ ಟು ಬಿ LT minus 1 ಅಲ್ವಾ. ಹಾಗಾದ್ರೆ ಕೆಳಗಡೆ ಆಲ್ರೆಡಿ ಟೈಮ್ ಇದೆ ಅಂದ್ರೆ ಟೈಮ್ ಅನ್ನ ಮೇಲ್ ಕಳಿಸು, ಟೈಮ್ ಇನ್ವರ್ಸ್ ಮಿಕ್ಕಿದ್ದೇನೆ ಎಲ್. ಸೊ ಹಾಗಾದ್ರೆ ಸಿ ಇಸ್ ಲೆಂತ್. ಓಕೆ, ಸಿ ಲೆಂತ್ ಆದ್ರೆ ನಮಗೆ ಏನ್ ಬೇಕಲ್ಲಿ, ಎ ಬೈ ಸಿ. ಎ ಏನ್ ಬಂದಿದೆ ಸರ್, ಎ ಬೈ ಸಿ ಬೇಕಾದ್ರೆ ಸೊ LT minus 1 divided by L. ಸೊ ಕರೆಕ್ಟ್ ಆನ್ಸರ್ T minus 1. Length cancel. So A by C is basically T to the power minus 1. Clear? Yes sir, very clear. So now if force and density are related as, if force and density are related as F is equal to alpha divided by beta plus D. ಇಲ್ಲಿ D ಏನು or density, then the dimension of B. ಕ್ಲಿಯರ್ ಇರಲಿ, ಫೋರ್ಸ್ ಕೊಟ್ಟಿದ್ದಾರೆ ಮತ್ತೆ ಡೆನ್ಸಿಟಿ ಕೊಟ್ಟಿದ್ದಾರೆ, ಆಲ್ಫಾ ಇದೆ, ರಿಲೇಶನ್ಶಿಪ್ ಇದೆ, ದೆನ್ ದ ಡೈಮೆನ್ಷನ್ಸ್ ಆಫ್ ಬೀಟಾ ಇದನ್ನ ಕೇಳ್ತಾ ಇದ್ದಾರೆ. ಕ್ಲಿಯರಾ? ಸೊ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನ್ ಹೇಳುತ್ತೆ, ಬೀಟಾ ಪ್ಲಸ್ ಅಂಡರ್ ರೂಟ್ ಡಿ, ಈ ಎರಡರದ್ದು ಡೈಮೆನ್ಷನ್ ಏನಿರ್ಬೇಕು, ಸೇಮ್ ಇರಬೇಕು. ಫಸ್ಟ್ ಆಫ್ ಆಲ್ ಡೆನ್ಸಿಟಿ ಅಂದ್ರೆ density is mass by volume, right? Mass by volume ನ ಯಾವ ತರ ಬರ್ತೀವಿ, ml minus 3, right? ml minus 3. ಹಾಗಾದ್ರೆ ಬೀಟಾ ಏನಾಗುತ್ತೆ, ಬೀಟಾ ಡೈಮೆನ್ಷನ್ ಏನು ಸರ್, ಬೀಟಾ is under root d, right? ಬೀಟಾ is under root d ಆದ್ರೆ it is going to be m to the power of L to the power minus 3 by 2. Clear? ಮಾಸ್ ಬೈ ವಾಲ್ಯೂಮ್. ಕ್ಲಿಯರ್? ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ, ಎಂ ಆಫ್ L to the power minus 3 by 2. ಕ್ವಿಕ್ ಆಗಿ ಹೇಳಿದೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಡೆನ್ಸಿಟಿ ಇಸ್ ಮಾಸ್ ಬೈ ವಾಲ್ಯೂಮ್. ಓಕೆ, ಮಾಸ್ ಇಸ್ ಎಂ, ವಾಲ್ಯೂಮ್ ಇಸ್ L ಕ್ಯೂಬ್, ಮೇಲ್ಗಡೆ ಹೋದ್ರೆ L power minus 3. ಸೊ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನ್ ಹೇಳುತ್ತೆ, ಈ ಎರಡರದ್ದು ಡೈಮೆನ್ಷನ್ ಸೇಮ್ ಇರಬೇಕು. ಬೀಟಾ ಪ್ಲಸ್ ಅಂಡರ್ ರೂಟ್ ಡಿ ಹ್ಯಾಸ್ ಟು ಬಿ ಸೇಮ್, ಅವಾಗ್ಲೇ ನೀವು ಆಡ್ ಮಾಡೋಕ್ ಸಾಧ್ಯ. ಕ್ಲಿಯರಾ? ಆಡ್ ಮಾಡ್ತಾ ಇದ್ದೀರಾ ಅಂದ್ರೆ ಡೈಮೆನ್ಷನ್ ಹ್ಯಾಸ್ ಟು ಬಿ ಸೇಮ್, ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಹ್ಯಾಸ್ ಟು ಬಿ ಸೇಮ್. ಸೊ ಬೀಟಾ ಏನಾಗುತ್ತೆ, ಅಂಡರ್ ರೂಟ್ ಡಿ. ಡಿ ಏನು, ml minus 3, ಅಂಡರ್ ರೂಟ್ ಡಿ ಆದ್ರೆ m of L to the power minus 3 by 2. Clear? Yes sir, very clear. Okay, yes. Now level 3 questions. If speed v, area a and force F are chosen as fundamental units. Fundamental units ಏನಿತ್ತು, MLT.
ಅದನ್ನ ಚೇಂಜ್ ಮಾಡ್ತಾ ಇದೀವಿ. ಏನಕ್ಕೆ? ಅವ್ರು ಏನ್ ಕೊಟ್ಟಿದಾರೋ ಅದಕ್ಕೆ. ಆ ಕೇಸಲ್ಲಿ then the dimensions of Young's modulus will be, okay, clear? Young's modulus ಯಾವ ತರ ರೆಪ್ರೆಸೆಂಟ್ ಮಾಡಬಹುದು? ಸೊ Young's modulus ಯಾವ ತರ ಬರ್ತೀವಿ ಸರ್? Young's modulus is longitudinal stress by longitudinal strain. Longitudinal stress by longitudinal strain. Right. Basically, it is stress of a modulus of elasticity is nothing but stress by strain ratio. Strain is dimensionless. So dimensions of Young's modulus will be dimensions of stress only. Stress, stress is force by area. Okay. ಇಲ್ಲಿ V A F A ಏನು ಏರಿಯಾ, F ಏನು ಫೋರ್ಸ್, V ಏನು ಸ್ಪೀಡ್. ಇದೆಯಾ ಅಲ್ಲಿ ಸ್ಪೀಡ್? ನೋ. ಹಾಗಾದ್ರೆ ಏನಂತ ಬರೀಬಹುದು? F by A. ಓಕೆ, F A inverse V 0. Can I write it like this? Yes sir, definitely. So F A inverse V 0. Correct answer ಯಾವುದು? D. D is the correct answer ಈ ಒಂದು ಕ್ವಶನ್. ಕ್ಲಿಯರ್? Very clear. So guys, the next question is, if F denotes force and T time, then in the equation usual F force ಅಂತ ಹೇಳ್ತಿದ್ದಾರೆ, T time ಅಂತ ಹೇಳ್ತಿದ್ದಾರೆ, then in the equation F is equal to AT inverse plus BT square. F is equal to AT inverse plus BT square. The dimensions of A and B are separately, respectively. Correct? So, F AT inverse plus BT square. Clear? A and B dimension ಬೇಕು. F dimension ಏನು? ಸರಿ, ML T minus 2. Okay? Should be equal to ಇದೇನು? ಸರಿ, ಇದು ಕೂಡ ML T minus 2 ಇರಬೇಕು. ಪ್ಲಸ್ ಇದು ಕೂಡ ML T minus 2 ಇರಬೇಕು. ಓಕೆ, ಯಾಕಂದ್ರೆ ಯು ಕ್ಯಾನ್ ಓನ್ಲಿ ಆಡ್ ದ ಕ್ವಾಂಟಿಟೀಸ್ ಆಫ್ ಸೇಮ್ ಡೈಮೆನ್ಷನ್. ರೈಟಾ? ಸೊ ಹಾಗಾದ್ರೆ AT ಏನು? ಸರಿ, AT is ML T minus 2. ಓಕೆ, AT ಡೈಮೆನ್ಷನ್ ಏನು? ML T minus 2. ಅಂಡ್ BT ಸ್ಕ್ವೇರ್ ಡೈಮೆನ್ಷನ್ ಏನು? BT ಸ್ಕ್ವೇರ್ ಡೈಮೆನ್ಷನ್ ಏನು? ML T minus 2. ಇಲ್ಲಿ ಚೆಕ್ ಮಾಡಿ, T ನ ಕೆಳಗಡೆ ಕಳಿಸಿ ಮೇಲ್ ತಾನೆ ML T minus 3. ರೈಟ್? am I right? ಏದು ಡೈಮೆನ್ಷನ್ ಬೇಕಲ್ವಾ? ಸೊ ಇಟ್ ಇಸ್ T minus 1. ಸಾರಿ, ಇದು T minus 1. ಕೆಳಗಡೆ ಕಳಿಸಿ ಮೇಲೆ ಹೋಗಿದ್ರೆ ML T minus 1, which implies ಇಲ್ಲೇನಾಯ್ತು? A ಡೈಮೆನ್ಷನ್ ML T minus 1 ಆಯ್ತು. ಓಕೆ, ಕ್ಲಿಯರ್? ಇಲ್ಲಿ BT ಸ್ಕ್ವೇರ್, T ಸ್ಕ್ವೇರ್ ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಹೋಯ್ತು. ಹಾಗಾದ್ರೆ ಡೈಮೆನ್ಷನ್ ಏನು? B is ML T minus 4 boss. ಕ್ಲಿಯರ್? ಸಾಲಿಡ್. ನೀವು ಮೆಂಟಲಿ ರನ್ ಮಾಡಬೇಕು ತುಂಬಾ ಕ್ಯಾಲ್ಕುಲೇಷನ್ಸ್ ನ. ಯು ಹ್ಯಾವ್ ಟು ಅವಾಯ್ಡ್ ಪೆನ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಯುವರ್ ಮೆಂಟಲ್ ಕ್ಯಾಲ್ಕುಲೇಷನ್ಸ್ ವಿಲ್ ಇಂಪ್ರೂವ್. ಸೊ ಮೆಂಟಲಿ ನೀವು ಥಿಂಗ್ಸ್ ಅನ್ನ ರನ್ ಮಾಡಿದಾಗ ಕ್ಯಾಲ್ಕುಲೇಟಿವ್ಲಿ ಯು ಬಿಕಮ್ ವೆರಿ ಫಾಸ್ಟ್. ಎಲ್ಲವನ್ನು ಬರಿತಾ ಕೂತ್ರೆ ವೆನ್ ವಿಲ್ ಯು ಬಿಕಮ್ ಫಾಸ್ಟ್? ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಟ್ರೈ ಟು ಥಿಂಕ್ ಮೋರ್. ಕ್ಲಿಯರಾ? ಸೊ ನೀವು ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮೆಂಟಲ್ ಕ್ಯಾಲ್ಕುಲೇಷನ್ ಹ್ಯಾಸ್ ಟು ಬಿ ದೇರ್. ಬಟ್ ಆಬ್ವಿಯಸ್ಲಿ ಕಲಿತಾ ಇರಬೇಕಾದ್ರೆ ಅಕ್ಯುರೇಟ್ ಆಗಿ ಮಾಡೋದನ್ನ ಕಲಿಬೇಕು. ಸ್ಪೀಡ್ ವಿಲ್ ಡೆಫಿನೆಟ್ಲಿ ಕಮ್, ರೈಟ್? ಬಟ್ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರೋದೇನು, ಪೆನ್ ಅನ್ನ ಅವಾಯ್ಡ್ ಮಾಡಿ. ಗಿವನ್ ಡೇಟಾ ಅದು ಇದು ನೋ. ಟೂ ಮಚ್ ಆಫ್ ಮ್ಯಾಥ್ ಇದೆ, ಬಟ್ ಟೂ ಮಚ್ ಆಫ್ ವರ್ಡಿಂಗ್ಸ್ ಅನ್ನ ನೀವು ಆಡ್ ಮಾಡಿದ್ರೆ
lose your time. You are going to lose your time. Okay, so guys, ಈ ಒಂದು ಲಾಸ್ಟ್ ಕ್ವಶನ್ ಅನ್ನ ನಾನು ನಿಮಗೆ ಚಾಲೆಂಜ್ ಆಗಿ ಕೊಡ್ತಾ ಇದ್ದೀನಿ. ದಿಸ್ ಇಸ್ ಅವರ್ ಫಸ್ಟ್ ವಿಡಿಯೋ. ಯಾರು ಈ ಒಂದು ಕ್ವಶನ್ ನ ಸಾಲ್ವ್ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಮಾಡ್ತೀರಾ, ಐ ವಿಲ್ ರೆಸ್ಪಾಂಡ್ ಟು ಯು. ವಿಲ್ ಹ್ಯಾವ್ ಅ ಕಮ್ಯುನಿಕೇಶನ್. ಓಕೆ, ಈ ಒಂದು ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ದೆನ್ ಐ ವಿಲ್ ನೋ ಯು. ಯು ಡೆಫಿನೆಟ್ಲಿ ನಿಮ್ಗೆ ತುಂಬಾ ಅರ್ಥ ಆಗಿದೆ, ಈ ಒಂದು ಚಾಪ್ಟರ್ ಕಂಪ್ಲೀಟ್ಲಿ ಅರ್ಥ ಆಗಿದೆ. ಅಂಡ್ ಆಲ್ಸೋ ಯು ಟ್ರೈ ಟು ಸಾಲ್ವ್. ಹೋಮ್ವರ್ಕ್ ಆಗಿ ತಗೊಳ್ಳಿ, ಸಾಲ್ವ್ ಮಾಡಿ. ಟೇಕ್ ಇಟ್ ಆಸ್ ಹೋಮ್ವರ್ಕ್. ಸಾಲ್ವ್ ದಿಸ್ ಕ್ವಶನ್. ಆನ್ಸರ್ ಬಂದ್ರೆ ಡೆಫಿನೆಟ್ಲಿ ಕಮೆಂಟ್ ಅನ್ನ ಪೋಸ್ಟ್ ಮಾಡಿ. ಓಕೆ, ದಟ್ಸ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಅಗೇನ್ ಅಂಡ್ ಅಗೇನ್, ಒನ್ ಅಂಡ್ ಓನ್ಲಿ ಥಿಂಗ್ ನಾನು ಇಂಪೆಲ್ ಮಾಡ್ತಾ ಇರೋದು ನಿಮ್ಗೆ ಏನಂದ್ರೆ, ಕಾಂಪಿಟೇಷನ್ ಏನಾದ್ರೂ ಇರಲಿ, ಬಟ್ ನನಗ್ ಬೇಕಿರೋದು ಒಂದೇ ಒಂದ್ ಸೀಟ್ ಅಲ್ವಾ. ದಟ್ ಈಸ್ ದ ಮೈಂಡ್ ಸೆಟ್ ಯು ಹ್ಯಾವ್ ಟು ಸ್ಟಾರ್ಟ್. ಆ ಒಂದು ಮೈಂಡ್ ಸೆಟ್ ಇಂದ ನೀನು ಪ್ರಿಪೇರ್ ಆಗ್ತಾ ಇದ್ರೆ ಮಾತ್ರ ಸಾಧ್ಯ. ಆ ರಿಸರ್ವೇಶನ್ ದಿಸ್ ದಟ್, ಇಷ್ಟೇ ಸೀಟ್ ಇದೆ ಅಷ್ಟೇ ಇದೆ, ಏನ್ ಮಾಡಕ್ ಸಾಧ್ಯ? ಸಾಮಾಜಿಕ ಸಮಸ್ಯೆಗಳನ್ನ ನೀನ್ ಸಾಲ್ವ್ ಮಾಡಕ್ ಆಗುತ್ತಾ? ನಿನ್ನ ಏಜಿಗೆ ನೀನ್ ಸಾಲ್ವ್ ಮಾಡಕ್ ಆಗುತ್ತಾ? ನಿನ್ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ಬೋದು ಅಷ್ಟೇ. ಬಟ್ ಸಿಸ್ಟಮ್ ಅಲ್ಲಿ ನೀನ್ ಮುಂದೆ ಬರ್ಬೇಕು ಅಂದ್ರೆ ಅವ್ರು ಇಟ್ಟಿರೋ ಬ್ಯಾರಿಯರ್ಸ್ ನ ಕ್ರಾಸ್ ಮಾಡ್ಲೇಬೇಕು. ರೈಟ್, ಕ್ರಾಸ್ ಮಾಡ್ಬೇಕು ಅಂದ್ರೆ ಮೈಂಡ್ ಸೆಟ್, ಕಾನ್ಫಿಡೆನ್ಸ್ ಫಸ್ಟ್ ಇರ್ಬೇಕು. ರೈಟ್, ಹಾರ್ಡ್ ವರ್ಕ್ ಐ ಡು. ಹಾರ್ಡ್ ವರ್ಕ್ ಇಸ್ ಸೆಕೆಂಡರಿ. ನಿನ್ನ ವೈ, ನಾನು ಯಾಕೆ ಮಾಡ್ಬೇಕು ಅನ್ನೋದು ಕ್ಲಿಯರ್ ಇರ್ಬೇಕು. ಅದ್ ಯಾಕೆ ಮಾಡ್ಬೇಕು ಅನ್ನೋದು ಕ್ಲಿಯರ್ ಇರ್ಬೇಕು ಅಂದ್ರೆ ಫಸ್ಟ್ ನಿನ್ನ ಮೈಂಡ್ ಸೆಟ್ ಕ್ಲಿಯರ್ ಇರ್ಬೇಕು. ಪಾಸಿಟಿವ್ ಮೈಂಡ್ ಸೆಟ್ ಇತ್ತು ಅಂದ್ರೆ ನೀನು ಯಾಕೆ ವಿತ್ ಇನ್ 1000 ರ್ಯಾಂಕ್ ತೆಗಿಬೇಕು ಅನ್ನೋ ಪ್ರಶ್ನೆ ನಿನಗೆ ಕ್ಲಾರಿಟಿ ಸಿಗತ್ತೆ. ಕ್ಲಾರಿಟಿ ಸಿಗ್ರೆ ಹೌ ಡು ಯು ಗೆಟ್ ಗುಡ್ ರ್ಯಾಂಕ್? ಬೈ ಸ್ಟಡಿಂಗ್ ಹಾರ್ಡ್. ಅಷ್ಟೇ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಒನ್ ಸೀಟ್ ಬೇಕಷ್ಟೇ ಅಲ್ವಾ. ಐ ವಿಲ್ ಡೂ ದ ಹಾರ್ಡ್ ವರ್ಕ್. ಸೊ ದಿಸ್ ಇಸ್ ದ ಅಡ್ವೈಸ್ ಐ ಆಮ್ ಗಿವಿಂಗ್ ಯು. ಸುಮ್ಮನೆ ನೆಗೆಟಿವ್ ಆಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ಇಟ್ ಇಸ್ ಪಾಸಿಬಲ್ ವೆನ್ ಯು ಸ್ಟಾರ್ಟ್ ವಿತ್ ದ ರೈಟ್ ಮೈಂಡ್ ಸೆಟ್. ಓಕೆ, ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್. ಡಿಸ್ಕಷನ್ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಪ್ರತಿಯೊಂದು ಚಾಪ್ಟರ್ದು ಕೂಡ ಡೀಟೇಲ್ಡ್ ಅನಾಲಿಸಿಸ್ ಆಗಿ ಇವಾಗ ಏನ್ ಮಾಡಿದೀನಿ ಇದೇ ತರ ನಾನು ನಿಮ್ಗೆ ಅನಾಲಿಸಿಸ್ ನ ಕೊಡ್ತಾ ಹೋಗ್ತೀನಿ. ಸೊ ದಿಸ್ ಇಸ್ ಮೈ ಇನ್ಸ್ಟಾಗ್ರಾಮ್. ರೈಟ್, ದಿಸ್ ಇಸ್ ಮೈ ಇನ್ಸ್ಟಾಗ್ರಾಮ್ QR ಕೋಡ್. ಇದೆ ನನ್ನ ಒಂದು ಪಿಕ್ಚರ್. ರೈಟ್, ನೋ ಪ್ರಾಬ್ಲಮ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮೋಷನ್ ಇನ್ ಸ್ಟ್ರೈಟ್ ಲೈನ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಟಾಡಾ, ಬಾಯ್, ಟೇಕ್ ಕೇರ್ ಎವ್ರಿ ಒನ್.